ಕಸ್ಟಮರ್ಸ್ ಈ ಒಂದು ಪ್ರಾಡಕ್ಟ್ ನ ಬಳಸಿ ಅತ್ಯದ್ಭುತವಾದ ಒಂದು ಆರೋಗ್ಯನ ಕಾಪಾಡ್ಕೊಂಡಿದ್ದಾರೆ. ಈ ಒಂದು ಹೆಲ್ತ್ ವರ್ಕ್ಶಾಪ್ ಮೂಲಕ ಪ್ಲಸ್ ಮೋದಿ ಕೇರ್ ಪ್ರಾಡಕ್ಟ್ ಮೂಲಕ ತುಂಬಾನೇ ಒಂದು ಹೆಲ್ತಿ ಆಗಿರ್ತಕ್ಕಂಥ ಜೀವನ ಪ್ರತಿಯೊಬ್ಬರು ಲೀಡ್ ಮಾಡ್ತಿದ್ದಾರೆ. ಈ ಒಂದು ಪ್ರಾಡಕ್ಟ್ಸ್ ಹೇಗೆ ನ್ಯಾಚುರಲ್ ಆಗಿ ನಾನು ಹೇಳಿದ್ದೇನೆ, ನಾರ್ಮಲ್ ಫುಡ್ ಇನ್ ದ ಫಾರ್ಮ್ ಆಫ್ ಟ್ಯಾಬ್ಲೆಟ್ ಅಂಡ್ ಪೌಡರ್ ಆ ರೂಪದಲ್ಲಿ ನಮಗೆ ಸಿಗ್ತಾ ಇದೆ. ಅದು ನ್ಯಾಚುರಲ್ ಆಗಿರ್ತಕ್ಕಂಥದ್ದು, ಯಾವುದೇ ಒಂದು ಸೈಡ್ ಎಫೆಕ್ಟ್ಸ್ ಇಲ್ದಲ್ಲ. ಇದು ನಮ್ಮ ಇವತ್ತಿನ ಒಂದು ಅಂಶ. ಈಗ ನಾವು ನೋಡೋಣ ಇದ್ರ ಬಗ್ಗೆ ನಮ್ಮ ಒಂದು ಅರಿವು. ಈ 100% ಪ್ರಾಡಕ್ಟ್ಗಳ ಬಗ್ಗೆ ಯಾವ್ದಾದ್ರು ನಮ್ಮ ಪ್ರಾಡಕ್ಟ್ಸ್ಗಳಿದೆ ಮೋದಿ ಕೇರ್ನಲ್ಲಿ, ಯಾವ್ದಾರ ಹೆಲ್ತ್ ಸಪ್ಲಿಮೆಂಟ್ಸ್ ಇದೆ ಅದ್ರ ಬಗ್ಗೆ, ಪ್ಲಸ್ ಎಲ್ಲ ಪ್ರಾಡಕ್ಟ್ಸ್ ಬಗ್ಗೆ, ಪ್ಲಸ್ 100% ಮಾಹಿತಿ. ನಮಗೆ ಮಾಹಿತಿ ತಿಳ್ಕೋಬೇಕು, ಯಾವ್ಯಾವ್ದು ಏನೇನು ಕೆಲಸ ಮಾಡುತ್ತೆ, ಏನೇನು ಆಕ್ಷನ್ ಗೊತ್ತಿದೆ. ನಮ್ಮ ಸೆಲ್ ಅನ್ನ ಡೆವಲಪ್ ಮಾಡೋದಕ್ಕೆ ಪ್ರೋಟೀನ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ. ಆ ಪ್ರೋಟೀನ್ ಡಿಫಿಷಿಯನ್ಸಿನ ನಮ್ಮ ಈ ಒಂದು ಪ್ರಾಡಕ್ಟ್ ಕೊಡುತ್ತೆ. ದಟ್ ಈಸ್ ವೆಲ್ ಆಲ್ ಪ್ಲಾಂಟ್ ಪ್ರೋಟೀನ್ ಪೌಡರ್ ಅಂತ. ಇದರ ಒಂದು ವೈಶಿಷ್ಟ್ಯತೆ ನೋಡ್ತಾ ಹೋಗೋಣ. ಎಲ್ಲಾ ಪ್ರಾಡಕ್ಟ್ಗಳ ವಿಶೇಷ ಏನಪ್ಪಾ ಅಂದ್ರೆ ಅದರಲ್ಲಿ ಏನೇನು ಇಂಗ್ರೀಡಿಯೆಂಟ್ ಚೆಕ್ ಮಾಡಬೇಕು, ಅದು ನಮಗೆ ಹೆಂಗ್ ಉಪಯೋಗ ಆಗುತ್ತೆ ಅಂತ. ಈಗ ನಮ್ಮ ಒಂದು ಆಲ್ ಪ್ಲಾಂಟ್ ಪ್ರೋಟೀನ್ ಅಲ್ಲಿ ಏನೆಲ್ಲ ಇದೆ, ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಗೋಧಿ, ನೆಕ್ಸ್ಟ್ ಸೋಯಾ ಅಂಡ್ ಹಳದಿ ಬಟಾಣಿ. ಈ 3 ಅಂಶಗಳಿಂದ ಈ ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. ಆ 3 ಅಂಶದಲ್ಲಿರ್ತಕ್ಕಂಥ ಪ್ರೋಟೀನ್ ಪಾರ್ಟ್ ಮಾತ್ರ ಎಕ್ಸ್ಟ್ರಾಕ್ಟ್ ಮಾಡ್ಬಿಟ್ಟು ಇದರಲ್ಲಿ ಪ್ಯಾಕ್ ಮಾಡಿದ್ದಾರೆ ಫ್ರೆಂಡ್ಸ್. ಈಗ ಈ ಒಂದು ಅಂಶಗಳು ನಮಗೆ ಬೇಕಾ ಬೇಡ? ಗೋಧಿ ನಮಗೆ ರೆಗ್ಯುಲರ್ ಬೇಕು, ಸೋಯಾ ಇಸ್ ಇಂಪಾರ್ಟೆಂಟ್ ಫಾರ್ ಹೆಲ್ತ್ ಅಂಡ್ ಬಟಾಣಿ. ಇವೆಲ್ಲವೂ ನಾವು ನಮಗೆ ತಗೊಳ್ಳೋದಕ್ಕೆ ಡೈರೆಕ್ಟ್ ಆಗಿ ಆಗೋದಿಲ್ಲ, ಹೈ ಕ್ವಾಂಟಿಟಿ ತಗೋಬೇಕಾಗುತ್ತೆ. ಆದ್ರೆ ಅದರಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಪ್ರೋಟೀನ್ ಅಂಶ ಮಾತ್ರ ಎಕ್ಸ್ಟ್ರಾಕ್ಟ್ ಮಾಡಿ ನಮ್ಮ ಕಂಪ್ನಿ ನಮಗೆ ಕೊಡ್ತಾ ಇದೆ. ಈ ಒಂದು ಟೆಕ್ನಾಲಜಿ ಹೇಗೆ, ಇವೆಲ್ಲ ಪ್ರಾಡಕ್ಟ್ಗಳಿಗೆ ಒಂದು ಟೆಕ್ನಾಲಜಿ ಸೈವೇದಿಕ್ ಅಂತ ಹೇಳ್ತಾರೆ ಇದಕ್ಕೆ. ಈ ಸೈವೇದಿಕ್ ಅನ್ನೋ ಅಂಶ ಆಯುರ್ವೇದ ಮತ್ತೆ ಆಧುನಿಕ ವಿಜ್ಞಾನ, ಮಾಡರ್ನ್ ಸೈನ್ಸ್ ಅಂಡ್ ಆಯುರ್ವೇದ ಇವೆರಡರ ಸಮ್ಮಿಲನ ಆಯ್ತು. ಇದ್ರ ಮೂಲಕ ನಮಗೆ ಈ ಒಂದು ಪ್ರಾಡಕ್ಟ್ ಅದ್ಭುತವಾಗಿ ರಿಸಲ್ಟ್ಸ್ ಬರ್ತಾ ಇದೆ. ಅಂಡ್ ನಾವು ನೋಡಿದ್ವಿ ಮೊನ್ನೆ ಪ್ರೋಟೀನ್ ಅಲ್ಲಿ ಪ್ರೋಟೀನ್ ಡಿಸೈನ್ ಆಗಿರೋದು ಎಸೆನ್ಷಿಯಲ್ ಅಂಡ್ ನಾನ್ ಎಸೆನ್ಷಿಯಲ್ 9 ಎಸೆನ್ಷಿಯಲ್ ಬೇಕು ಅಂತ. ಅದು ಕಂಪ್ಲೀಟ್ ಈ ಒಂದು ಆಲ್ ಪ್ಲಾಂಟ್ ಪ್ರೋಟೀನ್ ಅಲ್ಲಿ ಇದೆ. ಅದೇ ತರ ಆಲ್ ಪ್ಲಾಂಟ್ ಪ್ರೋಟೀನ್ ಎಷ್ಟು ಪರ್ಸೆಂಟೇಜ್ ಇದೆ ಪ್ರೋಟೀನ್ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಇದರಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ 84% ಫ್ರೆಂಡ್ಸ್. ಇವತ್ತು ನಾವು ನೋಡಿದೀವಲ್ವಾ, ಅನ್ನದಲ್ಲಿ 100 ಗ್ರಾಮಿಗೆ ಬರೀ 2 ಗ್ರಾಮ್ ಸಿಗುತ್ತೆ, ಚಿಕನ್ ಅಲ್ಲಿ ಬರೀ 26 ಗ್ರಾಮ್ ಸಿಗುತ್ತೆ. ಆದ್ರೆ ಈ ಪ್ರೋಟೀನ್ ಅಲ್ಲಿ 84%, 100 ಗ್ರಾಮ್ ಪ್ರೋಟೀನ್ ಅಲ್ಲಿ 84 ಗ್ರಾಮ್ ಪ್ರೋಟೀನ್ ಇರುತ್ತೆ ಫ್ರೆಂಡ್ಸ್. ಅಷ್ಟು ಶಕ್ತಿ ಇದೆ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್, ಫಾಸ್ಟ್ ಆಗಿ ಡೈಜೆಸ್ಟ್ ಆಗುತ್ತೆ ಅಂಡ್ ಕಂಪ್ಲೀಟ್ ಡೈಜೆಸ್ಟ್ ಆಗುತ್ತೆ. 98% ಡೈಜೆಸ್ಟ್ ಆಗುತ್ತೆ. ಅಂಡ್ ಇದೇ ತರ 100% ಇದು ವೆಜಿಟೇರಿಯನ್, ಹೈಯೆಸ್ಟ್ ಬೆಸ್ಟ್ ಕ್ವಾಲಿಟಿ ಇರ್ತಕ್ಕಂಥದ್ದು. ಬಣ್ಣ ವಾಸನೆ ಯಾವುದೂ ಇದರಲ್ಲಿ ಬರುವಂಥದ್ದು ಹಾಕಿಲ್ಲ, ಆರ್ಟಿಫಿಷಿಯಲ್ ಆಗಿ ಏನು ಆ್ಯಡ್ ಮಾಡಿಲ್ಲ, ಪ್ರಿಸರ್ವೇಟಿವ್ಸ್ ಇಲ್ಲ, ಸ್ವೀಟ್ನ ಆ್ಯಡ್ ಮಾಡಿಲ್ಲ, ಫುಲ್ಲಿ ರಾ ನ್ಯಾಚುರಲ್ ಆಗಿರ್ತಕ್ಕಂಥದ್ದು. ಅಂಡ್ ಇದು ಮಿಕ್ಸ್ ಮಾಡಿದಾಗ ಗಂಟಾಗೋದಿಲ್ಲ, ಫಾಸ್ಟ್ ಆಗಿ ಇದು ಮಿಕ್ಸ್ ಆಗುತ್ತೆ. ಅಂಡ್ 100% ಕೊಲೆಸ್ಟ್ರಾಲ್ ಅಂಡ್ ಫ್ಯಾಟ್ ಫ್ರೀ. ಇದ್ರಲ್ಲಿ ಯಾವುದೇ ಕೊಲೆಸ್ಟ್ರಾಲ್ ಇಲ್ಲ, ಫ್ಯಾಟ್ ಇಲ್ಲ. ಯಾಕೆಂದ್ರೆ ಇವತ್ತು ಬೇರೆ ಯಾವುದೇ ಒಂದು ಪ್ರೋಟೀನ್ ಸೋರ್ಸ್ ಆಫ್ ಫುಡ್ ಇದೆಯಲ್ವಾ, ಮ್ಯಾಕ್ಸಿಮಮ್ ಎಲ್ಲದರಲ್ಲೂ ಸಹಿತ ಕೊಲೆಸ್ಟ್ರಾಲ್ ಇದೆ. ಯಾವ್ದು ಹಾಲು ಇರ್ಬೋದು, ಮೊಟ್ಟೆ ಇರ್ಬೋದು, ಚಿಕನ್ ಇರ್ಬೋದು, ಚೀಸ್ ಇರ್ಬೋದು, ಇವೆಲ್ಲದರಲ್ಲೂ ಸಹಿತ ಕೊಲೆಸ್ಟ್ರಾಲ್ ಫ್ಯಾಟ್ ಇದ್ದೇ ಇರುತ್ತೆ. ಆದ್ರೆ ಇದರಲ್ಲಿ ಕಂಪ್ಲೀಟ್ ಕೊಲೆಸ್ಟ್ರಾಲ್ ಅಂಡ್ ಫ್ಯಾಟ್ ಫ್ರೀ ಆಗುತ್ತೆ ಫ್ರೆಂಡ್ಸ್. ಅಂಡ್ ಬೆನಿಫಿಟ್ಸ್ ನೋಡೋದಾದ್ರೆ ನೀವೇನ್ ನೋಡಿದ್ರಿ ಲಾಸ್ಟ್ ಸೆಷನ್ ಅಲ್ಲಿ, ನಮ್ಮ ಪ್ರೋಟೀನ್ ಡಿಫಿಷಿಯನ್ಸಿಯಿಂದ ಏನೆಲ್ಲ ಕಾಯಿಲೆಗಳು ಬರುತ್ತಲ್ವಾ, ಆ ಎಲ್ಲಾ ಕಾಯಿಲೆಗಳನ್ನ ಈಸಿಯಾಗಿ ಅದನ್ನ ಕಂಟ್ರೋಲ್ ಮಾಡುತ್ತೆ. ಅಷ್ಟು ಶಕ್ತಿ ಈ ಒಂದು ಪ್ರೋಟೀನ್ ಸಪ್ಲಿಮೆಂಟ್ಸ್ ಇದೆ. ಅದಷ್ಟೇ ಅಲ್ಲದೆ ಇನ್ನೂ ಅನೇಕ ಬೆನಿಫಿಟ್ಸ್ ನೋಡ್ತಾ ಹೋಗೋಣ. ಅದು ಒಂದೊಂದಾಗಿ. ಮ್ಯಾಕ್ಸಿಮಮ್ ನಮ್ಮ ಡೈಜೆಷನ್ ಇಂಪ್ರೂವ್ ಆಗೋದ್ರಿಂದ ಗ್ಯಾಸ್ಟ್ರಿಕ್ ಕಂಟ್ರೋಲ್ ಆಗುತ್ತೆ, ಅಂಡ್ ಸುಸ್ತು ನಿಶಕ್ತಿ ಕಂಟ್ರೋಲ್ ಆಗುತ್ತೆ, ಅಂಡ್ ಚರ್ಮದ ರೋಗ ಅಂಡ್ ಚರ್ಮದ ಅಲರ್ಜಿ ಇರೋರಿಗೆ ಇದು ತುಂಬಾನೇ ಹೆಲ್ಪ್ ಆಗುತ್ತೆ. ಅಂಡ್ ಇವತ್ತು ತುಂಬಾ ಜನಕ್ಕೆ ಅಸ್ತಮಾ ಪ್ರಾಬ್ಲಮ್ ಇರುತ್ತೆ, ವೀಸಿಂಗ್ ಪ್ರಾಬ್ಲಮ್ ಅಂತ, ಉಸಿರಾಟದ ಸಮಸ್ಯೆ ಇರುತ್ತೆ, ಅಂಥವ್ರಿಗೆ ಇದು ಸಾಕಷ್ಟು ಹೆಲ್ಪ್ ಮಾಡುತ್ತೆ. ಅಂಡ್ ನೀವು ನೋಡಿದ್ರಿ ಪ್ರೋಟೀನ್ ಡಿಫಿಷಿಯನ್ಸಿಯಿಂದ ಉಗುರುಗಳು ರಫ್ ಆಗುತ್ತೆ, ಕೂದಲು ಉದುರುತ್ತೆ ಅಂತ. ಬಟ್ ನಮ್ಮ ಈ ಪ್ರೋಟೀನ್ ತಗೊಳ್ಳೋದ್ರಿಂದ ನಮ್ಮ ಉಗುರು ಸ್ಟ್ರಾಂಗ್ ಆಗುತ್ತೆ, ಕೂದಲು ಸ್ಟ್ರಾಂಗ್ ಆಗಿರುತ್ತೆ. ಕೂದಲು ಉದುರೋದನ್ನ ಸಹಿತ ತಡಿತಕ್ಕಂಥ ಶಕ್ತಿ ನಮ್ಮ ಈ ಒಂದು ಆಲ್ ಪ್ಲಾಂಟ್ ಪ್ರೋಟೀನ್ ಇದೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪೈಲ್ಸ್. ಇವತ್ತು ಬಾಡಿ ಹೀಟ್ ಆಗುತ್ತೆ, ಹೀಟಿಂದ ಬರುತ್ತೆ ನಮ್ಮ ಪೈಲ್ಸ್ ಸಾಕಷ್ಟು ಜನಕ್ಕೆ ಕಷ್ಟ ಆಗುತ್ತೆ. ಆ ಒಂದು ಪೈಲ್ಸ್ಗೂ ಸಹಿತ ತುಂಬಾನೇ ಒಂದು ರಿಸಲ್ಟ್ ಇದರಿಂದ ಬಂದಿದೆ. ಅಂಡ್ ಇವತ್ತು ಕಣ್ಣು ಬಹಳ ಮುಖ್ಯ, ಕಣ್ಣಿನ ದೃಷ್ಟಿಗೆ ಸಾಕಷ್ಟು ಹೆಲ್ಪ್ ಮಾಡುತ್ತೆ, ಕಣ್ಣಿನ ಸಮಸ್ಯೆ ನಿವಾರಣೆ ಮಾಡುತ್ತೆ. ಅಂಡ್ ದ ಮೋಸ್ಟ್ ಚಾಲೆಂಜಿಂಗ್ ಇವತ್ತು ವೆಯ್ಟ್ ಇನ್ಕ್ರೀಸ್ ಆಗಿರೋರು ರೆಡ್ಯೂಸ್ ಮಾಡೋದಕ್ಕೆ ತುಂಬಾನೇ ಎಕ್ಸರ್ಸೈಸ್ ಮಾಡ್ತೀವಿ, ತುಂಬಾ ಕಷ್ಟ ಆಗುತ್ತೆ. ಅಂಡ್ ಬರೀ ಎಕ್ಸರ್ಸೈಸ್ ಮಾಡೋದ್ರಿಂದ ವೆಯ್ಟ್ ರಿಡ್ಯೂಸ್ ಆಗೋದಿಲ್ಲ, ನಾವು ಫುಡ್ ಅನ್ನು ನಾವು ಬ್ಯಾಲೆನ್ಸ್ ಮಾಡ್ಬೇಕಾಗತ್ತೆ. ಅದಕ್ಕೆ ಫುಡ್ ಸ್ಕಿಪ್ ಮಾಡಿ ನಾರ್ಮಲ್ ಮೀಲ್ ನಲ್ಲಿ ಇದು ಡಯಟ್ ಮೂಲಕ ತಗೊಳ್ಳೋದ್ರಿಂದ ಈ ಒಂದು ಪ್ರೋಟೀನ್ ಪೌಡರ್ ಅಲಾಂಗ್ ವಿತ್ ಪ್ರೋಟೀನ್ ಕ್ರಸ್ಟ್ ಅಂತ ಇದೆ ನಮ್ದು, ವೆಯ್ಟ್ ರಿಡಕ್ಷನ್ಗೆ ಇವೆರಡು ಪ್ಯಾಕೇಜ್ ಇದು. ಇದನ್ನ ತಗೊಳ್ಳೋದ್ರಿಂದ ಒಂದು ವೆಯ್ಟ್ ರಿಡಕ್ಷನ್ ಮಾಡ್ಬೋದು ಅಂಡ್ ಇನ್ನೊಂದು ವೆಯ್ಟ್ ಇನ್ಕ್ರೀಸ್ ಸಹ ಮಾಡ್ಬೋದು. ಯಾರೋ ತೆಳ್ಳಗಿರ್ತಾರಲ್ಲ
ದಪ್ಪನೂ ಆಗ್ಬೋದು, ದಪ್ಪಗಿರೋರು ತೆಳ್ಳಗೂ ಆಗ್ಬೋದು. ಊಟ ಬಿಟ್ಟು ಪ್ರೋಟೀನ್ ಅಂಡ್ ಪ್ರೋಟೀನ್ ಕ್ರಸ್ಟ್ ತಗೊಂಡ್ರೆ ವೆಯ್ಟ್ ರಿಡ್ಯೂಸ್ ಆಗುತ್ತೆ. ಊಟ ತಿಂದು ಪ್ರೋಟೀನ್ ಅಂಡ್ ಪ್ರೋಟೀನ್ ಕ್ರಸ್ಟ್ ತಗೊಂಡ್ರೆ ವೆಯ್ಟ್ ಇನ್ಕ್ರೀಸ್ ಆಗುತ್ತೆ. ಆ ಥರ ಒಂದು ಸಿಸ್ಟಮು ತುಂಬಾನೇ ಎಫೆಕ್ಟ್ ಆಗ್ತಾ ಇದೆ. ತುಂಬ ಜನಗಳಿಗೆ ಇದು ರಿಸಲ್ಟ್ ಬಂದಿದೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ಇವತ್ತು ಹಾಸ್ಪಿಟ್ಲಲ್ಲಿ ಇವತ್ತು ಟ್ರೀಟ್ಮೆಂಟ್ ನಡೀತಾ ಇರುತ್ತೆ, ಅವ್ರನ್ನು ಬೇಗ ರಿಕವರಿ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್. ಹಾಗೆ ಇವತ್ತು ಬಾಡಿ ಬಿಲ್ಡರ್ಸ್ ಇವತ್ತು ಜಿಮ್ಮಿಗೆ ಹೋದ್ರೆ ಮ್ಯಾಕ್ಸಿಮಮ್ ಅಲ್ಲಿ ವೆಯ್ಟ್ ಲಿಫ್ಟಿಂಗ್ ಮಾಡಬೇಕಾಗುತ್ತೆ, ಮಸಲ್ ಬಿಲ್ಡ್ ಆಗಬೇಕಾಗುತ್ತೆ. ಅದಕ್ಕೆ ಪ್ರೋಟೀನ್ ಬೇಕೇ ಬೇಕು. ಪ್ರೋಟೀನ್ ಈಸ್ ದ ಮೈನ್ ಟು ಬಿಲ್ಡ್ ಅ ಮಸಲ್. ಅದಕ್ಕೆ ಹೈಯೆಸ್ಟ್ ಸಪೋರ್ಟ್ ಮಾಡುತ್ತೆ ಇದು. ಅದೇ ಥರ ಇವತ್ತು ಆಲ್ ಪ್ಲಾಂಟ್ ಪ್ರೋಟೀನ್ ಯಾವ ಥರ ಶುಗರ್ಗೆ ಹೆಲ್ಪ್ ಮಾಡುತ್ತೆ ಅಂತ ನೀವೆಲ್ಲ ನೋಡಿದಿರಲ್ವಾ, ಬಾಡಿ ಪಾರ್ಟ್ಸ್ ಅಲ್ಲಿ ಬಾಡಿ ಡಿಸೈನ್ ಅಲ್ಲಿ ಹೆಂಗೆ ಶುಗರ್ ಕಾಯಿಲೆ ಬರ್ತಾ ಇದೆ ಅಂತ. ಅದು ನಮ್ಮ ಮೋದಿ ಕೇರ್ ಆಲ್ ಪ್ಲಾಂಟ್ ಪ್ರೋಟೀನ್ ಇಂದ ಹೆಂಗೆ ಶುಗರ್ಗೆ ಹೆಲ್ಪ್ ಆಗುತ್ತೆ ಅದನ್ನ ಇವಾಗ ನೋಡೋಣ ಫ್ರೆಂಡ್ಸ್. ಅದು ಹೇಗೆ ಅಂದ್ರೆ, ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಪ್ಯಾಂಕ್ರಿಯಾಸ್. ಗೊತ್ತಿತ್ತು ನಮಗೆ ಶುಗರ್ ಬರೋದು ಯಾವ್ದ್ರಿಂದ? ಪ್ಯಾಂಕ್ರಿಯಾಸ್ ನ ಸೆಲ್ ವೀಕ್ ಆಗಿರುತ್ತೆ. ಈ ಆಲ್ ಪ್ಲಾಂಟ್ ಪ್ರೋಟೀನ್ ಏನ್ ಮಾಡುತ್ತೆ? ಪ್ಯಾಂಕ್ರಿಯಾಸ್ ಸೆಲ್ಗೆ ಶಕ್ತಿ ತುಂಬುತ್ತೆ. ಅವಾಗ ಆಟೋಮೆಟಿಕ್ ಆಗಿ ಆ ಪ್ಯಾಂಕ್ರಿಯಾ ನ್ಯಾಚುರಲ್ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ನ್ಯಾಚುರಲ್ ಕೆಲಸ ಮಾಡೋದು ಏನ್ ಕೆಲಸ? ಅದು ಇನ್ಸುಲಿನ್ ಉತ್ಪಾದನೆ ಮಾಡುತ್ತೆ. ಇನ್ಸುಲಿನ್ ಉತ್ಪಾದನೆ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ನ್ಯಾಚುರಲ್ ಆಗಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಲೆ ನಾರ್ಮಲ್ ಆಗಿ ಶುಗರ್ ಕಂಟ್ರೋಲ್ ಬಂದ್ಬಿಡುತ್ತೆ. ಆ ಶುಗರ್ ಕಂಟ್ರೋಲ್ ಆಗೋದ್ರಿಂದ ಕಂಪ್ಲೀಟ್ ನಾವು ಆರೋಗ್ಯವಾಗಿರ್ಬೋದು. ಅಂಡ್ ಇದರಲ್ಲಿ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ನ್ಯಾಚುರಲ್ ಐಸೋಫ್ಲೇವನ್ಸ್ ಅಂತ ಇದೆ. ಈ ಐಸೋಫ್ಲೇವನ್ಸ್ ಏನ್ ಮಾಡುತ್ತೆ? ಆಂಟಿ ಆಕ್ಸಿಡೆಂಟ್ ಆಗಿ ವರ್ಕ್ ಮಾಡುತ್ತೆ. ಈ ಆಂಟಿ ಆಕ್ಸಿಡೆಂಟ್ ನಮ್ಮ ಸೆಲ್ ಡ್ಯಾಮೇಜ್ ಕಂಟ್ರೋಲ್ ಮಾಡುತ್ತೆ. ಈ ಸೆಲ್ ಡ್ಯಾಮೇಜ್ ಕಂಟ್ರೋಲೇ ನಮ್ಮ ಕ್ಯಾನ್ಸರ್ನೂ ಸಹಿತ ತಡಿತಕ್ಕಂಥ ಶಕ್ತಿ ಇದೆ. ಅಷ್ಟು ಶಕ್ತಿ ನಮ್ಮ ಈ ಒಂದು ಆಲ್ ಪ್ಲಾಂಟ್ ಪ್ರೋಟೀನ್ ಇದೆ ಫ್ರೆಂಡ್ಸ್. ಇಷ್ಟೊಂದು ಪವರ್ ಈ ಒಂದು ಆಲ್ ಪ್ಲಾಂಟ್ ಪ್ರೋಟೀನ್ ಇದೆ. ಈಗ ನೋಡೋಣ ಇದನ್ನ ಹೇಗೆ ಬಳಸೋದು, ಎಷ್ಟು ಬಳಸಬೇಕು, ಯಾವಾಗ ಬಳಸಬೇಕು. ಇದನ್ನ ಯಾವುದೇ ಊಟದ ಪದಾರ್ಥ ಜೊತೆ ಮಿಕ್ಸ್ ಮಾಡ್ಬೋದು. ಯಾವ್ದ್ರ ಜೊತೆ ಚಮಚ ಒಂದೊಂದು ಚಮಚ ಹಾಕೊಂಡು ಮಿಕ್ಸ್ ಮಾಡ್ಬೋದು. ಅಂಡ್ ಹಣ್ಣು, ತರಕಾರಿ, ಜ್ಯೂಸು, ನೀರು, ಹಾಲು ಯಾವ್ದು ಬೇಕಾದ್ರೂ ಹಾಕ್ಬೋದು. ಅಂಡ್ ಚಪಾತಿ ಹಿಟ್ಟು, ರೊಟ್ಟಿ ಹಿಟ್ಟು, ಆಯ್ತಾ, ಹಾಲಲ್ಲಿ ಎಲ್ಲದನ್ನು ಮಿಕ್ಸ್ ಮಾಡ್ಬೋದು. ಎಷ್ಟು ಬಳಸಬೇಕು ಅಂದ್ರೆ, ಒನ್ ಟೈಮ್ಗೆ 1 ಅಥವಾ 2 ಚಮಚ, ದಿನಕ್ಕೆ 2 ಸಾರಿ. ಒಟ್ಟು ಮ್ಯಾಕ್ಸಿಮಮ್ ಒಂದು 2 ರಿಂದ 3 ಸ್ಪೂನ್ ಮಾತ್ರ ಬಳಸಬೇಕು ದಿನಕ್ಕೆ. ಅದಕ್ಕಿಂತ ಜಾಸ್ತಿ ಬಳಸೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನಾವು ಬೇರೆ ಟೈಪಲ್ಲೂ ನಾವು ಫುಡ್ ತಗೊಳ್ತಾ ಇರ್ತೀವಿ, ಅದರಲ್ಲೂ ಸಹಿತ ಇರುತ್ತೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್, ಕಿಡ್ನಿ ಚಾಲೆಂಜಸ್ ಇರೋರು, ಕಿಡ್ನಿ ಫೇಲ್ಯೂರ್ ಆಗಿರೋರು ಪ್ರೋಟೀನ್ ಸಜೆಸ್ಟ್ ಮಾಡೋ ಆಗಿಲ್ಲ, ಅವರು ಇದನ್ನ ತಗೊಳ್ಳಾಗಿಲ್ಲ. ಇಷ್ಟು ನಮಗೆ ಗೊತ್ತಿರಬೇಕಾಗಿರೋದು. ಇದು ಪ್ರೋಟೀನ್ ಅಂಶ. ಈಗ ನೋಡೋಣ ಮುಂದೆ ವೆಲ್ ಹೆಲ್ತ್ ಸಪ್ಲಿಮೆಂಟ್, ಮಲ್ಟಿವಿಟಮಿನ್ ಅಂಡ್ ಮಲ್ಟಿಮಿನರಲ್. ಇವತ್ತು ಇದೊಂದು ಅಲ್ಟಿಮೇಟ್ ಪ್ರಾಡಕ್ಟ್ ಫ್ರೆಂಡ್ಸ್. ಇವತ್ತು ವಿಟಮಿನ್ಸ್ ಅಂಡ್ ಮಿನರಲ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ ನೋಡಿದೀವಿ ನಾವು ನೆನೆ. ಒಂದು ಮೈಕ್ರೋ ಚಿಪ್ ಇದ್ದಂಗೆ ನಮಗೆ ಏನೇ ತಿಂದ್ರು ವಿಟಮಿನ್ ಮಿನರಲ್ ಬಹಳ ಇಂಪಾರ್ಟೆಂಟ್. ಅದಕ್ಕೆ ನಮ್ದು ಹೇಗೆ ಸಪೋರ್ಟ್ ಮಾಡುತ್ತೆ ಇದನ್ನ ನೋಡೋಣ. ಮಲ್ಟಿವಿಟಮಿನ್ ಮಿನರಲ್ ಅಲ್ಲಿ ಎಷ್ಟು ಪೌಷ್ಟಿಕಾಂಶಗಳಿದೆ ಅದನ್ನ ನೋಡೋಣ. ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, ಇದೊಂದು ದ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಎಷ್ಟು ಅಂದ್ರೆ 12 ವಿಟಮಿನ್ ಇದೆ, 8 ಮಿನರಲ್ಸ್ ಇದೆ, ಅದಲ್ಲದೆ 6 ಫೈಟೋನ್ಯೂಟ್ರಿಯೆಂಟ್ಸ್ ಅಂಡ್ 2 ಅಮಿನೋ ಆಸಿಡ್ಸ್. ಇಷ್ಟು ಇದರಲ್ಲಿದೆ. ಇದು ಎಷ್ಟು ಶಕ್ತಿ ಇದೆ ಇದರಲ್ಲಿ, ಎಂತ ಸಾಮರ್ಥ್ಯ ಇದೆ ಅಂದ್ರೆ 1 kg ಹಣ್ಣು, 1 kg ತರಕಾರಿಲಿ ಇರ್ತಕ್ಕಂಥ ಶಕ್ತಿ ನಮ್ಮ ಒಂದು ಮಲ್ಟಿವಿಟಮಿನ್ 1 ಟ್ಯಾಬ್ಲೆಟ್ ಇದೆ. ಅಷ್ಟು ಶಕ್ತಿ ನಮ್ಮ ಈ ಒಂದು ಟ್ಯಾಬ್ಲೆಟ್ ಇದೆ. ಅದೇಗೆ ಅಂತ ನೀವು ನೋಡ್ತೀರಾ. ಈಗ ನೀವು ಈ ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ ತಗೊಳ್ಳಲ್ಲ ಅನ್ಕೊಳ್ಳಿ ಎಕ್ಸಾಂಪಲ್. ಇದ್ರ ಬದಲು ಇಲ್ಲಿರೋ ಎಲ್ಲಾ ನ್ಯೂಟ್ರಿಷನ್ ನಾನು ಹೊರಗಡೆಯಿಂದ ತಗೋಬೇಕು ಅಂದ್ರೆ, ಫುಡ್ ಐಟಮ್ ಇಂದ ತಗೋಬೇಕು ಅಂದ್ರೆ ಯಾವ್ದನ್ನ ಎಷ್ಟು ತಿನ್ಬೇಕು ಅಂತ, ಒಂದು ಟ್ಯಾಬ್ಲೆಟ್ ಬದಲು ಬೇರೆ ಐಟಮ್ ಎಷ್ಟು ತಿನ್ಬೇಕು ಅನ್ನೋದು ನೋಡೋದಾದ್ರೆ ಅದನ್ನ ನೋಡ್ತಾ ಹೋಗೋಣ. ಯಾವ್ಯಾವ ಆಹಾರ ಪದಾರ್ಥ ಎಷ್ಟೆಷ್ಟು ನಾವು ತಿನ್ಬೇಕು ಅಂತ. ತುಂಬಾ ಆಶ್ಚರ್ಯಕರವಾಗಿರುತ್ತೆ. ಇದು ನೋಡ್ತಾ ಹೋಗೋಣ. ಒಂದು ಬ್ರೌನ್ ರೈಸ್, 2.25 kg ಬ್ರೌನ್ ರೈಸ್ ತಗೋಬೇಕು ಅಂದ್ರೆ ಆ 2.25 kg ಇರೋ ಅಂಶ ಏನ್ ಸಿಗುತ್ತೆ ವಿಟಮಿನ್ ಮಿನರಲ್, ಅದು ನಮ್ಮ ಈ ಒಂದು ಟ್ಯಾಬ್ಲೆಟ್ ಅಲ್ಲಿ ಇರುತ್ತೆ, 1 ಟ್ಯಾಬ್ಲೆಟ್ ಅಲ್ಲಿ. ಅದೇ ತರ ಬಾದಾಮಿ 120 ಗ್ರಾಮ್ ಬಾದಾಮಿಲಿ ಇರ್ತಕ್ಕಂಥ ಅಂಶ ಇದರಲ್ಲಿ ಇರುತ್ತೆ. ಬ್ರಾಕ್ಲಿ 25 ಗ್ರಾಮ್ ಬ್ರಾಕ್ಲಿ ಇರ್ತಕ್ಕಂಥದ್ದು ಇರುತ್ತೆ. ಸೋಯಾಬೀನ್ 900 ಗ್ರಾಮ್, 120 ಗ್ರಾಮ್ ಕ್ಯಾರೆಟ್, 1630 ಗ್ರಾಮ್ ಆರೆಂಜ್, 300 ಗ್ರಾಮ್ ಶೇಂಗಾ, 200 ಗ್ರಾಮ್ ಬಂಗಡೆ ಮೀನು. ಹಂಗಂತ ಇದು ನಾನ್ ವೆಜಿಟೇರಿಯನ್ ಅಲ್ಲ. ಆ ಬಂಗಡೆ ಮೀನಲ್ಲಿ ಇರ್ತಕ್ಕಂಥ ಅಂಶ ಇದ್ರಲ್ಲಿ ಸಿಗುತ್ತೆ. ಇದು ನಿಮ್ಗೆ ನ್ಯಾಚುರಲ್ ತಗೋಬೇಕು ಅಂದ್ರೆ ಬಂಗಡೆ ಮೀನಲ್ಲಿ ಸಿಗುತ್ತೆ. ಇದು ಬೇರೆ ಸೋರ್ಸ್ ಇಂದ ಹಾಕಿರ್ತಾರೆ. ಅದೇ ತರನೇ 10 ಮೊಟ್ಟೆಗಳಿರೋ ಅಂಶ ಇದರಲ್ಲಿ ಇರುತ್ತೆ. ಅಂಡ್ 30 ಗ್ರಾಮ್ ಬ್ಲಾಕ್ ಬೀನ್ ಅಲ್ಲಿ ಇರೋದಿರುತ್ತೆ. 100 ಗ್ರಾಮ್ ತೊಗರಿ ಬೇಳೆನಲ್ಲಿ ಇರೋದಿರುತ್ತೆ. 75 ಗ್ರಾಮ್ ಮೊಸರು, 875 ಗ್ರಾಮ್ ರಾಜ್ಮಾ, 10 ಬಾಳೆಹಣ್ಣಲ್ಲಿರೋ ಪವರ್, 350 ಗ್ರಾಮ್ ಬಸಳೆ ಸೊಪ್ಪು, 300 ml ಹಾಲು, and 225 ಗ್ರಾಮ್ ಅನಾನಸ್ ಹಣ್ಣು, and 50 ಗ್ರಾಮ್ ಪನೀರ್, 75 ಗ್ರಾಮ್ ಟೊಮೊಟೊ, 115 ಗ್ರಾಮ್ ಚೀಸ್, and 365 ಗ್ರಾಮ್ ಮೆಕ್ಕೆಜೋಳ, 1 ಸ್ಮಾಲ್ ಪೀಸ್ ಆಫ್ ಪಪಾಯ.
ಫ್ರೆಂಡ್ಸ್ ಯೋಚನೆ ಮಾಡಿ, ಇಷ್ಟೆಲ್ಲ ಐಟಮ್ ನಾವು ತಗೋಬೇಕಾಗುತ್ತೆ ಒಂದು ಟ್ಯಾಬ್ಲೆಟ್. 55 ಗ್ರಾಮ್ ಗೋಡಂಬಿ, 100 ಗ್ರಾಮ್ ಪ್ರಾನ್, ಇಷ್ಟೆಲ್ಲದು. ಇಲ್ಲೇನು ನೀವು ನೋಡ್ತಿದ್ದೀರಾ, ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಕಂದಕ್ಕಿನಲ್ಲಿ 2.25 kg ಥಿಯಾಮಿನ್ B1 ಅಂತ ಇರುತ್ತೆ, ಅದು 2.5 mg ಸಿಗುತ್ತೆ, ಅದು ನಮ್ಮ ಒಂದು ಟ್ಯಾಬ್ಲೆಟ್ ಸಿಗುತ್ತೆ. ಈ ತರ ಬಾದಾಮಿನಲ್ಲಿ 120 ಗ್ರಾಮ್ ಬಾದಾಮಿನಲ್ಲಿ ವಿಟಮಿನ್ ಇ ಇರುತ್ತೆ, 30 mg ಇರುತ್ತೆ, ಅದು ನಮ್ಮ ಈ ಒಂದು ಟ್ಯಾಬ್ಲೆಟ್ ಅಲ್ಲಿ ಸಿಗುತ್ತೆ. ಈ ತರ ಒಂದೊಂದು ವಿಟಮಿನ್ ಮಿನರಲ್ ಸಹ ನಮ್ಮ ಒಂದು ಫುಡ್ ಐಟಮ್ ಇಂದ ಸಿಗೋದನ್ನ ಅಲ್ಲಿ ಅದು ತಗೊಳಕ್ಕಾಗೋದಿಲ್ಲ, ಅದು ಬದಲು ನಮ್ಮ ಒಂದು ಟ್ಯಾಬ್ಲೆಟ್ ಕೊಡುತ್ತೆ. ಈ ತರ ಪ್ರತಿಯೊಂದರದ್ದು ಸಹ ಇದೆ. ಇದು ನಿಮಗೆ ನೆಕ್ಸ್ಟ್ ನಿಮಗೆ ಪ್ರಿಂಟ್ಔಟ್ ಸಿಕ್ಕಾಗ ಅಥವಾ ಕಂಪ್ನಿ ಬ್ರೋಷರ್ ಇದು ಡೀಟೇಲ್ಸ್ ಸಿಗುತ್ತೆ. ಅಂಡ್ ಈಗ ಇಷ್ಟೊಂದೆಲ್ಲ ಐಟಮ್ ನೋಡಿದಿರಲ್ವಾ, ಇವೆಲ್ಲವೂ ತಗೊಳಕ್ ಸಾಧ್ಯನಾ? ಇವುಗಳಿಗೆ ತಗೊಳ್ಳೋದಾದ್ರೆ ಎಷ್ಟು ಕ್ಯಾಲೋರಿ ಬೇಕು, ಎಷ್ಟು ಕ್ಯಾಲೋರಿ ಆಗುತ್ತೆ ಅಂಡ್ ಎಷ್ಟು ಖರ್ಚಾಗುತ್ತೆ ಯೋಚನೆ ಮಾಡೋಕ್ಕಾಗತ್ತಾ? ಇಷ್ಟೆಲ್ಲ ಐಟಮ್ ನಾವು ತಿನ್ನೋಕ್ಕಾಗತ್ತಾ? ತಿಂದ್ರೆ ಅರ್ಗಿಸ್ಕೊಳಕ್ಕಾಗತ್ತಾ? ಅದು ಸಾಧ್ಯನೇ ಇಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರನೇ ಅದನ್ನ ಶಾರ್ಟ್ ಆಗಿ ಅದರಲ್ಲಿರೋ ಇಂಪಾರ್ಟೆಂಟ್ ಐಟಮ್ನ ಎಕ್ಸ್ಟ್ರಾಕ್ಟ್ ಮಾಡಿ ನಮಗೆ ಸಿಂಪಲ್ ಫಾರ್ಮ್ ಅಲ್ಲಿ ಕೊಡೋದೇನೆ ವೆಲ್ನೆಸ್ ಇಂಡಸ್ಟ್ರಿ ಫ್ರೆಂಡ್ಸ್. ಅದೇ ನಮ್ಮ ಒಂದು ಮಲ್ಟಿವಿಟಮಿನ್ ಟ್ಯಾಬ್ಲೆಟ್. ಇದು ಕಂಪ್ಲೀಟ್ ಆ ಒಂದು ಎಲ್ಲ ಅಂಶ ಒಂದು ಟ್ಯಾಬ್ಲೆಟ್ ಅಲ್ಲಿ ಸಿಗುತ್ತೆ. ಜಸ್ಟ್ ಒಂದು ಟ್ಯಾಬ್ಲೆಟ್ ಡೇ ನಮಗೆ ಕಂಪ್ಲೀಟ್ ವಿಟಮಿನ್ ಅಂಡ್ ಮಿನರಲ್ ಡಿಫಿಷಿಯನ್ಸಿನ ರಿಕವರ್ ಮಾಡ್ಬಿಡುತ್ತೆ. ಇದು ಒಂದು. ಈಗ ನೋಡೋಣ ಮುಂದಿನ ಅಂಶ ಗ್ರೀನ್ ಟೀ ಅಂತ. ಇನ್ನೊಂದು ಆರೋಗ್ಯಕರವಾಗಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಐಟಮ್ ದಟ್ ಇಸ್ ಗ್ರೀನ್ ಟೀ. ಗುಟ್ಟು ಪ್ರತಿ ಗುಡುಗಿನಲ್ಲೂ ಸಹಿತ ಆರೋಗ್ಯ ಇರುತ್ತೆ ಫ್ರೆಂಡ್ಸ್. ಈಗ ನೋಡೋಣ ಗ್ರೀನ್ ಟೀ ವೈಶಿಷ್ಟ್ಯತೆ ಏನು ಅಂತ. ಇದು ಫಸ್ಟು ಚೀನಾದವ್ರು ಐಡೆಂಟಿಫೈ ಮಾಡಿದ್ದು, ಬಟ್ ಪ್ರಪಂಚದಾದ್ಯಂತ ಇದು ಇವತ್ತು ಪಾಪ್ಯುಲರ್ ಆಗಿದೆ. ಇವತ್ತು ಕಾಮನ್ ಲೈಫ್ ಸ್ಟೈಲ್, ಇವತ್ತು ಎಲ್ಲೇ ಹೋದ ಸಹಿತ ಗ್ರೀನ್ ಟೀ ಇಸ್ ಕಾಮನ್ ಆಗಿದೆ. ಮೊದಲೆಲ್ಲ ಬರೀ ಟೀ ಇತ್ತು, ಬಟ್ ಈಗ ಗ್ರೀನ್ ಟೀ ಪಾಪ್ಯುಲರ್ ಆಗಿದೆ. ಈಗ ಗ್ರೀನ್ ಟೀಲಿ ಇರತಕ್ಕಂಥ ಬಹುಮುಖ್ಯವಾದ ಅಂಶ ಯಾವುದು? ಅದ್ಯಾವುದು ಅಂದ್ರೆ ನ್ಯಾಚುರಲ್ ಆಂಟಿ ಆಕ್ಸಿಡೆಂಟ್. ಇದರಲ್ಲೂ ಸಹ ರಿಚ್ ಆಂಟಿ ಆಕ್ಸಿಡೆಂಟ್ ಇರುತ್ತೆ. ಆಂಟಿ ಆಕ್ಸಿಡೆಂಟ್ ನಮ್ಮ ಬಾಡಿಗೆ ಎಷ್ಟು ಕೊಟ್ಟರೂ ಸಹಿತ ಕಡಿಮೆ, ಬಿಕಾಸ್ ನಮ್ಮ ಸೆಲ್ಸ್ ಡ್ಯಾಮೇಜ್ ಆಗ್ತಾನೆ ಇರುತ್ತೆ. ಈ ಆಂಟಿ ಆಕ್ಸಿಡೆಂಟ್ಸ್ ಕೊಟ್ಟ ಹಾಗೆ ನಮ್ಮ ಸೆಲ್ಸ್ ಡ್ಯಾಮೇಜ್ ಕಂಟ್ರೋಲ್ ಆಗುತ್ತೆ. ಅದಕ್ಕೋಸ್ಕರ ಇದು ಹೆಲ್ಪ್ ಆಗುತ್ತೆ. ಅಂಡ್ ಫ್ರೀ ರ್ಯಾಡಿಕಲ್ಸ್ ಏನು ಫೈಟ್ ಮಾಡುತ್ತಲ್ವ, ಅದನ್ನ ದೇಹದಿಂದ ರಕ್ಷಣೆ ಮಾಡೋದಕ್ಕೆ ನಮಗೆ ಆಂಟಿ ಆಕ್ಸಿಡೆಂಟ್ ಹೆಲ್ಪ್ ಮಾಡುತ್ತೆ. ಇದ್ರ ಬೆನಿಫಿಟ್ ನೋಡ್ತಾ ಹೋಗೋಣ. ಮೋಸ್ಟ್ ಇಂಪಾರ್ಟೆಂಟ್ ವೆಯ್ಟ್ ರಿಡಕ್ಷನ್. ವೆಯ್ಟ್ ರಿಡಕ್ಷನ್ಗೆ ತುಂಬಾನೇ ಹೆಲ್ಪ್ ಮಾಡಿದೆ. ಬರೀ ಗ್ರೀನ್ ಟೀನಲ್ಲೇ ಸಾಕಷ್ಟು ಜನ ವೆಯ್ಟ್ ರಿಡ್ಯೂಸ್ ಮಾಡಿಕೊಂಡಿದ್ದಾರೆ. ಅದೇ ತರ ಚರ್ಮದ ಆರೋಗ್ಯ ಇಂಪ್ರೂವ್ ಆಗಿದೆ ಇದರಿಂದ. ಅಂಡ್ ಆಂಟಿ ಏಜಿಂಗ್. ಇವತ್ತು ವಯಸ್ಸು ತುಂಬಾ ಜನಗಳಿಗೆ ಆಸೆ ಇರುತ್ತೆ, ನಾನು ವಯಸ್ಸು ಕಡಿಮೆ ಕಾಣಬೇಕು ಅಂತ. ನಾವು ರೆಗ್ಯುಲರ್ ಗ್ರೀನ್ ಟೀ ಕುಡಿದಿದ್ರೆ ಆ ಥರ ವಯಸ್ಸು ಕಡಿಮೆ ಆಗುತ್ತೆ ಕಾಣುತ್ತೆ. ಅಂಡ್ ಸ್ಟ್ರೆಸ್, ಒತ್ತಡ ಕಡಿಮೆ ಆಗುತ್ತೆ ಇದರಿಂದ. ಆತಂಕ ಮತ್ತೆ ನೀರು ಸಹ ಕಡಿಮೆ ಆಗುತ್ತೆ. ರೋಗನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಅಂಡ್ ಇದು ಆಂಟಿ ಬ್ಯಾಕ್ಟೀರಿಯಲ್ ಮತ್ತೆ ಆಂಟಿ ವೈರಲ್ ಕೆಲಸ ಮಾಡುತ್ತೆ. ಅದರಿಂದ ಇನ್ಫೆಕ್ಷನ್ಸ್ ಅವಾಯ್ಡ್ ಆಗುತ್ತೆ. ಬಾಯಿನಲ್ಲಿ ಇರ್ತಕ್ಕಂಥ ಆರೋಗ್ಯ ಅಂಡ್ ಹಲ್ಲು ಉಳುಕು ಇವೆಲ್ಲವೂ ಸಹಿತ ಕಂಟ್ರೋಲ್ ಆಗುತ್ತೆ. ಅಂಡ್ ಶುಗರ್, ಸಕ್ಕರೆ ಕಾಯಿಲೆ ಏನಿದೆ ಅದಕ್ಕೂ ಸಹಿತ ತುಂಬಾನೇ ಹೆಲ್ಪ್ ಮಾಡುತ್ತೆ ಇದು. ಅಂಡ್ ಹಾರ್ಟ್ ಪ್ರಾಬ್ಲಮ್ಗೆ ಹೆಲ್ಪ್ ಮಾಡುತ್ತೆ. ಕೊಲೆಸ್ಟ್ರಾಲ್ ಮತ್ತೆ BP ಗೆ ಹೆಲ್ಪ್ ಮಾಡುತ್ತೆ. ಕೀಲುಗಳು, ನಮ್ಮ ಜಾಯಿಂಟ್ಸ್ ಏನಿದೆ ಅದಕ್ಕೆ ಹೆಲ್ಪ್ ಮಾಡುತ್ತೆ. ಅಂಡ್ ಮೂಳೆಗಳು ಸ್ಟ್ರಾಂಗ್ ಆಗುತ್ತೆ ಇದರಿಂದ. ಕ್ಯಾನ್ಸರ್ ಸಹಿತ ದೂರ ಇಡ್ಬೋದು ಬಿಕಾಸ್ ಆಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ. ಪಾರ್ಕಿನ್ಸನ್, ಶೇಕ್, ಕೈಕಾಲ ನಡೀತಿರುತ್ತೆ ನೋಡಿ, ಒಂದೊಂದು ಪಾರ್ಟ್ ಫುಲ್ ಕಂಟ್ರೋಲ್ ಇರೋದಿಲ್ಲ, ಅದರಿಂದ ಆಗುತ್ತೆ, ಅದನ್ನ ಕಂಟ್ರೋಲ್ ಮಾಡ್ಬೋದು. ಲಿವರ್ಗೆ ಹೆಲ್ಪ್ ಆಗುತ್ತೆ, ಅಸ್ತಮಾಗೆ ಹೆಲ್ಪ್ ಆಗುತ್ತೆ. ಅಂಡ್ HIV ಕೂಡ ಇದು ಹೆಲ್ಪ್ ಆಗುತ್ತೆ. ಅಂಡ್ ಫೈನಲ್ ಗ್ಯಾಸ್ಟ್ರಿಕ್ ಅಂಡ್ ಅಲ್ಸರ್. ಗ್ಯಾಸ್ಟ್ರಿಕ್ ಅಲ್ಸರ್ ಸಹಿತ ಇವತ್ತು ಬಹಳ ಇಂಪಾರ್ಟೆಂಟು. ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಇವತ್ತು ನೀವು ಚೆನ್ನಾಗಿ ಯಾವುದೋ ಒಂದು ಪಾರ್ಟಿ ಮಾಡ್ತೀರಿ ಅನ್ಕೊಳ್ಳಿ, ಜಾಸ್ತಿ ಹೆವಿ ಫುಡ್ ಆಗುತ್ತೆ ಅನ್ಕೊಳ್ಳಿ, ಆಗ ಜಸ್ಟ್ ಈ ಗ್ರೀನ್ ಟೀನ ಇಮಿಡಿಯೇಟ್ಲಿ ಕುಡಿದ್ರೆ ನಿಮಗೆ ಫುಲ್ ಕಂಪ್ಲೀಟ್ ಡೈಜೆಷನ್ ಆಗುತ್ತೆ. ಡೈಜೆಷನ್ ಪ್ರಾಪರ್ ಆದರೆ ಅಂಡ್ ಆ ಒಂದು ಅಲ್ಸರ್ನ ನಾವು ಕಂಟ್ರೋಲ್ ಮಾಡ್ಬೋದು. ಇದು ಕಂಪ್ಲೀಟ್ ಪ್ಯಾಕೇಜ್ ಏನಪ್ಪ ಅಂದ್ರೆ ನೀವು ಹೆಂಗಾಗಿರ್ತೀರಾ, ಬ್ಯೂಟಿಫುಲ್ ಆಗಿರ್ತೀರಾ, ಆರೋಗ್ಯವಾಗಿರ್ತೀರಾ. ಇದು ನಾರ್ಮಲ್ ಟೀ ಕುಡಿಯೋದ್ರಿಂದ ನೀವು ಸೈಜ್ ಜಾಸ್ತಿ ಆಗ್ತಿರುತ್ತೆ, ಬಟ್ ಗ್ರೀನ್ ಟೀ ಕುಡಿಯೋದ್ರಿಂದ ಸ್ಲಿಮ್ ಅಂಡ್ ಸ್ಮಾರ್ಟ್ ಇರ್ತೀರಾ. ದಿಸ್ ಇಸ್ ಯುವರ್ ಚಾಯ್ಸ್ ಫ್ರೆಂಡ್ಸ್. ಅಂಡ್ ಈಗ ಈ ಗ್ರೀನ್ ಟೀ ಬಗ್ಗೆ ಒಬ್ರು ವಿಲಿಯಮ್ಸ್ ಗ್ಲಾಡ್ಸ್ಟೋನ್ ಅಂತ ಒಬ್ಬ ಬ್ರಿಟಿಷ್ ಮುತ್ಸದ್ದಿ, ಇವ್ರು ಹೇಳ್ತಾರೆ, ಒಂದು ಬ್ಯೂಟಿಫುಲ್ ಸೆಂಟೆನ್ಸ್ ನ ಕೊಡ್ತಾರೆ. ಏನಂದ್ರೆ, ನಿಮಗೆ ಚಳಿ ಆದ್ರೆ ಇದು ಬಿಸಿ ಮಾಡುತ್ತೆ, ನೀವು ಬಿಸಿ ಆಗಿದ್ರೆ ನಿಮ್ಮನ್ನ ತಣ್ಣು ಮಾಡುತ್ತೆ, ನೀವು ನಿರುತ್ಸಾಹದಿಂದ ಡಲ್ ಆಗಿದ್ರೆ ನಿಮ್ಮನ್ನ ಉರುಪು ದುಂಬಿಸುತ್ತೆ ಹಾಗೆ. ಅಂಡ್ ನೆಕ್ಸ್ಟ್, ನೀವು ಉದ್ರೇಕದಿಂದಿದ್ರೆ ನಿಮ್ಮನ್ನ ಪ್ರಶಾಂತವಾಗಿ ಮಾಡುತ್ತೆ. ಇಷ್ಟು ಪವರ್ ಈ ಒಂದು ಗ್ರೀನ್ ಟೀಗಿದೆ. ಇದನ್ನ ಮಾಡೋದು ಹೇಗಪ್ಪ ಅಂದ್ರೆ, ಒಂದು ಬ್ಯಾಗ್ ಅಲ್ಲಿ ಡಿಪ್ ಮಾಡಬೇಕು, ಅದು ಹಾಕ್ಬಿಟ್ಟು ಕುದಿಯೋ ನೀರು ಹಾಕ್ಬೇಕು. ಹಾಟ್ ವಾಟರ್ನ ನೀವು ಹಾಕಿ 2 ರಿಂದ 3 ನಿಮಿಷ ಬಿಡಿ. ಅದರಿಂದ ಇಮ್ಮಿಡಿಯೇಟ್ಲಿ ಎಲ್ಲ ಬಿಡ್ಕೊಳ್ಳುತ್ತೆ. ಅಂಡ್ ನೀವು ನೆಕ್ಸ್ಟು ಹಾಲು ಸಕ್ಕರೆ ಯಾವುದೇ ಕಾರಣಕ್ಕೂ ಹಾಕೋ ಆಗಿಲ್ಲ. ಹಾಲು ಸಕ್ಕರೆ ನಾವು ಟೇಸ್ಟಿಗೆ ಹಾಕ್ತೀವಿ, ಆದರೆ ಇದು ಪ್ಯೂರ್ಲಿ ಬರೀ ಬಿಸಿನೀರಲ್ಲಿ ಕುಡಿಯೋದು. ಎಸ್, ಕೆಲವರಿಗೆ ಕಹಿ ಅನ್ಸುತ್ತೆ, ಆದರೆ ಫ್ರೆಂಡ್ಸ್ ನಾಲ್ಗೆಗೆ ಕಹಿ ಆದರೆ ಹೊಟ್ಟೆಗೆ ಅದು ಸಿಹಿ ಆಗುತ್ತೆ. ಆ್ಯಕ್ಚುಲಿ ನಾವು ಈಗಿನ ಒಂದು ಆರೋಗ್ಯ ನೋಡೋಂಗಿಲ್ಲ. ಅದು ಈಗ ನಮಗೆ ಏನು ಅನ್ಸುತ್ತೆ ಅದು ಮುಖ್ಯ, ನಮ್ಮ ಆರೋಗ್ಯ ಮುಖ್ಯ ಅಂದರೆ ಇದು ನಾವು ತಗೊಳ್ಳೇಬೇಕಾಗುತ್ತೆ. ಅಂಡ್ ಕುಡಿತಾ ಕುಡಿತಾ ನಮಗಿದು ಸೂಟ್ ಆಗುತ್ತೆ, ಸೆಟ್ ಆಗುತ್ತೆ, ಏನು ಪ್ರಾಬ್ಲಮ್ ಆಗೋದಿಲ್ಲ. ಅಂಡ್
ಇದನ್ನ ನೀವು 2-3 ಕಪ್ ಮಾಡ್ಕೋಬಹುದು. ರೆಗ್ಯುಲರ್ ಆಗಿ ಇದನ್ನ ಬಳಸೋದು ಉತ್ತಮ. ಓಕೆ, ಈಗ ಮುಂದಿನ ಒಂದು ಅಂಶ ನೋಡೋಣ. ಅಂಡ್ ಫ್ರೆಂಡ್ಸ್, ಇವಾಗ ಈ ಒಂದು ಪ್ರೆಸೆಂಟೇಷನ್ ಸ್ವಲ್ಪ ಫಾಸ್ಟ್ ಇರುತ್ತೆ, ದಯವಿಟ್ಟು ನಿಮ್ಮ ಕಾನ್ಸಂಟ್ರೇಷನ್ ಇರಲಿ. ಬಿಕಾಸ್ ಇಲ್ಲಿ ಜಸ್ಟ್ ನಮ್ಮ ಒಂದು ಪ್ರಾಡಕ್ಟ್ ನ ಪರಿಚಯ ಮಾಡಿಸ್ತಾ ಹೋಗ್ತೀವಿ ಅಷ್ಟೇ. ಕಾನ್ಸಂಟ್ರೇಷನ್ ಕೊಟ್ಟು ಕೇಳಿ, ಕ್ಲೀನಾಗಿ ಸಿಗುತ್ತೆ. ಅಂಡ್ ನೆಕ್ಸ್ಟ್ ಇದು ನಿಮಗೆ ಪ್ರಿಂಟ್ ಸಿಗುತ್ತೆ ಅಥವಾ ಸಾಫ್ಟ್ ಕಾಪಿ ಸಿಗುತ್ತೆ, ನೀವು ಅಲ್ಲಿ ನೀವು ಡೀಟೇಲ್ ಆಗಿ ಸ್ಟಡಿ ಮಾಡ್ಕೋಬಹುದು. ಯಾವ್ಯಾವ್ದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಅಷ್ಟೇ ನೆನ್ಪಿಟ್ಕೊಳ್ಳಿ. ಅಂಡ್ ಎಲ್ಲದೂ ಒಂದೇ ಸಲಕ್ಕೆ ನಾವು ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ. ನೆಕ್ಸ್ಟ್ ಹೋಗ್ತಾ ಹೋಗ್ತಾ ನಿಮಗೆ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಸಿಗ್ತಾ ಹೋಗುತ್ತೆ. ಅಂಡ್ ಜಸ್ಟ್ ಬಿ ಅಲರ್ಟ್ ಅಷ್ಟೇ. ಓಕೆ, ಈಗ ನೋಡೋಣ ನೆಕ್ಸ್ಟ್ ಐಟಮ್, ವೆಲ್ ಡಿಟಾಕ್ಸ್. ಇವತ್ತು ಡಿಟಾಕ್ಸ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಇವತ್ತು ನಮ್ಮಲ್ಲಿ ಒಂದು ಅತ್ಯದ್ಭುತವಾದ ಒಂದು ಪ್ರಾಡಕ್ಟ್ ಇದು. ಇದೇನ್ ಮಾಡುತ್ತೆ ಅಂತ ನೋಡೋಣ. ಇದು ನಮ್ಮನ್ನ ಯೌವನವಾಗಿರುತ್ತೆ ನೋಡ್ಕೊಳ್ಳುತ್ತೆ. ಈಗ ನಮ್ಮ ಬಾಡಿನಲ್ಲಿ ಏನಾಗ್ತಿದೆ, ದ ಮೋಸ್ಟ್ ಇಂಪಾರ್ಟೆಂಟ್ ಟಾಕ್ಸಿನ್. ನಮ್ಮ ದೇಹದ ತುಂಬಾ ಟಾಕ್ಸಿನ್ ತುಂಬ್ಕೊಂಡ್ಬಿಟ್ಟಿದೆ, ವಿಷ ತುಂಬ್ಕೊಂಡ್ಬಿಟ್ಟಿದೆ. ಹಾಗೆ ಅದ್ರ ಬಗ್ಗೆ ನಾವು ಕ್ಲಾರಿಟಿ ಕೊಡ್ಲಿಕ್ಕೆ ಇಷ್ಟಪಡ್ತೀವಿ. ಈಗ ನಾವೆಲ್ಲ ದಿನ ಸ್ನಾನ ಮಾಡ್ತೀವಿ, ಎಸ್ ಆರ್ ನೋ? ದಿನ ನಾವು ಸ್ನಾನ ಮಾಡ್ತೀವಿ ಹೊರಗಡೆ, ಆದ್ರೆ ಒಳಗಡೆ ಏನಾದ್ರು ಸ್ನಾನ ಮಾಡ್ತೀವಾ? ದೇಹದ ಒಳಗಡೆ ಏನೆಲ್ಲ ಐಟಮ್ಸ್ ಇದೆ ಅವನ್ನ ನಾವು ಕ್ಲೀನ್ ಮಾಡ್ತೀವಾ? ಆರ್ಟ್ನ ತೆಗೆದು ಸೋಪ್ ತೊಳೆದು ಹೊರಗಡೆ ಹಾಕಕ್ಕಾಗತ್ತಾ? ಒಳಗೆ ಹಾಕಾಗತ್ತಾ? ಲಾರ್ಜ್ ಇಂಟೆಸ್ಟೈನು, ಹೊಟ್ಟೆ, ಹಾರ್ಟು, ಲಿವರ್, ಲಂಗ್ಸ್ ಇವೆಲ್ಲ ತೆಗಿಯಕ್ಕಾಗತ್ತಾ? ಸಾಧ್ಯ ಇಲ್ಲ. ಆದ್ರೆ ಅವೆಲ್ಲವೂ ಕ್ಲೀನ್ ಆಗಿರ್ಬೇಕು ಬೇಡವಾ? ಈಗ ಪ್ರತಿದಿನ ಒಳಗಡೆನೂ ಸಹಿತ ಶುದ್ಧಿ ಮಾಡ್ಬೇಕಲ್ಲ, ಶುದ್ಧಿ ಆಗ್ಬೇಕಲ್ಲ. ಅದಾಗೋದಕ್ಕೆ ನಾವು ಮಾಡಕ್ಕಾಗ್ತಿಲ್ಲ. ಅದೇನೆ ಇವತ್ತು ನಾವು ಮಾಡ್ಬೇಕಾಗಿರೋದು. ಯಾಕೆ ಅಂದ್ರೆ ಟಾಕ್ಸಿನ್ ಇದೆ. ಈಗ ನೋಡೋಣ ನಮ್ಮ ಬಾಡಿಗೆ ಟಾಕ್ಸಿನ್ ಹೇಗೆ ಬರ್ತಿದೆ, ಯಾವುದ್ರ ಮೂಲಕ ನಮಗೆ ಟಾಕ್ಸಿನ್ಸ್ ಬರ್ತಿದೆ. ದ ಮೋಸ್ಟ್ ಡೇಂಜರ್ ನಮಗೆ ಇವತ್ತು ಕಾಯಿಲೆಗಳು ಬರ್ತಿರೋದಕ್ಕೆ ಕಾರಣನೇ ಟಾಕ್ಸಿನ್. ಟಾಕ್ಸಿನ್ ಕ್ಲೀನ್ ಆಗಿ ಹೋಗ್ಬಿಟ್ರೆ ನಾವೆಷ್ಟೋ ಆರೋಗ್ಯವಾಗಿರ್ಬಿಡ್ತೀವಿ. ಆ ಟಾಕ್ಸಿನ್ ಹೇಗೆ ಬರುತ್ತೆ ಅಂತ ನೀವು ನೋಡಿದ್ರೆ ಗೊತ್ತಾಗುತ್ತೆ. ದ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, ಇವತ್ತು ನಾವು ತಿಂತಾ ಇರೋ ಆಹಾರ, ಇವತ್ತು ಎಷ್ಟೊಂದು ಇವತ್ತು ಕಲರ್ ಹಾಕಿರ್ತಾರೆ, ವಾಸನೆಗೋಸ್ಕರ, ರುಚಿಗೋಸ್ಕರ ಏನೆಲ್ಲಾ ಕೆಮಿಕಲ್ ನ ಯೂಸ್ ಮಾಡಿರ್ತಾರೆ. ಅದರಿಂದ ನಮಗೆ ಟಾಕ್ಸಿನ್ ಆಡ್ ಆಗ್ತಾ ಹೋಗುತ್ತೆ ದೇಹಕ್ಕೆ. ಅದೇ ತರ ಇವತ್ತು ಸ್ಪ್ರೇ, ರೈತರು ಇವತ್ತು ಸ್ಪ್ರೇ ಮಾಡ್ದಲೆ ಬೆಳೆ ಬೆಳೆಯಕ್ ಆಗೋದೇ ಇಲ್ಲ. ಇಳುವರಿ ಜಾಸ್ತಿ ಆಗ್ಬೇಕು ಅಂದ್ರೆ ಸ್ಪ್ರೇ ಮಾಡ್ಲೇಬೇಕು. ಅವ್ರು ಸ್ಪ್ರೇ ಮಾಡೋದು ಯಾರಿಗೆ ಹೋಗ್ತಾ ಇದೆ? ಡೈರೆಕ್ಟ್ ಆಗಿ ಆಹಾರ ಪದಾರ್ಥದಲ್ಲಿ ಇರುತ್ತೆ, ಅದು ನಮ್ಮ ಹೊಟ್ಟೆಗೆ ಸೇರ್ತಾ ಇದೆ. ಒಂದು ಸರ್ವೆ ಹೇಳುತ್ತೆ ಏನಪ್ಪಾ ಅಂದ್ರೆ, ಒಬ್ಬ ವ್ಯಕ್ತಿ ಪ್ರತಿ ವರ್ಷ 6 ಲೀಟರ್ ವಿಷ ಕುಡಿತಿದ್ದಾನೆ ಅಂತ. ಒಂದೇ ಸಲ ಕುಡಿದ್ರೆ ಅವ್ನು ಹೋಗ್ಬಿಡ್ತಾನೆ. ಆದ್ರೆ ಇದು 6 ಲೀಟರ್ ಆಗಿಂದಾಗೆ ದಿನೇ 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 ಸ್ವಲ್ಪ 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 ಕುಡಿತಾ ಕುಡಿತಾ ಆ ಬಾಡಿ ಅದು ಸೆಟ್ ಆಗೋಗ್ಬಿಟ್ರದು. ಪ್ಲಸ್ ಸ್ಲೋಲಿ ನಮಗೇನು ಇವತ್ತು ಕಾಯಿಲೆಗಳು ಬರ್ತಿದೆಯಲ್ಲ, ಅದಕ್ಕೆಲ್ಲ ಕಾರಣ ನಾವು ಕುಡಿತಾ ಇರೋ ವಿಷಾನೇ. ಇದರಿಂದ ನಮಗೆ ಇವತ್ತು ಸಾಕಷ್ಟು ಕಾಯಿಲೆಗಳು ಬರ್ತಾ ಇರೋದು. ಹಾಗಾಗಿ ಇವತ್ತು ನಮಗೆ ಎಷ್ಟು ಟಾಕ್ಸಿನ್ಸ್ ನಮ್ಮ ದೇಹಕ್ಕೆ ಸೇರ್ತಾ ಇದೆ. ಅದೊಂದೇ ಅಲ್ಲ, ಇವತ್ತು ಪೊಲ್ಯೂಷನ್, ಪರಿಸರ ಮಾಲಿನ್ಯದಿಂದ ನಮಗೆ ಟಾಕ್ಸಿನ್ ಹೋಗ್ತಾ ಇದೆ. ಅಂಡ್ ಔಷಧಿಗಳು ಏನ್ ತಗೊಳ್ತಾ ಇದೀವಿ, ಅದರಿಂದ ಇವತ್ತು ಎಷ್ಟೋ ಕೆಮಿಕಲ್ಸ್ ಇದೆ, ಅದರಿಂದ ಟಾಕ್ಸಿನ್ ಆಗ್ತಿದೆ. ಅಂಡ್ ಕುಡಿಯೋ ನೀರು, ಇವತ್ತು ನಾವು ಕುಡಿಯೋ ನೀರು ಸೇಫ್ ಇದೆಯಾ? ಎಷ್ಟು ಮನೆಯಲ್ಲಿ ಫಿಲ್ಟರ್ ಇದೆ, ಪ್ಯೂರಿಫಿಕೇಶನ್ ಇದೆ, ಹಾಗೆ ಕುಡಿತಿರ್ತೀವಿ. ಎಷ್ಟೊಂದು ಪೊಲ್ಯೂಷನ್ ಇರುತ್ತೆ ನೀರಲ್ಲಿ, ಅದು ನಮ್ಮ ದೇಹಕ್ಕೆ ವಿಷ ಕೊಡ್ತಾ ಇದೆ. ಹಾಗೆ ದೇಹದೊಳಗಿರೋ ರಚನೆಗಳು, ಇವತ್ತು ನಮ್ಮ ಬಾಡಿನಲ್ಲೇನೆ ಟಾಕ್ಸಿನ್ ಉತ್ಪತ್ತಿ ಆಗ್ತಾ ಇರುತ್ತೆ, ಅದರಿಂದ ನಮಗೆ ಟಾಕ್ಸಿನ್ ಆಡ್ ಆಗುತ್ತೆ. ಇದರಿಂದ ನೋಡೋಣ, ಈಗ ನಮ್ಮ ದೇಹದಲ್ಲಿ ಟಾಕ್ಸಿನ್ ಇರೋದ್ರಿಂದ ಏನೇನೇನೇನು ದುಷ್ಪರಿಣಾಮಗಳಾಗ್ತಾ ಇದೆ ಅದನ್ನ ನೋಡೋಣ ಒಂದೊಂದಾಗಿ. ರಕ್ತ ನಂಜಾಗುತ್ತೆ ಮೈನ್. ಅದಾದ್ಮೇಲೆ ಕ್ರಿಯೆಗಳು ನಿಧಾನ ಆಗ್ತವೆ, ಸ್ಲೋ ಕೆಲಸ ಮಾಡುತ್ತೆ ಬಾಡಿ ಪಾರ್ಟ್ಸ್ಗಳು. ಹಾಗೆ ಕ್ಯಾನ್ಸರ್ಗೆ ಕಾರಣ ಆಗುತ್ತೆ. ಇವತ್ತು ಹೈಯೆಸ್ಟ್ ಕ್ಯಾನ್ಸರ್ಸ್, ಇವತ್ತು ನೋಡಿ ಜಾಸ್ತಿ ಕ್ಯಾನ್ಸರ್ಸ್ ಬರ್ತಾ ಇದೆ. ಮೊದಲು ಇಷ್ಟೊಂದೆಲ್ಲ ಇರಲಿಲ್ಲ, ಯಾಕೆಂದ್ರೆ ಅಷ್ಟೊಂದು ಟಾಕ್ಸಿನ್ ಆಡ್ ಆಗ್ತಿದೆ. ಟಾಕ್ಸಿನ್ ಒನ್ ಆಫ್ ದಿ ಮೈನ್ ರೀಸನ್. ಸೆಲ್ ಡ್ಯಾಮೇಜ್ ಅಂಡ್ ದಿ ಟಾಕ್ಸಿನ್ ಇವೆರಡು ಕ್ಯಾನ್ಸರ್ಗೆ ಬಹಳ ಮುಖ್ಯವಾಗಿ ಕಾರಣ ಆಗ್ತಾ ಇದೆ. ಅಂಡ್ ಒಟ್ಟಾರೆ ನಮ್ಮ ಒಂದು ಕಂಪ್ಲೀಟ್ ಬ್ಯೂಟಿ ಅಂಡ್ ಹೆಲ್ತ್ ಎರಡು ಸಹಿತ ಇವೆಲ್ಲ ಹಾಳಾಗ್ತಾ ಇದೆ. ಅದರಿಂದ ನಮ್ಮ ಟಾಕ್ಸಿನ್ ಬಾಡಿನಲ್ಲೇ ಜಾಸ್ತಿ ಆಗ್ತಿರೋದ್ರಿಂದ. ಈಗ ನೋಡೋಣ ಇದಕ್ಕೆ ಮತ್ತೆ ಏನೇನು ಸೈಡ್ ಎಫೆಕ್ಟ್ಸ್ ನಮಗೆ ಕಾಣ್ತಕ್ಕಂಥದ್ದು ಏನಿದೆ. ಮೈನ್ ಮಡುವೆ ಆಗ್ತಿದೆ, ಗುಳ್ಳೆ ಆಗ್ತಿದೆ, ಆಮೇಲೆ ರೋಗನಿರೋಧಕ ಶಕ್ತಿ ಕಡಿಮೆ ಆಗ್ತಿದೆ, ಆಮೇಲೆ ವೈಟ್ ಚಿಬ್ಬು ಬರ್ತಾ ಇದೆ, ಅಂಡ್ ಇಸ್ಬು ಕೆರೆದ್ರೆ ಕೆಂಪುಗಾಗೋಗ್ಬಿಡುತ್ತೆ, ಅಂಡ್ ಸೋರಿಯಾಸಿಸ್ ಕೆಂಪು ಚಿಬ್ಬು ಅಂತ ಇರೋದಕ್ಕೆ, ಅಂಡ್ ಜೀರ್ಣಕ್ರಿಯೆ ಕುಂಠಿತ ಆಗುತ್ತೆ, ಪಿತ್ತಜನಕಾಂಗ ಕುಂಠಿತ ಆಗ್ತಾ ಹೋಗುತ್ತೆ, ಡೈಜೆಷನ್ ಎಫೆಕ್ಟಿವ್ ಆಗೋದಿಲ್ಲ ಟಾಕ್ಸಿನ್ ಇದ್ರೆ, ಅಂಡ್ ಅದರಿಂದ ಬೇದಿ ಸ್ಟಾರ್ಟ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಕಪ್ಪು ಚುಕ್ಕೆಗಳು, ಸ್ಕಿನ್ ಮೇಲೆಲ್ಲ ಬ್ಲಾಕ್ 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 ಮಾರ್ಕ್ಸ್ ಬರ್ತಾ ಹೋಗುತ್ತೆ. ಅಂಡ್ ಬೆವರಿನ ವಾಸನೆ, ಬೆವರು ನಾರ್ಮಲ್ ಆಗಿ ವಾಸನೆ ಇರುತ್ತೆ, ಈ ನಮ್ಮ ಟಾಕ್ಸಿನ್ ಅದರಿಂದ ಇನ್ನೂ ಕೆಟ್ಟ ವಾಸನೆ ಬರುತ್ತೆ. ಅಂಡ್ ಅದೇ ತರ ಬಾಯಿ ದುರ್ವಾಸನೆ. ಇವತ್ತು ಎಷ್ಟೋ ಬ್ರಷ್ ಮಾಡಿದ್ರು ಸಹಿತ ಬಾಯಿ ಕ್ಲೀನ್ ಇಲ್ಲ ಅಂತೀವಿ ನಾವು, ಬಾಯಲ್ಲಿ ಸ್ಮೆಲ್ ಬರ್ತಾ ಇದೆ. ಯಾಕೆ? ನಮ್ಮ ಹೊಟ್ಟೆಯಿಂದ ಬರ್ತಾ ಇದೆ. ಹೊಟ್ಟೆ ಒಳಗಡೆ ಇರೋ ಟಾಕ್ಸಿನ್ ನಮಗೆ ಸ್ಮೆಲ್ ಮೂಲಕ ಬರ್ತಾ ಇದೆ ಫ್ರೆಂಡ್ಸ್. ಇದೆಲ್ಲದೂ ಸಹಿತ ನಮ್ಮ ದೇಹನ ಹಾಳು ಮಾಡ್ತಾ ಇದೆ, ಅದರಿಂದ ನಿಮ್ಗೆ ಇವೆಲ್ಲ ಬರ್ತಿದೆ. ಹಾಗೆ ಇದು ಪರಿಹಾರ ಏನ್ ಮಾಡಿದ್ರೆ ಇದೆಲ್ಲ ಚೆನ್ನಾಗಾಗುತ್ತೆ? ಅದಕ್ಕೆ ಇರೋದು ಒಂದೇ ಪರಿಹಾರ, ವಿಷನ ದೇಹದಿಂದ ಹೊರಗಡೆ ಹಾಕೋದು. ದಟ್ ಈಸ್ ಕಾಲ್ಡ್ ಡಿಟಾಕ್ಸಿಫಿಕೇಶನ್. ಡಿಟಾಕ್ಸಿಫೈ ಮಾಡ್ಬೇಕು ನಮ್ಮ ಬಾಡಿನ.
ಕಂಪ್ಲೀಟ್ ಇರೋ ಬ್ಲಡ್ ಅನ್ನ ಕ್ಲೀನ್ ಮಾಡಬೇಕು. ಬ್ಲಡ್ ಕಂಪ್ಲೀಟ್ಲಿ ನಂಜಾಗಿರುತ್ತೆ, ಅದನ್ನ ನಾವು ಕ್ಲೀನ್ ಮಾಡಬೇಕಾಗುತ್ತೆ. ಇದಕ್ಕೆ ನಮ್ಮ ಹತ್ರ ಬ್ರಹ್ಮಾಸ್ತ್ರ ಅಂತ ಹೇಳ್ಬೋದು, ದಟ್ ಈಸ್ ಡಿಟಾಕ್ಸ್ ಫ್ರೆಂಡ್ಸ್. ಅತ್ಯದ್ಭುತವಾಗಿ ನಮ್ಮ ಬಾಡಿಲಿ ಇರ್ತಕ್ಕಂಥ ಎಲ್ಲ ವಿಷನ ಇದು ತೆಗೆದಾಕುತ್ತೆ. ಓಕೆ, ಪುನಃ ನಮಗೆ ಒಂದು ಯೌವನವಾಗಿರೋದಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಅಂಡ್ ಸೈವೇದಿಕ್ ನಾ ಹೇಳಿದಲ್ವಾ, ಫುಡ್ ಸಪ್ಲಿಮೆಂಟ್ ಇದು ಬೆಸ್ಟ್ ಆಯುರ್ವೇದ ಅಂಡ್ ದಿ ಬೆಸ್ಟ್ ಸೈನ್ಸ್ ಎರಡರ ಕಾಂಬಿನೇಷನ್ ಅಲ್ಲಿ ಇರತಕ್ಕಂಥದ್ದು. ಅಂಡ್ 10 ಗಿಡಮೂಲಿಕೆಗಳಿದೆ. ದ ಫೇಮಸ್ ಅಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಹೈಲಿ ಎಫೆಕ್ಟಿವ್ 10 ಅರ್ಬ್ಸ್ ಇದರಲ್ಲಿದೆ. ಈ ಅರ್ಬ್ಸ್ ಬಗ್ಗೆ ಯಾವುದೇ ಒಬ್ಬ ಆಯುರ್ವೇದಿಕ್ ಡಾಕ್ಟರ್ ಕೇಳಿದ್ರೆ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ಅವ್ರು ಹೇಳ್ತಾರೆ ಇದ್ರ ಪವರ್ ಏನು ಅಂತ. ಹಾಗೆ ನೋಡ್ತಾ ಹೋಗೋಣ, ಇದರಲ್ಲಿರ್ತಕ್ಕಂಥ 10 ಗಿಡಮೂಲಿಕೆಗಳು ಯಾವ್ಯಾವು ಅಂತ ಇವು ನಮಗೆ ನೆನಪಿರ್ಬೇಕು. ಒಂದು, ಮೊದಲನೇದಾಗಿ ಬೇವು. ಬೇವು ಎಲ್ರಿಗೂ ಗೊತ್ತಿದೆ. ಇವತ್ತು ಬೇವಲ್ಲಿ ಎಷ್ಟೊಂದು ಶಕ್ತಿ ಇದೆ. ಹೈಯೆಸ್ಟ್ ಆಂಟಿಸೆಪ್ಟಿಕ್ ಅಂತ ಹೇಳ್ಬೋದು. ಅದು ನಮ್ಮ ಈ ಒಂದು ಡಿಟಾಕ್ಸ್ ಅಲ್ಲಿ ಇದೆ. ಅಂಡ್ ತ್ರಿಫಲ ಅಂತ 3 ಹಣ್ಣುಗಳು ಜೊತೆಗೆ ಇದರಲ್ಲಿದೆ. ಅಮಲಕ್ಕಿ, ಬಬಿಟಕ್ಕಿ, ಹರಿಟಕ್ಕಿ ಅಂತ ಈ 3 ಇದರಲ್ಲಿದೆ. ಹಾಗೆ ಕಾಲ್ಮೇಘ್ ಅಂತ ಒಂದು ಸಸ್ಯ, ರೋಹಿಟಿಕ, ಕುಟ್ಕಿ, ಬಾಬ್ಚಿ ಅಂಡ್ ಬ್ರಿಂಗ್ರಾಜ್ ಅಂಡ್ ವರುಣ್. ಇಷ್ಟು 10 ಅಂಶಗಳು ನಮ್ಮ ಈ ಒಂದು ವೆಲ್ ಡಿಟಾಕ್ಸ್ ಅಲ್ಲಿ ಇದೆ. ಇದು ಒಂದೊಂದು ಸಹ ನಮ್ಮ ದೇಹದಲ್ಲಿ ತುಂಬಾನೇ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ನಮಗೆ ಬೆಸ್ಟ್ ಡಿಟಾಕ್ಸಿಫಿಕೇಶನ್ ಆಗುತ್ತೆ. ಇದರಿಂದ ಏನೇನು ಉಪಯೋಗ ಆಗುತ್ತೆ ನೋಡಿ. ಒಂದೊಂದೇ ಇದೆಲ್ಲ ಅಂಶಗಳು ಸೇರಿ ನಮಗೆ ಕಂಪ್ಲೀಟ್ ಡಿಟಾಕ್ಸ್ ಇಂದ ಏನೆಲ್ಲ ಉಪಯೋಗ ಆಗ್ತಾ ಇದೆ. ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, ಇವೆಲ್ಲವೂ ಆಂಟಿ ಫಂಗಲ್, ಆಂಟಿವೈರಲ್, ಆಂಟಿಬ್ಯಾಕ್ಟೀರಿಯಲ್. ಇನ್ಫೆಕ್ಷನ್ಸ್ ಕಂಪ್ಲೀಟ್ಲಿ ಅವಾಯ್ಡ್ ಮಾಡಿಬಿಡುತ್ತೆ. ಅಂಡ್ ಬಾಡಿಯಲ್ಲಿರ್ತಕ್ಕಂಥ ಎಲ್ಲ ಟಾಕ್ಸಿನ್ ಹೊರಗೆ ಹಾಕ್ಬಿಡುತ್ತೆ. ರಕ್ತನ ಮೇನ್ ಶುದ್ಧಿ ಮಾಡುತ್ತೆ. ರಕ್ತ ಯಾವಾಗ ಶುದ್ಧಿ ಆಯಿತು ಎಷ್ಟೋ ಡಿಸೀಸ್ ವಾಸಿ ಆಯಿತು ಅಂತಾನೆ. ಅಂಡ್ ಚರ್ಮಕ್ಕೆ ಒಳ್ಳೆ ಹೆಲ್ತ್ ಕೊಡುತ್ತೆ. ಅಂಡ್ ಡೈಜೆಷನ್ ಸೂಪರ್ ಆಗುತ್ತೆ. ಅಂಡ್ ರೋಗನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಯಾವಾಗ ರೋಗನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಅವಾಗ ಆಟೋಮೆಟಿಕ್ಲಿ ನಮಗೆ ಕಾಯಿಲೆ ವಾಸಿ ಆಗುತ್ತೆ. ಅಂಡ್ ಮಲಬದ್ಧತೆ, ಕಾನ್ಸ್ಟಿಪೇಷನ್, ಇವತ್ತು ತುಂಬಾ ಜನಗಳಿಗೆ ಚಾಲೆಂಜಸ್ ಇದೆ. ಕಾನ್ಸ್ಟಿಪೇಷನ್ಗೆ ಒಂದು ಡಿಟಾಕ್ಸ್. ಇನ್ನೊಂದು, ನೆನ್ನೆ ನೀವು ನೋಡಿದ್ರಿ ವಾಟರ್ ಥೆರಪಿ. ವಾಟರ್ ಥೆರಪಿ, ಚೆನ್ನಾಗಿ ನೀರು ಕುಡಿದು ಬೆಳಿಗ್ಗೆ ಎದ್ದ ತಕ್ಷಣ 1 ಲೀಟರ್ ನೀರು ಕುಡಿದು ನಮ್ಮ ಡಿಟಾಕ್ಸ್ ತಗೊಂಡ್ರೆ ಸೂಪರ್ ಆಗಿ ಮಲಬದ್ಧತೆ ಕಡಿಮೆ ಆಗಿದೆ. ತುಂಬಾ ಜನ ರಿಸಲ್ಟ್ ಬಂದಿದೆ. ಇನ್ನೊಂದು ಟೆಕ್ನಾಲಜಿ ಇದೆ, ವಿತೌಟ್ ಮೆಡಿಸಿನ್ ಅಥವಾ ವಿತೌಟ್ ಸಪ್ಲಿಮೆಂಟ್ಸ್ ಆಲ್ಸೋ. ಇನ್ನೊಂದು ಅಡಿಷನಲ್ ಟೆಕ್ನಾಲಜಿ ನಿಮಗೆ ನೆಕ್ಸ್ಟ್ ಸೆಷನ್ ಗೊತ್ತಾಗುತ್ತೆ. ಅದರಲ್ಲಿ ನಿಮಗೆ ಫ್ರೀ ಆಗಿ ಏನೂ 5 ಪೈಸೆ ಖರ್ಚಿಲ್ದಲೆ ನಾನು ಕಾನ್ಸ್ಟಿಪೇಷನ್ ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಾಳೆ ಒಂದು ನಿಮಗೆ ಟೆಕ್ನಾಲಜಿ ಗೊತ್ತಾಗುತ್ತೆ. ಇನ್ನು ಸಾಕಷ್ಟು ಹೆಲ್ಪ್ ಆಗುತ್ತೆ. ಇದು ಸಹ ಒಂದು ಅದರಲ್ಲಿ. ಆ ಟೆಕ್ನಾಲಜಿ ನಾಳೆ ನೋಡ್ತೀರಾ ನೆಕ್ಸ್ಟ್ ಸೆಷನ್ ಅಲ್ಲಿ. ಅಂಡ್ ಪಿತ್ತಜನಕಾಂಗ ಅದನ್ನ ರಕ್ಷಿಸುತ್ತೆ. ಅಂಡ್ ಬಿಳಿ ಚೀಪು, ಸೋರಿಯಾಸಿಸ್ ಅಂಡ್ ಇಸ್ಮನ್ನ ಕಂಟ್ರೋಲ್ ಮಾಡುತ್ತೆ. ಮೆಲನಿನ್, ಇವತ್ತು ನಮ್ಮ ಸ್ಕಿನ್ ಇದೆಯಲ್ವಾ, ನಮ್ಮ ಸ್ಕಿನ್ನು ಮೆಲನಿನ್ ಉತ್ಪತ್ತಿ ಆಗ್ತಿರ್ಬೇಕು. ಅವಾಗಲೇ ನಮ್ಮ ಸ್ಕಿನ್ ಕಲರ್ ಮೇಂಟೈನ್ ಮಾಡೋಕ್ಕಾಗುತ್ತೆ. ಅದು ನಮ್ಮನ್ನು ಉತ್ಪತ್ತಿ ಮಾಡುತ್ತೆ. ಅಂಡ್ ಕೂದಲು ಕಪ್ಪಾಗಿರುತ್ತೆ ಅಂಡ್ ಹೊಳಪಾಗಿರುತ್ತೆ. ಅಂಡ್ ಚರ್ಮದ ಕಾಂತಿ ಹೆಚ್ಚಾಗುತ್ತೆ. ಚರ್ಮದ ರೋಗ, ಅಲರ್ಜಿಗಳು ಕಡಿಮೆ ಆಗುತ್ತೆ. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್, ಯೂರಿನಲ್ ಇನ್ಫೆಕ್ಷನ್ ಕಡಿಮೆ ಆಗುತ್ತೆ. ಅಂಡ್ ಕಿಡ್ನಿಲಿರೋ ಟಾಕ್ಸಿನ್ ತೆಗೆದಾಕುತ್ತೆ. ಅಂಡ್ ಕಂಪ್ಲೀಟ್ಲಿ ಇದೆಲ್ಲ ಆಗೋದ್ರಿಂದ ನನ್ನ ಬಾಡಿ ಕಂಪ್ಲೀಟ್ಲಿ ಹೆಲ್ತಿ ಆಗಿರುತ್ತೆ. ಅಂಡ್ ಬ್ಯೂಟಿನೂ ಸಹ ಇರುತ್ತೆ. ಇಟ್ಸ್ ಅ ಕಾಂಬಿನೇಷನ್ ಆಫ್ ಹೆಲ್ತ್ ಅಂಡ್ ಬ್ಯೂಟಿ. ಇವೆರಡೂ ಸಹ ಸಿಗುತ್ತೆ. ಅಂಡ್ ಸ್ಕಿನ್ ಕೇರ್ ಅಲ್ಲಿ ಎಷ್ಟೋ ಜನಕ್ಕೆ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ಗಳು, ಕೆಲವರಿಗೆ ಸಪೋರ್ಟಿಗೆ ನಮ್ಮ ಡಿಟಾಕ್ಸ್ ತುಂಬಾನೇ ಅತ್ಯದ್ಭುತವಾಗಿ ರಿಸಲ್ಟ್ಸ್ ಬಂದಿದೆ. ನಮ್ಮ ಚರ್ಮದ ಆರೋಗ್ಯಕ್ಕೆ ಬಹಳನೇ ಹೆಲ್ಪ್ ಮಾಡುತ್ತೆ. ಕಂಪ್ಲೀಟ್ ಬಾಡಿಲಿ ಎಲ್ಲ ವಿಷ ಹೊರಟೋದ್ರೆ ಫುಲ್ ಯಂಗ್ ಅಂಡ್ ಬ್ಯೂಟಿಲಿ ನಾವಿರ್ಬೋದು ಫ್ರೆಂಡ್ಸ್. ಅಷ್ಟು ಈ ಒಂದು ಡಿಟಾಕ್ಸ್ ಇರುತ್ತೆ. ಇದನ್ನ ತಗೊಳ್ಳೋದು ಹೇಗೆ? 12 ವರ್ಷ ಮೇಲ್ಪಟ್ಟಿರೋರು ಬಳಸಬೇಕು. ಒಂದ್ಸಾರಿ ದಿನಕ್ಕೆ 2 ಸಾರಿ ತಗೋಬೇಕು. ಬೆಳಗ್ಗೆ ಮತ್ತು ರಾತ್ರಿ ಊಟಕ್ಕಿಂತ ಮೊದಲು. ಒಂದು ಟ್ಯಾಬ್ಲೆಟ್ ಅಲ್ಲಿ 60 ಇರುತ್ತೆ ಒಂದು ಬಾಕ್ಸ್ ಅಲ್ಲಿ. ಈಗ ನೋಡೋಣ ಇನ್ನೊಂದು ಜಿನ್ಸಿಂಗ್, ರೆಡ್ ಜಿನ್ಸಿಂಗ್ ಅಂತಕ್ಕಂಥದ್ದು ಒಂದು ಅತ್ಯದ್ಭುತವಾದ ಒಂದು ಪ್ರಾಡಕ್ಟ್. ಅದು ಕೊರಿಯನ್ ರೆಡ್ ಜಿನ್ಸಿಂಗ್ ಅಂತ 6 ವರ್ಷ ಹಳೆಯದು ಅಂತ. 6 ವರ್ಷ ಭೂಮಿನಲ್ಲಿ ಬೆಳೆದಿರ್ತಕ್ಕಂಥದ್ದು. ಇದು ಒಂದು ಬೇರು. ಪ್ರಪಂಚದಲ್ಲಿ ಬೇರೆ ಬೇರೆ ಕಂಟ್ರಿಗಳಲ್ಲಿದೆ, ಆದರೆ ಕೊರಿಯಾದಲ್ಲಿ ಇರ್ತಕ್ಕಂಥ ರೆಡ್ ಜಿನ್ಸಿಂಗು ವೆರಿ ವೆರಿ ಪಾಪ್ಯುಲರ್ ಅಂಡ್ ಫೇಮಸ್. ತುಂಬಾನೇ ಹೈಲಿ ಹೆಲ್ತಿ ಒಂದು ನ್ಯೂಟ್ರಿಷನ್ ಸಪ್ಲಿಮೆಂಟ್ಸ್. ಇದಕ್ಕೆ 3 ಬಿರುದಿದೆ, ತುಂಬಾನೇ ಫೇಮಸ್ ಬಿರುದು. ಅದೇನು ಅಂತ ನೋಡೋಣ. ಅತ್ಯದ್ಭುತವಾದ ಬೇರು ಏನಪ್ಪಾ ಅಂದ್ರೆ, ಫಸ್ಟ್ ಒನ್ ಪ್ರಪಂಚದ ಅದ್ಭುತ ಅಂತ ಕರೀತಾರೆ, ವಂಡರ್ ಆಫ್ ದಿ ವರ್ಲ್ಡ್ ಅಂತ. ಅಷ್ಟು ಶಕ್ತಿ ಇದೆ ಇದಕ್ಕೆ. ಅಂಡ್ ಬೇರುಗಳ ರಾಜ, ಎಷ್ಟೊಂದು ಬೇರುಗಳಿದೆ, ಅದರಲ್ಲೇ ರಾಜ ಅಂತ ಹೇಳ್ತಾರೆ ಇದಕ್ಕೆ. ಓಕೆ, ಕಾಡಿನ ರಾಜ, ಸಿಂಹನು ಹಂಗೆ ಬೇರುಗಳಿಗೆ ರಾಜ ಈ ಒಂದು ಬೇರು ಯಾವುದು, ಜಿನ್ಸಿಂಗ್. ಅಂಡ್ ಜೀವನಕ್ಕೆ ಸಂಜೀವಿನಿ. ಇವತ್ತು ಎಲೆಕ್ಸರ್ ಆಫ್ ಲೈಫ್, ಎಷ್ಟೋ ಜನಗಳಿಗೆ ಜೀವನ ಕೊಟ್ಟಿದೆ. ಇವತ್ತು ನಮಗೆ ಸಾಕಷ್ಟು ಎಕ್ಸಾಂಪಲ್ಸ್ಗಳಿದೆ. ಎಷ್ಟೋ ಜನಗಳು ಕ್ಯಾನ್ಸರ್ ಬಂದ್ಬಿಟ್ಟು ಇನ್ನೇನು ಮುಗೀತು, ಡಾಕ್ಟರ್ಸ್ ಎಲ್ಲರನ್ನೂ ಕರ್ಸ್ಬಿಡಿ 1 ವಾರದಲ್ಲಿ ಉಳಿಯಲ್ಲ, 1 ಗಂಟೆಗಳಲ್ಲಿ ಹೋಗ್ತಾರೆ ಅಂದಿದ್ದವರು ಇವತ್ತು 3 ವರ್ಷ 4 ವರ್ಷ 5 ವರ್ಷ ಬದುಕಿರೋರು ಇದ್ದಾರೆ. ಅಷ್ಟೊಂದು ಲೈಫನ್ನ ಎಕ್ಸ್ಟೆಂಡ್ ಮಾಡಿದೆ. ಎಷ್ಟೋ ಜನಗಳಿಗೆ ಇನ್ನು ಬೇರೆ ಬೇರೆ ಕಾಯಿಲೆಗಳು ವಾಸಿ ಆಗಿದೆ. ಅಂತ ಒಂದು ಶಕ್ತಿ ಈ ಒಂದು ಪ್ರಾಡಕ್ಟ್ಗೆ ಸಿಕ್ಕಿದೆ ಫ್ರೆಂಡ್ಸ್. ಅಂಡ್ ಪೆನಾಕ್ಸ್ ಅಂತ ಒಂದು ಪದ ಇದೆ, ಅದರ ಅರ್ಥ ಏನು ಅಂತ ನಿಮ್ಗೆ ಗೊತ್ತಿರಬೇಕು. ಇದು ಒಂದು ಪೆನಾಕ್ಸ್ ಅನ್ನೋದು ಒಂದು
ಫೆನಾಸಿಯದ ಒಂದು ಪದ ಇದು. ಫೆನಾಕ್ಸ್ ಅಂದ್ರೆ ಎಲ್ಲಾ ವಾಸಿ ಅಂತ. ಎಲ್ಲದನ್ನು ವಾಸಿ ಆಗ್ತಕ್ಕಂಥ ಶಕ್ತಿ ನಮಗಿದೆ ಈ ಒಂದು ಜಿನ್ಸಿಂಗ್ಗೆ. ಅಂಡ್ 5,000 ವರ್ಷ ಹಳೇದು, ಅವಾಗಿಂದಲೂ ಬಳಸ್ಕೊಂಡು ಬರ್ತಿದ್ದಾರೆ ಈ ಬೇರು. ಅಂಡ್ ಕೊರಿಯನ್ ರಿಡ್ ಜಿನ್ಸಿಂಗ್ ಅಲ್ಲಿ ಏನು ವಿಶೇಷತೆ ಅಂದ್ರೆ, ಬೇರೆ ಜಿನ್ಸಿಂಗ್ಗಳು ಇದೆ, ಆ ಜಿನ್ಸಿಂಗ್ ಕಂಪೇರ್ ಮಾಡಿದ್ರೆ ಬೇರೆದೆಲ್ಲ 4-15 ಜಿನ್ಸಿನೋಸೈಡ್ ಅಂತ ಇರ್ತಿದ್ರು. ಇದರಲ್ಲಿರೋ ರಾ ಮೆಟೀರಿಯಲ್, ಅದರಲ್ಲಿರೋ ಒಂದು ಅಂಶ. ಆ ಜಿನ್ಸಿನೋಸೈಡ್ ಬೇರೆದು 4 to 15 ಇದ್ರೆ, ನಮ್ದಲ್ಲಿ 38 ಜಿನ್ಸಿನೋಸೈಡ್ಗಳಿದೆ. ಇದು ಹೈಯೆಸ್ಟ್ ಅಂಡ್ ರಿಚ್. ಇದು ಕಂಪೇರ್ ಮಾಡಿದ್ರೆ ನೋಡಿ, ಇಲ್ಲಿ 4 ದೇಶದಿದೆ: ಜಪಾನ್, ಅಮೆರಿಕ, ಚೀನಾ ಮತ್ತೆ ಕೊರಿಯಾ. ಕೊರಿಯಾದಲ್ಲೇ ಹೈಯೆಸ್ಟ್ ಇರ್ತಕ್ಕಂಥದ್ದು, ಎಲ್ಲಾ ಹೈ ವ್ಯಾಲ್ಯೂ ಇರ್ತಕ್ಕಂಥದ್ದು ಕೊರಿಯನ್ ರೆಡ್ ಜಿನ್ಸಿಂಗ್ ಮಾತ್ರ. ಅಂಡ್ ಇದರಿಂದ ಒಂದು ಉಪಯೋಗ ಏನು, ಈ ಕೊರಿಯನ್ ರೆಡ್ ಜಿನ್ಸಿಂಗ್ ನಾವು ಬಳಸೋದ್ರಿಂದ ಏನೇನೋ ಉಪಯೋಗ ಆಗುತ್ತೆ, ಇದನ್ನ ನೋಡ್ತಾ ಹೋಗೋಣ. ಒಂದು, ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸಾಮರ್ಥ್ಯ ಹೆಚ್ಚಿಸ್ಕೋಬಹುದು. ಬಾಡಿ ಅಂಡ್ ಮೈಂಡ್ ಫಿಟ್ ಆಗುತ್ತೆ ಇದರಿಂದ. ಅಂಡ್ ಚೈತನ್ಯ ಜಾಸ್ತಿ ಆಗುತ್ತೆ, ನನ್ನ ಜೀವಕ್ಕೆ ಒಂದು ಶಕ್ತಿ ಸಿಗುತ್ತೆ. ಅಂಡ್ ಒತ್ತಡ ಕಡಿಮೆ ಆಗುತ್ತೆ, ಮುಪ್ಪಾಗೋದು ಕಡಿಮೆ ಆಗುತ್ತೆ. ಅಂಡ್ ಮಾನಸಿಕವಾಗಿ ಯಾರೆಲ್ಲ ಕೆಲಸ ಜಾಸ್ತಿ ಮಾಡ್ತಿರ್ತೀರಾ, ಮಾನಸಿಕವಾಗಿ ಸ್ಟ್ರಾಂಗ್ ಮಾಡುತ್ತೆ, ಬುದ್ಧಿವಂತಿಕೆ ಹೆಚ್ಚಿಸುತ್ತೆ, ಆಮೇಲೆ ಮೆಮೊರಿ ಪವರ್ನ ಇನ್ಕ್ರೀಸ್ ಮಾಡುತ್ತೆ, ಏಕಾಗ್ರತೆ, ಫೋಕಸ್, ಕಾನ್ಸಂಟ್ರೇಷನ್ ಹೆಚ್ಚಿಗೆ ಮಾಡುತ್ತೆ. ಅಂಡ್ ಮರೆಯೋದನ್ನ ಕಡಿಮೆ ಮಾಡುತ್ತೆ. ಅಂಡ್ ತಾಕತ್ತು, ನಮಗೆ ಶಕ್ತಿ ಜಾಸ್ತಿ ಕೊಡುತ್ತೆ. ದಣಿವಾರಿಸೋದನ್ನ ಕಡಿಮೆ ಮಾಡುತ್ತೆ, ದಣಿವಾಗೋದನ್ನ. ಅಂಡ್ ರೋಗ ನಿರೋಧಕ ಶಕ್ತಿ ಬಲಿಷ್ಠ ಆಗೋದ್ರಿಂದ ಅದು ನಮಗೆ ಆಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡುತ್ತೆ. ಇದನ್ನು ಸಹಿತ ರಿಚ್ ಆಂಟಿ ಆಕ್ಸಿಡೆಂಟ್ಸ್ ಇದೆ. ಈ ಆಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಬಿಗ್ಗೆಸ್ಟ್ ಬೆನಿಫಿಟ್ ಹೇಳ್ತೀನಿ, ಕ್ಯಾನ್ಸರ್. ತುಂಬಾ ಜನಗಳ ಕ್ಯಾನ್ಸರ್ಗೆ ಇದು ರಾಮಬಾಣ ಆಗಿದೆ. ಎಲ್ಲಾ ತರದ ಕ್ಯಾನ್ಸರ್ಗೆ ಇದು ಇನ್ನೇನು ಫೈನಲ್ ಅಂತಿದ್ದವರಿಗೆ ತುಂಬಾ ಜನಕ್ಕೆ ಹೆಲ್ಪ್ ಆಗಿದೆ ಫ್ರೆಂಡ್ಸ್ ಇದು. ಅಂಡ್ ಕೊಲೆಸ್ಟ್ರಾಲ್ ಸಹಿತ ಕಡಿಮೆ ಮಾಡುತ್ತೆ, ಅದರಿಂದ ಹಾರ್ಟ್ಗೆ ಸೇಫ್ ಆಗುತ್ತೆ. ಹಾಗೆ ಸಕ್ಕರೆ ಕಾಯಿಲೆ, ಶುಗರ್ಗೂ ಸಹಿತ ಇದು ರಾಮಬಾಣ. ಶುಗರ್ ಇದನ್ನ ಉಪಯೋಗಿಸಿರೋರು ಶುಗರ್ ಕಂಪ್ಲೀಟ್ಲಿ ನಾರ್ಮಲ್ ಆಗಿ, ಇನ್ಸುಲಿನ್ ಇದ್ದವರು ನಾರ್ಮಲ್ ಬಂದಿದ್ದಾರೆ, ಇನ್ಸುಲಿನ್ ಇದ್ದವರು ಟ್ಯಾಬ್ಲೆಟ್ ಬಂದಿದ್ದಾರೆ, ಟ್ಯಾಬ್ಲೆಟ್ ಇದ್ದವರು ಕಂಪ್ಲೀಟ್ ನಾರ್ಮಲ್ ಆಗಿದ್ದಾರೆ. ಎಷ್ಟೋ ಜನ ಸ್ವೀಟ್ನ ತಿನ್ನೋ ಸ್ಟೇಜಿಗೆ ಹೋಗಿದ್ದಾರೆ, ಅಷ್ಟು ಪವರ್ ಈ ಒಂದು ಪ್ರಾಡಕ್ಟ್ ಇದೆ. ಬಿಪಿನೂ ಸಹಿತ ಇದ್ರಲ್ಲಿ ನಾರ್ಮಲ್ ಆಗುತ್ತೆ. ಕಾಯಿಲೆಗಳಿಂದ ಚೇತನ ಪಡಿಸ್ಕೊಂತಿರೋರು, ರಿಕವರ್ ಆಗ್ತಿರೋರು ಫಾಸ್ಟರ್ ರಿಕವರಿ ಆಗ್ತಾರೆ. ಅಂಡ್ ನರಗಳ ದೌರ್ಬಲ್ಯ, ಇವತ್ತು ನರಗಳದ್ದು ಮೇಜರ್ ಚಾಲೆಂಜ್. ಕಂಪ್ಲೀಟ್ ನಮ್ಮ ನರಮಂಡಲ ಏನಿದೆ, ಆ ನರಮಂಡಲಕ್ಕೆ ಶಕ್ತಿ ಕೊಡುತ್ತೆ. ಯಾವುದೇ ನರ್ವ್ಸ್ ಚಾಲೆಂಜ್ ಇದ್ರೆ ಈ ಒಂದು ಪ್ರಾಡಕ್ಟ್ ಸೂಪರ್ ಆಗಿ ಹೆಲ್ಪ್ ಮಾಡುತ್ತೆ. ಅಂಡ್ ನೆಕ್ಸ್ಟ್, ಇದರಿಂದ ಇವತ್ತು ಪುರುಷರ ಲೈಂಗಿಕ ಸಮಸ್ಯೆ ಇವತ್ತು ತುಂಬಾ ಚಾಲೆಂಜಸ್ ಇದೆ. ಆ ಒಂದು ಶಕ್ತಿ ಇದು ಕೊಡುತ್ತೆ, ಅದಕ್ಕೆ ಒಂದು ಸಾಮರ್ಥ್ಯನ ಹೆಚ್ಚಿಸುತ್ತೆ ಪುರುಷರ ಲೈಂಗಿಕ ಸಾಮರ್ಥ್ಯನ. ಹಾಗೆ ಜೀರ್ಣಕ್ರಿಯೆ, ಡೈಜೆಷನ್ ಪವರ್ ಇಂಪ್ರೂವ್ ಮಾಡುತ್ತೆ. ನೆಟ್ಟಿಗೆ ನಿಲ್ಲಕ್ಕಾಗದಿಲ್ಲ ಇರೋರಿಗೆ ಅವ್ರನ್ನಾಗೆ ಸಹಾಯ ಮಾಡುತ್ತೆ. ಅಂಡ್ ಇದನ್ನ 18 ವರ್ಷ ಮೇಲ್ಪಟ್ಟಿರೋ ತಗೋಬೇಕು. ದಿನಕ್ಕೆ 2 ಟ್ಯಾಬ್ಲೆಟ್ ಊಟಕ್ಕಿಂತ ಮೊದಲು. ಈಗ ನೆಕ್ಸ್ಟ್ ಐಟಮ್ ನೋಡೋಣ, ವೆಲ್ ಸ್ಟ್ರಾಂಗ್ ಅಂಡ್ ಸ್ಮಾರ್ಟ್. ಇವತ್ತು ಈ ಒಂದು ವೆಲ್ ಸ್ಟ್ರಾಂಗ್ ಅಂಡ್ ಸ್ಮಾರ್ಟ್ ಏನಿದೆ, ಇದು ಮಕ್ಕಳಿಗೆ ಸಂಬಂಧಪಟ್ಟಿರತಕ್ಕಂಥದ್ದು. ಇವತ್ತು ಮಕ್ಕಳಿಗೆಲ್ಲರೂ ಏನಿದೆ, ಅವ್ರು ಬಲಿಷ್ಠವಾಗಿರಬೇಕು ಅಂಡ್ ಬುದ್ಧಿವಂತರಾಗಿರ್ಬೇಕು. ಇದು ಎಲ್ಲರ ಒಂದು ಕನ್ಸರ್ನ್. ಇವತ್ತಿನ ಮಕ್ಕಳಿಗೆ ಇವತ್ತು ಸಾಕಷ್ಟು ಕ್ರಿಯಾಶೀಲರಾಗಿರ್ತಾರೆ, ಅವ್ರ ಭವಿಷ್ಯದ ಭರವಸೆ ಬಹಳ ಇದೆ ಮಕ್ಕಳ ಮೇಲೆ ಪೇರೆಂಟ್ಸ್ ಇಂದು. ಇವತ್ತು ಮಕ್ಕಳು ಒಂದು ಸೆಂಟೆನ್ಸ್ ಇದೆ, ಮಕ್ಕಳಿಗಾಗಿ ಆಸ್ತಿ ಮಾಡೋದು ಬೇಡ, ಮಕ್ಕಳನ್ನೇ ಆಸ್ತಿಯಾಗಿ ಮಾಡೋಣ ಅಂತ. ಈ ಮಕ್ಕಳನ್ನೇ ಆಸ್ತಿಯಾಗಿ ಮಾಡೋದಕ್ಕೆ ನಮ್ಮಲ್ಲಿರ್ತಕ್ಕಂಥ ಒಂದು ಬ್ಯೂಟಿಫುಲ್ ಸಿಸ್ಟಮೇ ಈ ಒಂದು ಜ್ಞಾನ ಇರ್ಬೋದು, ಪ್ಲಸ್ ಅವರಿಗೆ ಆರೋಗ್ಯದಿಂದ ಇರೋದಕ್ಕೆ, ಅವರು ಮೆಂಟಲಿ ಸ್ಟ್ರಾಂಗ್ ಇರೋದಕ್ಕೆ ನಾವೇನ್ ಮಾಡಬೇಕು, ಅವರೇ ಒಂದು ಆಸ್ತಿ ಆಗೋ ಥರ ನಾವು ಮಾಡೋದಕ್ಕೆ ನಾವು ಯೋಚನೆ ಮಾಡಬೇಕಾಗುತ್ತೆ. ಹಾಗೆ ಇವತ್ತಿನ ಮಕ್ಕಳಿಗೆ ಕೆಲವೊಂದು ಟೈಮಲ್ಲಿ ಹತಾಶರಾಗ್ಬಿಡ್ತಾರೆ, ಡಲ್ ಆಗಿರ್ತಾರೆ. ಅದಕ್ಕೆ ಕಾರಣ ನೋಡೋಣ. ಪೋಷಕರಿಗೆ ಕೆಲವೊಂದು ಚಾಲೆಂಜಸ್ ಇದೆ, ಇವತ್ತು ನಿರೀಕ್ಷೆಗಳಿದೆ, ಆತಂಕಗಳಿದೆ ಮಕ್ಕಳ ಮೇಲೆ. ಅದೇನೇನು ನೋಡೋಣ. ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, ಅವರು ಒಟ್ಟಾರೆ ಬೆಳವಣಿಗೆ ಆಗ್ತಿರೋದಿಲ್ಲ, ಅವ್ರ ವಿಕಸನ, ಅದ್ರ ಬಗ್ಗೆ ಒಂದು ಕಾಳಜಿ ಇರುತ್ತೆ. ಅಂಡ್ ರೋಗ ನಿರೋಧಕ ಸಮಸ್ಯೆ, ಅವರಲ್ಲಿ ಶ್ರೇಷ್ಠವಾದ ರೋಗ ನಿರೋಧಕ ಸಮಸ್ಯೆ ಕಡಿಮೆ ಇರುತ್ತೆ, ಅದು ಬೇಕಾಗುತ್ತೆ. ಶಕ್ತಿ ಮತ್ತೆ ತಾಕತ್ತು ಇರಬೇಕು ಅವ್ರಿಗೆ ಯಾವಾಗಲೂ. ಅಂಡ್ ಆಡ್ತಾ ಇರ್ತಾರೆ ಯಾವಾಗಲೂ. ಅಂಡ್ ತಿನ್ನೋ ಅಭ್ಯಾಸ ಇವತ್ತು ತುಂಬಾನೇ ಚಾಲೆಂಜ್ ಇದೆ, ಆರೋಗ್ಯಕರವಾಗಿಲ್ಲ ಅವ್ರದ್ದು ಇವತ್ತು ತಿನ್ನೋ ಅಭ್ಯಾಸ. ಕುಂಠಿತವಾದ ಬೆಳವಣಿಗೆ ಕುಂಠಿತ ಆಗ್ತಾ ಇದೆ. ಅಂಡ್ ಆಗಿದ್ದಾಗೆ ಕಾಯಿಲೆ ಬೀಳ್ತಿರ್ತಾರೆ. ಇವತ್ತು ತುಂಬಾ ಜನಗಳು ನೋಡ್ತಿದ್ದೀರಾ, ಸಣ್ಣ ಪುಟ್ಟದಕ್ಕೂ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಿರ್ತಾರೆ ಮಕ್ಕಳನ್ನ. ಯಾಕೆ ಅಂದ್ರೆ ಇವತ್ತಿನ ಲೈಫ್ ಸ್ಟೈಲ್ ಆ ಥರ ಆಗ್ಬಿಟ್ಟಿದೆ ಅವ್ರಿಗೆ, ಅವರ ಚಟುವಟಿಕೆ ಕುಂಠಿತ ಆಗ್ತಿದೆ, ಶಕ್ತಿ ಕ್ಷೀಣಿಸ್ತಾ ಇದೆ, ಕುಳಿತೇ ಇರತಕ್ಕಂಥ ಲೈಫ್ ಸ್ಟೈಲ್ ಅವ್ರದ್ದು ಇವತ್ತು. ಎಲ್ಲರದ್ದು ಇವತ್ತು ಕುಳಿತೇ ಇರೋದು, ಫಿಸಿಕಲ್ ಆಕ್ಟಿವಿಟೀಸ್ ತುಂಬಾ ಕಡಿಮೆ ಇದೆ. ಹಾಗೆ ಜಂಕ್ ಫುಡ್ ಮೇಲೆ ಪ್ರೀತಿ, ಇವತ್ತು ಮಕ್ಕಳಿಗಂತೂ ಹೈಯೆಸ್ಟ್ ಜಂಕ್ ಫುಡ್
ಎಲ್ಲಾದ್ರೂ ಒಂದು ಅಂಗಡಿ ನೋಡಿದ್ರೆ ಸಾಕು, ಚಿಪ್ಸು, ಚಾಕ್ಲೇಟು, ಪಪ್ಸು, ಎಷ್ಟೊಂದು ಐಟಮ್ಗಳಿಗೆ ಅಟ್ರಾಕ್ಟ್ ಆಗ್ತಾರೆ. ಅದಿಲ್ಲ ಅಂದ್ರೆ ಸಾಧ್ಯನೇ ಇಲ್ಲ, ಅಷ್ಟೊಂದು ಹಠ ಮಾಡಿಬಿಟ್ಟು ತರಿಸ್ಕೊಳ್ತಿರ್ತಾರೆ. ಹಾಗಾಗಿ ಇವೆಲ್ಲವೂ ಸಹಿತ ಆತಂಕಗಳು ಹುಟ್ಟಿಸ್ತಾ ಇದೆ ಇವತ್ತು ಪೇರೆಂಟ್ಸ್ಗಳಿಗೆ. ಹಾಗೆ ಮಕ್ಕಳಲ್ಲಿರ್ತಕ್ಕಂಥ ಪೌಷ್ಟಿಕತೆ ಸವಾಲುಗಳು ಯಾವ್ಯಾವ? ಪೌಷ್ಟಿಕತೆ ಇರಬೇಕು, ಅದಕ್ಕೊಂದು ಕೆಲವೊಂದು ಸವಾಲಿದೆ. ಅದೇನಪ್ಪಾ ಅಂದ್ರೆ, ಒಂದು ಮಕ್ಕಳಿಗೂ ಸಹಿತ ಆರೋಗ್ಯ ಮುಖ್ಯ ಅಲ್ಲ, ರುಚಿ ಮುಖ್ಯ ಆಗಿದೆ. ಎಸ್ ಆರ್ ನೋ? ರುಚಿನೇ ಮುಖ್ಯ ಆಗಿದೆ, ಆರೋಗ್ಯ ಮುಖ್ಯ ಆಗಿಲ್ಲ ಅವರಿಗೆ. ಸಾಮಾನ್ಯವಾಗಿ ಏನಾಗ್ತಿದೆ ಗೊತ್ತಾ, ನಮ್ಮ ತಿನ್ನೋ ಐಟಮು ಹೈಯೆಸ್ಟ್ ಫ್ಯಾಟಿ ಫುಡ್ ಇದೆ, ಸ್ವೀಟ್ ಇದೆ, ಹೈಯೆಸ್ಟ್ ಕ್ಯಾಲರಿ ಇದೆ, ಸಕ್ಕರೆಗಳಿದೆ, ಅಂಡ್ ಉಪ್ಪು, ಸಾಲ್ಟಿ ಫುಡ್ಡೇ ಜಾಸ್ತಿ ಇದೆ. ಇವೆಲ್ಲವೂ ನಮಗೆ ಹೆಲ್ತ್ಗೆ ಎಫೆಕ್ಟ್ ಮಾಡ್ತಾ ಇದೆ ಮಕ್ಕಳ ಮೇಲೆ. ಅಂಡ್ ಫಾಸ್ಟ್ ಫುಡ್ ಸೆಂಟರ್ಗಳು ಸುತ್ತಮುತ್ತ ತುಂಬಾನೇ ಬೆಳೀತಾ ಇದೆ. ಎಲ್ಲಿ ನೋಡಿದ್ರು ಪಿಜ್ಜಾ ಅಂಗಡಿ, ಬರ್ಗರ್ ಅಂಗಡಿ, ಚಾಕ್ಲೇಟ್ಸು, ಪಪ್ಸು, ಬೇಕ್ರಿ, ಕುರ್ಕುರೆ, ಚಿಪ್ಸು, ಎಷ್ಟೊಂದು ಎಲ್ಲಿ ನೋಡಿದ್ರು ದೊಡ್ಡ ದೊಡ್ಡದಾಗಿ ಕಾಣ್ತಿರ್ತವೆ. ಅವೆಲ್ಲ ಅಟ್ರಾಕ್ಟ್ ಮಾಡುತ್ತೆ ಮಕ್ಕಳಿಗೆ. ಅದೇ ತರ ಇನ್ನೊಂದೇನಪ್ಪ ಅಂದ್ರೆ, ಪೋಷಕರು ಇವತ್ತು ಪೇರೆಂಟ್ಸ್ ಬ್ಯುಸಿ ಆಗ್ಬಿಟ್ಟಿರ್ತಾರೆ, ಮಕ್ಕಳ ಬಗ್ಗೆ ಫೋಕಸ್ ಮಾಡೋಕ್ಕಾಗ್ತಿಲ್ಲ. ಹಾಗೆ ಮಕ್ಕಳಿಗೆ ಸಾಕಷ್ಟು ಖರ್ಚಿಗೆ ದುಡ್ಡು ಕೊಡೋದು, ಎಷ್ಟರ ತಗೋ. ಮಕ್ಕಳಿಗೆ ಯೋಚನೆ ಮಾಡಲ್ಲ, ನಾನು ಕಷ್ಟಪಟ್ಟಿದ್ದೆ, ನನ್ನ ಮಕ್ಕಳು ಆರಾಮಾಗಿರ್ಬೇಕು, ನನ್ನ ಮಕ್ಕಳಿಗೆ ಏನು ಕೇಳಿದ್ರು ಕೊಡ್ಬೇಕು, ನಮ್ಮಪ್ಪ ನನಗೆ ಏನು ಕೊಟ್ಟಿಲ್ಲ, ನಾನು ಏನು ಬೇಕಾದ್ರೂ ಕೊಡ್ತೀನಿ ಅಂತ ಎಲ್ರಿಗೂ ಮಕ್ಕಳಿಗೆ ಕೇಳಿದ್ದೆಲ್ಲ ಕೊಡಿಸ್ತಾ ಇದೀವಿ. ಬಟ್ ಇದು ನಮಗೆ ಎಫೆಕ್ಟ್ ಆಗ್ತಾ ಇದೆ ಫ್ರೆಂಡ್ಸ್. ಇದಕ್ಕೆ ಕಾರಣ ಏನು? ಶ್ರೀಮಂತಿಕೆ ಪ್ರಭಾವ. ಮಕ್ಕಳು ವಿಷಯದಲ್ಲಿ ಎಲ್ಲರೂ ಶ್ರೀಮಂತರೇನು, ಏನ್ ಕೇಳಿದ್ರು ಕೊಡಿಸ್ತೀವಿ ಮಕ್ಕಳಿಗೆ. ಎಸ್ ಆರ್ ನೋ? ಹಣದ ಬಗ್ಗೆ ನಾವು ಯೋಚನೆ ಮಾಡ್ತಾ ಇಲ್ಲ. ಹಾಗೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್, ಟೋಟಲ್ ಕುಟುಂಬದಲ್ಲೇ ಊಟದ ಪದ್ಧತಿ ಚೇಂಜ್ ಆಗಿದೆ ಇವತ್ತು. ನಾವೇನ್ ತಿಂತಿದೀವಿ ಅದೇ ತರ ಅವ್ರಿಗೂ ತಿನ್ನಿಸ್ತಾ ಇದೀವಿ. ಹಾಗಾಗಿ ಮಕ್ಕಳಿಗೆ ತುಂಬಾನೇ ಎಫೆಕ್ಟ್ ಆಗ್ತಾ ಇದೆ ಫ್ರೆಂಡ್ಸ್. ಅಂಡ್ ಇವತ್ತು ಊಟದ ಒಂದು ಹ್ಯಾಬಿಟ್ಸು, ಲೈಫ್ ಸ್ಟೈಲು ಪೌಷ್ಟಿಕತೆಯಲ್ಲಿ ಕೊರತೆ ಉಂಟು ಮಾಡ್ತಾ ಇದೆ. ಅವರಲ್ಲೂ ಸಹಿತ ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಇದೆ. ಅದನ್ನ ಫುಲ್ಫಿಲ್ ಮಾಡೋದಕ್ಕೆ ಅದಕ್ಕೆ ರೈಟ್ ಪರಿಹಾರ ಬೇಕು. ಆ ಪರಿಹಾರ ಹೆಂಗಿರ್ಬೇಕು? ದ ಬೆಸ್ಟ್ ಸೊಲ್ಯೂಷನ್ ಆಗಿರ್ಬೇಕು. ಅದೇಗಪ್ಪ ಅಂದ್ರೆ, ಒಂದು ರುಚಿಯಾಗಿರ್ಬೇಕು, ಪ್ಲಸ್ ಪೌಷ್ಟಿಕಾಂಶ ಇರಬೇಕು, ಅದು ಆರೋಗ್ಯಕರವಾಗಿರ್ಬೇಕು. ಅಂಡ್ ಮ್ಯಾಕ್ರೋ ಅಂಡ್ ಮೈಕ್ರೋ, ನಮಗೆ ಬೇಕಾಗಿರೋ ಎಲ್ಲಾ ತರದ ನ್ಯೂಟ್ರಿಯೆಂಟ್ಸ್ ಅದರಲ್ಲಿ ಇರಬೇಕು. ಅಂಡ್ ಅದು ಬೆಳವಣಿಗೆಗೂ ಆಗ್ಬೇಕು, ಕಂಪ್ಲೀಟ್ ಡೆವಲಪ್ಮೆಂಟ್ ಅಂಡ್ ಗ್ರೋತ್ ಎರಡೂ ಆಗ್ಬೇಕು. ಅಂಡ್ ಮಕ್ಕಳು ಯಾವಾಗಲೂ ಅವರಾಗಿನೇ ಇಷ್ಟಪಟ್ಟು ತಿನ್ಬೇಕು. ಅವರಾಗಿನೇ ಇಷ್ಟಪಟ್ಟು ತಿನ್ಲಿಲ್ಲ ಅಂದ್ರೆ ನಾವೆಷ್ಟೇ ಫೋರ್ಸ್ ಮಾಡಿದ್ರು ಅವ್ರ ತಲೆಗೆ ಹೋಗೋದಿಲ್ಲ. ಹೆಸರು ಅವರಾಗಿನೇ ಇಷ್ಟಪಟ್ಟು ತಿಂದ್ರೆ ಮಾತ್ರ ಅದು ಎಫೆಕ್ಟಿವ್ ಆಗಿರುತ್ತೆ. ಅದಕ್ಕೆ ನಮ್ದು ಬಂದಿರೋದು ವೆಲ್, ಸ್ಟ್ರಾಂಗ್ ಅಂಡ್ ಸ್ಮಾರ್ಟ್. ಇವೆಲ್ಲದನ್ನು ಈಸಿಯಾಗಿ ನಮ್ಮ ಈ ಒಂದು ವೆಲ್, ಸ್ಟ್ರಾಂಗ್ ಅಂಡ್ ಸ್ಮಾರ್ಟ್ ಫುಲ್ಫಿಲ್ ಮಾಡುತ್ತೆ ಫ್ರೆಂಡ್ಸ್. ಇವತ್ತು ದ ಗ್ರೇಟ್ ಟೇಸ್ಟ್ ಅಂಡ್ ಹೈಯೆಸ್ಟ್ ನ್ಯೂಟ್ರಿಷನ್ ಎರಡೂ ಸಹಿತ ಕಾಂಬಿನೇಷನ್ ಇದೆ. ಹೀಗಾಗಿ ನಮ್ಮ ಒಂದು ಸ್ಟ್ರಾಂಗ್ ಅಂಡ್ ಸ್ಮಾರ್ಟ್ ಪವರ್ಫುಲ್ ಆಗಿದೆ. ಈಗ ನೋಡೋಣ, ಸ್ಟ್ರಾಂಗ್ ಅಂಡ್ ಸ್ಮಾರ್ಟ್ ಅಲ್ಲಿ ಎಷ್ಟು ಪೌಷ್ಟಿಕಾಂಶ ಇವೆ ಅಂತ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಅದೆಷ್ಟಪ್ಪ ಅಂದ್ರೆ, ಬೇಸಿಕ್ ಪ್ರತಿಯೊಂದು ನೆಸೆಸಿಟಿ ಇರ್ತಕ್ಕಂಥ 37 ನ್ಯೂಟ್ರಿಯೆಂಟ್ಸ್ ಇದೆ ಫ್ರೆಂಡ್ಸ್ ಇದರಲ್ಲಿ. ಜಸ್ಟ್ ಯೋಚನೆ ಮಾಡಿ, ಒಂದು ಕಂಪ್ಲೀಟ್ ಪ್ಯಾಕ್ ಅಲ್ಲಿ ಕಂಪ್ಲೀಟ್ ಅವಶ್ಯಕತೆ ಇರತಕ್ಕಂಥ ಮಕ್ಕಳಿಗೆ ಬೇಕಾಗಿರೋ ಎಲ್ಲ ಅಂಶನೂ ಇದರಲ್ಲಿದೆ. ಈಗ ನೋಡೋಣ ಅದರಲ್ಲಿ ಯಾವ್ಯಾವ್ದು ಅಂದ್ರೆ, ಒಂದು ಹಾಲು ಮತ್ತೆ ವೇ ಪ್ರೋಟೀನ್ ಇದರಲ್ಲಿದೆ. ಅಂಡ್ ನೆಕ್ಸ್ಟ್ ವಿಟಮಿನ್ ಅಂಡ್ ಮಿನರಲ್ಸ್ ಇದೆ, ಕಾರ್ಬೋಹೈಡ್ರೇಟ್ಸ್ ಇದೆ, ಅಂಡ್ DHA ಅಂತ ಒಂದು ಅಂಶ ಇದೆ, ಕೊಲೆಸ್ಟ್ರಾಲ್, ಗಿನ್ನು ಅಂತೀವಿ ನಾವು. ಕೊಲೆಸ್ಟ್ರಾಲ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದಿ ಕಿಡ್ಸ್. ಎಲ್ಲಿರುತ್ತೆ ಗೊತ್ತಾ? ಅದು ತಾಯಿ ಎದೆ ಹಾಲು, ಅದರಲ್ಲೂ ಗೀಬಿನ ಹಾಲು. ಫಸ್ಟ್ ಜಸ್ಟ್ ಡೆಲಿವರಿ ಆದಾಗ ಡಾಕ್ಟರ್ಸ್ ಹೇಳ್ತಾರೆ, ಇಮ್ಮಿಡಿಯೇಟ್ಲಿ ಡೆಲಿವರಿ ಆದ ತಕ್ಷಣ ಎಷ್ಟಾಗುತ್ತಷ್ಟು ತಾಯಿ ಎದೆ ಹಾಲು ಕುಡಿಸಿ ಅಂತ. ಆ ಎದೆ ಹಾಲನ್ನ ಕುಡಿದಿರ್ತಕ್ಕಂಥ ಮಕ್ಕಳು ತುಂಬಾ ಸ್ಟ್ರಾಂಗ್ ಇರ್ತಾರೆ. ಅದರಲ್ಲಿ ಎಷ್ಟು ರೋಗ ನಿರೋಧಕ ಶಕ್ತಿ ಇರುತ್ತೆ. ಅದು ಆ ತಾಯಿ ಇಮಿಡಿಯೇಟ್ಲಿ ಡೆಲಿವರಿ ಆದಾಗ ಮಾತ್ರ ಸಿಗ್ತಕ್ಕಂಥದ್ದು. ಆ ಅಂಶ ನಮಗೆ ಫುಲ್ ಈ ಒಂದು ಸ್ಟ್ರಾಂಗ್ ಅಂಡ್ ಸ್ಮಾರ್ಟ್ ಸಿಗುತ್ತೆ ಫ್ರೆಂಡ್ಸ್. ಅಷ್ಟು ಸ್ಟ್ರಾಂಗ್ ಆಗಿರ್ತಾರೆ ಇದನ್ನು ತಗೊಂಡ್ರೆ. ಅಂಡ್ FOS ಅಂತ ಇದೆ. ಅಂಡ್ ಟೇಸ್ಟ್ ಚಾಕ್ಲೇಟ್ ಫ್ಲೇವರ್ ಇದೆ, ತುಂಬಾ ರುಚಿಯಾಗಿರುತ್ತೆ. ಅಂಡ್ ಬೇಗ ಡೈಜೆಷನ್ ಆಗುತ್ತೆ. ಅಂಡ್ 9 ಎಸೆನ್ಷಿಯಲ್ ಅಮಿನೋ ಆಸಿಡ್ಸ್ ಇದೆ ಅದರಲ್ಲಿ. ಮಕ್ಕಳಿಗೂ ಸಹಿತ ಅದು ಅವಶ್ಯಕತೆ ಇರೋದು. ಅಂಡ್ PDCAS ಸ್ಕೋರ್ ಅಂತ, ಇದೊಂದು ಇಂಟರ್ನ್ಯಾಷನಲ್ ಡೈಜೆಸ್ಟಿಬಿಲಿಟಿ ಸ್ಕೋರ್. ಇದು ಒಂದು ಹೈ ಸ್ಕೋರ್ ಅಂದ್ರೆ ಒಂದು, ಆ ಹೈ ಸ್ಕೋರ್ ಇದು ಪಡ್ಕೊಂಡಿದೆ. ಅಂಡ್ ಹೈಯೆಸ್ಟ್ ಡೈಜೆಷನ್ ಆಗುತ್ತೆ. ಅಂಡ್ 100% ವೆಜಿಟೇರಿಯನ್. ಅಂಡ್ ಯಾವುದೇ ಕಾರಣಕ್ಕೂ ಇದರಲ್ಲಿ ಆರ್ಟಿಫಿಷಿಯಲ್ ಕಲರ್ ಅಥವಾ ಫ್ಲೇವರ್ ಕೆಡ್ದಂಗೆ ಇರೋಕ್ಕೆ ಪ್ರಿಸರ್ವೇಟಿವ್ಸ್ನ ಇದ್ರಲ್ಲಿ ಹಾಕಿಲ್ಲ. ಅಂಡ್ ಪ್ಯಾಕಿಂಗ್ ಡಬಲ್ ಟೈಮ್ ಪ್ರೊಟೆಕ್ಷನ್ ಮಾಡುತ್ತೆ. ಅಂಡ್ 18 ತಿಂಗಳು ತನಕ ಇದನ್ನ ಇಡ್ಬೋದು. ಬಟ್ ಓಪನ್ ಮಾಡಿದ್ಮೇಲೆ ಬೇಗ ಖಾಲಿ ಮಾಡಲೇಬೇಕು. ಅಂಡ್ ಸ್ಟ್ರಾಂಗ್ ಅಂಡ್ ಸ್ಮಾರ್ಟ್ ನಿಂದ ಏನೇನೇನು ಬೆನಿಫಿಟ್ ಇದೆ, ಮಕ್ಕಳಿಗೆ ಏನು ಉಪಯೋಗ ಇದೆ, ಆ ಉಪಯೋಗ ಆಗೋದಕ್ಕೆ ಯಾವ ನ್ಯೂಟ್ರಿಷನ್ ಸಪೋರ್ಟ್ ಮಾಡುತ್ತೆ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಬೆನಿಫಿಟ್ಸ್ ಏನಂತ. ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, ಬ್ರೈನ್. ಮಕ್ಕಳಿಗೆ ಬ್ರೈನ್ಸ್ ತುಂಬಾ ಸ್ಟ್ರಾಂಗ್ ಇರಬೇಕು. ಆ ಬ್ರೈನ್ನ ಪವರ್ ಜಾಸ್ತಿ ಮಾಡೋದಕ್ಕೆ ಇವೆಲ್ಲ ಅಂಶಗಳು ಹೆಲ್ಪ್ ಆಗುತ್ತೆ. ಇವೆಲ್ಲ ನ್ಯೂಟ್ರಿಷನ್ಸ್ ಹೆಲ್ಪ್ ಆಗುತ್ತೆ. ಅಂಡ್ ಒಟ್ಟಾರೆ ಬೆಳವಣಿಗೆ ಮತ್ತೆ ವಿಕಸನಕ್ಕೆ
ಬೇಕಾಗಿರೋ ಎಲ್ಲ ಅಂಶಗಳಿದೆ. ಹಾಗೆ ತಾಕತ್ತು, ಶಕ್ತಿ ಹೆಚ್ಚಾಗೋದಕ್ಕೆ ಬೇಕಾಗಿರೋ ಎಲ್ಲ ಒಂದು ನ್ಯೂಟ್ರಿಷನ್ಸ್ ಇದೆ. ಅಂಡ್ ಮೂಳೆ ಸ್ಟ್ರಾಂಗ್ ಆಗೋದಕ್ಕೆ ಬೇಕಾಗಿರೋ ನ್ಯೂಟ್ರಿಷನ್ಸ್, ಅಂಡ್ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗೋದಕ್ಕೆ ಹೈಯೆಸ್ಟ್ ಪವರ್ಫುಲ್ ಇರ್ತಕ್ಕಂಥ ನ್ಯೂಟ್ರಿಷನ್ಸ್ ಇದೆ. ಅಂಡ್ ಡೈಜೆಷನ್ಗೆ, ಮಕ್ಕಳಿಗೆ ಡೈಜೆಷನ್ ವೆರಿ ಇಂಪಾರ್ಟೆಂಟ್. ಪ್ರಾಪರ್ ಆಗಿ ಡೈಜೆಷನ್ ಆಗೋಗ್ಬಿಟ್ರೆ ಮಕ್ಕಳಿಗೆ ಅವರೇ ಊಟ ಬೇಕು ಬೇಕು ಅಂತ ಕೇಳ್ತಿರ್ತಾರೆ. ಇವತ್ತು ಎಷ್ಟೋ ಜನ ನಮ್ಮ ಸ್ಟ್ರಾಂಗ್ ಅಂಡ್ ಸ್ಮಾರ್ಟ್ ಬಳಸ್ತಾ ಇರೋರು ಖುಷಿಯಾಗಿ ಅವರೇ ಊಟನೇ ಮಾಡಲ್ಲ ಅನ್ನೋದು ಅಮ್ಮಂದಿರದ ಕೊರತೆ. ಆದ್ರೆ ಈ ಒಂದು ಸ್ಟ್ರಾಂಗ್ ಅಂಡ್ ಸ್ಮಾರ್ಟ್ ತಿಂದ್ಮೇಲೆ ಅವ್ರಿಗೆ ಇನ್ನೂ ಹಸು ಆಗ್ತಾ ಇರುತ್ತೆ ಅಂತ ಒಂದು ಶಕ್ತಿ ಇದರಲ್ಲಿದೆ. ಅಂಡ್ ಮಕ್ಕಳಲ್ಲೂ ಸಹಿತ ಆಂಟಿ ಆಕ್ಸಿಡೆಂಟ್ ಕ್ರಿಯೆ ನಡೀತಿರುತ್ತೆ. ಅದಕ್ಕೆ ನಮಗೆ ಒಂದು ನ್ಯೂಟ್ರಿಷನ್ಸ್ ಇದೆ. ಅಂಡ್ ಮೇನ್ ಇಂಪಾರ್ಟೆಂಟ್ ಕಣ್ಣು. ಇವತ್ತು ನೋಡ್ತಿದ್ದೀರಾ ಮಕ್ಕಳಿಗೆ, ಸಣ್ಣ ಸಣ್ಣ ಮಕ್ಕಳು ಇವತ್ತು ಆಲ್ರೆಡಿ ಸ್ಪೆಕ್ಸ್ ಆಗ್ತಿದ್ದಾರೆ. ಇದು ಒಂದು ವಿಪರ್ಯಾಸ. ಇದು ಯಾಕೆಂದ್ರೆ ವಿಟಮಿನ್ ಎ ಡೆಫಿಷಿಯನ್ಸಿ, ಅದು ನಮ್ಮ ಈ ಒಂದು ಸ್ಟ್ರಾಂಗ್ ಅಂಡ್ ಸ್ಮಾರ್ಟ್ ಸಿಗುತ್ತೆ. ಅಂಡ್ DHA ಅದಕ್ಕೆ ಹೆಲ್ಪ್ ಮಾಡುತ್ತೆ. ಟೇಸ್ಟಿ ಆಗಿದೆ, ಕುಡಿಯೋದಕ್ಕೆ ಯಾವುದೇ ಕಾರಣಕ್ಕೂ ಮಕ್ಕಳು ರಿಜೆಕ್ಟ್ ಮಾಡೋದಿಲ್ಲ, ಅವರಾಗಿನೇ ಕುಡಿತಾರೆ. ಹಾಗಾಗಿ ಮಕ್ಕಳಿಗೆ ಆರೋಗ್ಯ ಸಿಗುತ್ತೆ, ಟೇಸ್ಟು ಸಿಗುತ್ತೆ. ಇವೆಲ್ಲ ಒಂದು ನ್ಯೂಟ್ರಿಷನ್ ವ್ಯಾಲ್ಯೂಸ್ ನೀವು ನೋಡ್ತೀರಾ. ಅಂಡ್ ತಗೋಬೇಕಾಗಿದೆ ಎಷ್ಟು, 2 ರಿಂದ 4 ವರ್ಷದವರು ಒಂದ್ಸರಿ ತಗೋಬೇಕು 25 ಗ್ರಾಮ್, 4 ವರ್ಷದ ಮೇಲ್ಪಟ್ಟಿರೋರು 2 ಸ್ಕೂಪ್ ತಗೋಬೇಕು. ಇದು ನಮ್ಮ ಒಂದು ಕಂಪ್ಲೀಟ್, ಎಲ್ಲರೂ ಸಹಿತ ಸ್ಟ್ರಾಂಗ್ ಆಗ್ತಾರೆ, ಸ್ಮಾರ್ಟು ಆಗ್ತಾರೆ ಎಲ್ಲ ಮಕ್ಕಳು ಕೂಡ. ಅಂಡ್ ಈಗ ನೆಕ್ಸ್ಟ್ ಐಟಮ್ ನೋಡೋಣ, ನೋನಿ. ಇವತ್ತು ನೋನಿ ಒನ್ ಆಫ್ ದಿ ಬೆಸ್ಟ್ ಪ್ರಾಡಕ್ಟ್ ಫ್ರೆಂಡ್ಸ್. ಒಂದು ಇಟ್ಸ್ ಅ ಜ್ಯೂಸ್ ಕಾನ್ಸಂಟ್ರೇಟೆಡ್ ಅಂತ, ಎನ್ರಿಚ್ಡ್ ವಿತ್ ಕೋಕಮ್. ನೋನಿ ಅಂಡ್ ಕೋಕಮ್ ಇಸ್ ಅ ಕಾಂಬಿನೇಷನ್. ಒಂದು ಎರಡೂ ಸಹಿತ ಅಲ್ಟಿಮೇಟ್ ಹೆಲ್ತ್ ಅನ್ನ ಕೊಡುತ್ತೆ. ನೋಡ್ತಾ ಹೋಗೋಣ. ಇದು ನ್ಯಾಚುರಲ್ ಆಗಿ ಒಂದು ಆರೋಗ್ಯದ ಬಗ್ಗೆ ಕಾಳಜಿ ತಗೊಳ್ತಕ್ಕಂಥದ್ದು, ಅನೇಕ ಪ್ರಾಬ್ಲಮ್ಗಳಿಗೆ ಇದು ಸೊಲ್ಯೂಷನ್ ಕೊಡುತ್ತೆ. ಅಂಡ್ ಎಲ್ಲ ಸ್ಟ್ಯಾಂಡರ್ಡ್ ಏನು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಇದೆ ಅದ್ರ ಪ್ರಕಾರ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. ಅಂಡ್ ಇದ್ರ ಬಗ್ಗೆ ಅಬ್ದುಲ್ ಕಲಾಂ ಜಿನೇ ಒಂದು ವರ್ಕ್ಶಾಪ್ನೇ ಮಾಡ್ತಾರೆ ನೋನಿನ ಪ್ರಚಾರ ಮಾಡೋದಕ್ಕೆ. ನೋನಿನ ಇವರು ಸ್ಟಡಿ ಮಾಡಿಬಿಟ್ಟು ಇದರಲ್ಲಿ ಏನೆಲ್ಲ ಇದೆ ಅಂತ ಇವ್ರು ಹೇಳ್ತಾರೆ. ನೋನಿ ಅತ್ಯಂತ ಶಕ್ತಿಶಾಲಿ ಆಂಟಿ ಆಕ್ಸಿಡೆಂಟ್ ಗುಣಲಕ್ಷಣಗಳನ್ನು ಹೊಂದಿದೆ. ಆರ್ಗನ್ ಮತ್ತು ಮೆದುಳನ್ನು ಫ್ರೀ ರ್ಯಾಡಿಕಲ್ಸ್ಗಳ ಹಾನಿಯಿಂದ ಸಂರಕ್ಷಿಸುತ್ತದೆ ಅಂತ. ಎಲ್ಲರೂ ಸಹಿತ ನೋನಿನ ಪ್ರಮೋಟ್ ಮಾಡಬೇಕು. ಬಿಕಾಸ್ ಇದರಲ್ಲಿ ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ತುಂಬಾ ಉಪಯೋಗ ಇದೆ ಅಂತ ಅಬ್ದುಲ್ ಕಲಾಂ ಹೇಳಿದ್ದಾರೆ. ಈ ನೋನಿ ಒಂದು ಔಷಧಿ ಅಲ್ಲ, ಇದು ಜೀವಕೋಶಗಳಿಗೆ ಒಂದು ಅವಶ್ಯಕತೆ ಇರತಕ್ಕಂಥ ಒಂದು ಬೇಸಿಕ್ ಫುಡ್. ಇದು ಇದ್ರ ಬಗ್ಗೆ ನೋನಿನಲ್ಲಿ ಎಷ್ಟು ಅಂಶ ಇದೆ ಅಂತ ತಿಳ್ಕೋಬೇಕು ಫ್ರೆಂಡ್ಸ್. ಇದು ಆಶ್ಚರ್ಯಕರವಾಗುತ್ತೆ. ಎಷ್ಟಿದೆ ಗೊತ್ತಾ ಇದರಲ್ಲಿ ಪೌಷ್ಟಿಕಾಂಶಗಳು? 150+, 150ಕ್ಕೂ ಹೆಚ್ಚಿಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇದೆ. ಜಸ್ಟ್ ಇಮ್ಯಾಜಿನ್ ಮಾಡಿ ಫ್ರೆಂಡ್ಸ್, ಅಷ್ಟು ಶಕ್ತಿ ಇದರಲ್ಲಿದೆ. ಅಂಡ್ ಮೊರಿಂಡಾ ಸಿಟ್ರಪೋಲಿಯಾ ಅಂತ ಇದ್ರ ಹೆಸರು. ಇದು ಮೂಲತಃ ಭಾರತದ್ದೇ, 2000 ವರ್ಷದಿಂದಲೂ ಇದೆ. ಇದಕ್ಕೆ ಸಂಸ್ಕೃತದಲ್ಲಿ ಒಂದು ಹೆಸರಿದೆ, ಅಶುಕ ಅಂತ. ಅಶುಕ ಅಂದ್ರೆ ಏನು ನೋಡೋಣ. ಅಶುಕ ಅಂದ್ರೆ ದೀರ್ಘಾಯುಷಿ ಅಂತ, ನನ್ನ ವಯಸ್ಸನ್ನ ಹೆಚ್ಚಿಸುತ್ತೆ, ನಾನು ಹೆಚ್ಚು ಕಾಲ ಬದುಕಬಹುದು ಅಂತ ಒಂದು ಶಕ್ತಿ ಇದರಲ್ಲಿದೆ. ಇದು ಸಂಸ್ಕೃತ ಹೆಸರು. ಈಗ ನೋಡೋಣ ಇದ್ರಲ್ಲಿ ಏನೇನಿದೆ. ವಿಟಮಿನ್ಸ್, ಮಿನರಲ್ಸು, ಅಮಿನೋ ಆಸಿಡ್ಸು, ಆಂಟಿ ಆಕ್ಸಿಡೆಂಟ್ಸು, ಆಲ್ಕಲೈಡು ಅಂಡ್ ಫ್ಯಾಟಿ ಆಸಿಡ್ಸ್ ಇವೆಲ್ಲವೂ ಇದರಲ್ಲಿದೆ. ಅಂಡ್ ನೋನಿ ಹಣ್ಣಿಗೆ ವಿಶೇಷವಾಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಕ್ಲೆನ್ಸಿಂಗ್ ಮಾಡುತ್ತೆ, ಇದು ರೀಜನರೇಟ್ ಮಾಡುತ್ತೆ, ಆಂಟಿ ಬ್ಯಾಕ್ಟೀರಿಯಲ್ ಕೆಲಸ ಮಾಡುತ್ತೆ, ಅಂಡ್ ಆಂಟಿ ಇನ್ಫ್ಲಮೇಟರಿ ಅಂದ್ರೆ ಪೈನ್ ರಿಡ್ಯೂಸ್ ಮಾಡ್ತಕ್ಕಂಥ ಒಂದು ಶಕ್ತಿ ಇದರಲ್ಲಿದೆ. ಇದ್ರ ಜೊತೆಗೆ ಕೋಕಮ್ ಆಡ್ ಆಗಿರೋದ್ರಿಂದ ಇದು ಅಗೇನ್ ಇಟ್ಸ್ ಆಲ್ಸೋ ರಿಚೆಸ್ಟ್ ಆಂಟಿ ಆಕ್ಸಿಡೆಂಟ್. ಇದು ನಮಗೆ ಸಾಕಷ್ಟು ಕಾಯಿಲೆಗೆ ಹೆಲ್ಪ್ ಮಾಡುತ್ತೆ. ನೋನಿಯಿಂದ ಉಪಯೋಗ ಏನು? ಕಂಪ್ಲೀಟ್ ನಮ್ಮ ನೋನಿ ಏನಿದೆ ಇದರ ಉಪಯೋಗ ನೋಡ್ತಾ ಹೋಗೋಣ ಒಂದೊಂದಾಗಿ. ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡುತ್ತೆ, ಹೆಚ್ಚಿಗೆ ಶಕ್ತಿ ಕೊಡುತ್ತೆ, ಅಂಡ್ ಸೆಲ್ಗಳಿಗೆ ರೀಜನರೇಟ್ ಆಗುತ್ತೆ, ಅಂಡ್ ಸೋಂಕು ಇನ್ಫೆಕ್ಷನ್ ಅವಾಯ್ಡ್ ಮಾಡುತ್ತೆ, ಅಲರ್ಜಿ ಕಡಿಮೆ ಮಾಡುತ್ತೆ, ಮಾನಸಿಕ ಒತ್ತಡ ದಣಿವನ್ನ ಹಾರಿಸುತ್ತೆ, ಅಂಡ್ ನೆನಪು ಮತ್ತು ಏಕಾಗ್ರತೆ, ಫೋಕಸ್ ಅಂಡ್ ಕಾನ್ಸಂಟ್ರೇಷನ್, ಅಂಡ್ ಡೈಜೆಷನ್ಗೆ ಬಹಳ ಹೆಲ್ಪ್ ಆಗುತ್ತೆ. ಅಂಡ್ ಲಿವರ್ ಹೆಲ್ತ್ ಕಾಪಾಡುತ್ತೆ. ಅಗೇನ್ ಇದು ಸಹಿತ ಡಿಟಾಕ್ಸಿಫಿಕೇಶನ್ ಮಾಡುತ್ತೆ. ಅಂಡ್ ಚರ್ಮ ಮತ್ತೆ ಕೂದಲನ್ನ ಹೆಲ್ತಿ ಆಗಿಸುತ್ತೆ. ಮಂಡಿ ಮತ್ತೆ ಕೀಲು ನೋವು, ತುಂಬಾ ಜನಗಳಿಗೆ ಮಂಡಿ ನೋವು ಕಂಟ್ರೋಲ್ ಆಗಿದೆ ಇದರಿಂದ. ಅಂಡ್ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಇದರಿಂದ. ಹಾರ್ಟಿಗೆ ತುಂಬಾನೇ ಪವರ್ಫುಲ್. ಶುಗರ್ ಕಂಟ್ರೋಲ್ ಆಗಿದೆ. ಅಂಡ್ ಕ್ಯಾನ್ಸರ್ ಇಂದ ಗಂಡಾಂತರ ಸಹಿತ ಇದನ್ನ ಕಂಟ್ರೋಲ್ ಮಾಡ್ಬೋದು. BP ಕಂಟ್ರೋಲ್ ಮಾಡುತ್ತೆ. ಪ್ರೋಟೀನ್ ಕಾರ್ಯಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಹಾರ್ಮೋನ್ಗಳ ಒಂದು ಇಂಬ್ಯಾಲೆನ್ಸ್ ಇದೆ ತುಂಬಾ ಜನಗಳಿಗೆ, ಅದರ ಸಮತೋಲನ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಅಂಡ್ ಚರ್ಮ ಮತ್ತೆ ಕೂದಲು ಆರೋಗ್ಯನ ಹೆಚ್ಚಿಗೆ ಮಾಡುತ್ತೆ. ಅಂಡ್ ದೊಡ್ಡ ಕರಳು ಏನೊಂದು ಲಾರ್ಜ್ ಇಂಟೆಸ್ಟೈನ್ ಅಂತೀವಿ, ಅದರ ಒಂದು ಆರೋಗ್ಯನ ಹೆಲ್ಪ್ ಮಾಡುತ್ತೆ. ಈ ಒಂದು ನೋನಿನ ಪ್ರಪಂಚದಾದ್ಯಂತ ತುಂಬಾನೇ ರಿಸರ್ಚ್ ಮಾಡಿದ್ರು. ಇದ್ರ ಮೇಲೆ ಒಂದು ರಿಸರ್ಚ್ ಮಾಡಿದೆ ತುಂಬಾ ಕಾಯಿಲೆಗಳ ಮೇಲೆ. ಒಂದು ಎಕ್ಸಾಂಪಲ್, ಕ್ಯಾನ್ಸರ್ಗೆ ಒಂದು 847 ಪೀಪಲ್ ಮೇಲೆ ಇದನ್ನ ಟ್ರಯಲ್ ಮಾಡ್ತಾರೆ. 67% ಒಳ್ಳೆ ರಿಸಲ್ಟ್ ಬಂದಿದೆ. ಹಾರ್ಟ್ ಡಿಸೀಸ್ ಮೇಲೆ ಟ್ರೈ ಮಾಡ್ತಾರೆ, 1058 ಪೀಪಲ್ ಜೊತೆ 80% ರಿಸಲ್ಟ್ ಬರುತ್ತೆ. ಈ ತರ ಮೋರ್ ದೆನ್ 60, 70, 80% ಎಲ್ಲ ಡಿಫ್ರೆಂಟ್ ಕಾಯಿಲೆಗಳಿಗೆ ಇದು ರಿಸಲ್ಟ್ಸ್ ಬಂದಿದೆ ಅಂತ ಒಂದು ಬೆಸ್ಟ್ ಒಂದು
ಒಂದು ಅಮೃತ ಅಂತಾನೆ ಹೇಳ್ಬೋದು ಇದು. ಅಂತ ಒಂದು ಶಕ್ತಿಶಾಲಿ ಇರ್ತಕ್ಕಂಥ ನೋನಿ ಪ್ರತಿಯೊಬ್ಬರು ಸಹಿತ ನಾವು ತಗೋಬೇಕಾಗುತ್ತೆ, ಇವೆಲ್ಲ ಕಾರ್ಯಗಳು ಬರಬಾರ್ದು ಅಂತಿದ್ರೆ. ಹಾಗೆ ನಮ್ಮ ನೋನಿ ಇಟ್ ಈಸ್ ದ ಬೆಸ್ಟ್ ಇನ್ ದ ವರ್ಲ್ಡ್ ಅಂಡ್ ದಿ ಲೋಯೆಸ್ಟ್ ಪ್ರೈಸ್ ಇನ್ ದ ವರ್ಲ್ಡ್ ಫ್ರೆಂಡ್ಸ್. ಇವತ್ತು ಬೇರೆ ನೋನಿ ಕಂಪೇರ್ ಮಾಡಿದ್ರೆ 1200 1500 700 ಆ ಥರ ಎಲ್ಲ ಇದೆ. ಬಟ್ ನಮ್ದು 1 ಲೀಟರ್ಗೆ ಜಸ್ಟ್ MRP ಇಸ್ 500. ಇನ್ನ ನಮ್ಮ ಡಿಸ್ಕೌಂಟ್ ಅಂಡ್ ಆಫರ್ಸ್ ಸಿಕ್ಕಾಪಟ್ಟೆ ನಮಗೆ ಕಡಿಮೆ ವರ್ಕೌಟ್ ಆಗುತ್ತೆ. ಹೀಗಾಗಿ ನಾವು ವರ್ಲ್ಡ್ ಬೆಸ್ಟ್ ಕ್ವಾಲಿಟಿ ಅಫೋರ್ಡಬಲ್ ಟು ಇಂಡಿಯನ್ ಮಿಡಲ್ ಕ್ಲಾಸ್ ಅಂಡ್ ಲೋವರ್ ಮಿಡಲ್ ಕ್ಲಾಸ್ ಅಂತವ್ರಿಗೆ ನಮ್ಮ ಕಂಪನಿ ಅಫೋರ್ಡಬಲ್ ತಂದು ಕೊಡ್ತಾ ಇದೆ. ಹಾಗೆ ಸ್ಪಿರುಲಿನಾ, ಇವತ್ತು ಸ್ಪಿರುಲಿನಾ ಒನ್ ಆಫ್ ದಿ ಬಿಗ್ಗೆಸ್ಟ್ ಅಂಡ್ ದಿ ಬೆಸ್ಟ್ ಬ್ರ್ಯಾಂಡ್, ತುಂಬಾನೇ ಒಂದು ಉಪಯೋಗ ಆಗ್ತಕ್ಕಂಥದ್ದು. ಈ ಇದರಲ್ಲಿ WHO ಇದ್ರ ಬಗ್ಗೆ ಒಂದು ಮಾನ್ಯತೆ ಪಡೆದಿದೆ. ಏನಂತ ಅಂದ್ರೆ 1974 ಅಲ್ಲೇ WHO ಒಂದು ಮಾನ್ಯತೆ ಕೊಡುತ್ತೆ. ಏನಂತ ಅಂದ್ರೆ 21ನೇ ಶತಮಾನದ ಸೂಪರ್ ಫುಡ್ ಅಂತ ಹೇಳುತ್ತೆ ಇದಕ್ಕೆ. ಹ್ಯಾಂಡ್ ತಾಯಿ ಎದೆಹಾಲಿನ ನಂತರದ ಸ್ಥಾನ ಅಂತ ಹೇಳುತ್ತೆ. ಯೋಚನೆ ಮಾಡಿ, ತಾಯಿ ಎದೆಹಾಲ ಎಷ್ಟು ಶ್ರೇಷ್ಠ. ಅದು ಬಿಟ್ಟರೆ ನೆಕ್ಸ್ಟ್ ಸ್ಪಿರುಲಿನಾ ಅಂತಾನೆ, ಅಷ್ಟು ಶಕ್ತಿ ಇದೆ ಇದರಲ್ಲಿ. ಇದು ನೀರಿನ ಒಂದು ಪಾಚಿಯಿಂದ ಬೆಳೀತಕ್ಕಂಥ ಒಂದು ಸಸ್ಯ ಇದು. ಅಂಡ್ ಭವಿಷ್ಯದ ಆಹಾರ ಅಂತ ಹೇಳ್ತಾರೆ ಇದಕ್ಕೆ. ಅಂಡ್ ಜೀವನಕ್ಕೆ ವರ್ಷಗಳನ್ನು ಸೇರಿಸಬಹುದಾದ 5 ಆಹಾರಗಳಲ್ಲಿ 1ನೇ ಸ್ಥಾನ ಅಂತ ಹೇಳ್ತಿದೆ. ನಮ್ಮ ಲೈಫಿಗೆ ಏರ್ನ ಆ್ಯಡ್ ಮಾಡೋದಕ್ಕೆ ಯಾವ್ದಾದ್ರು ಫುಡ್ ಐಟಮ್ ಇದೆ ಅಂದ್ರೆ ಅದರಲ್ಲಿ 1ನೇ ಸ್ಥಾನ ಸ್ಪಿರುಲಿನಾ ಅಂತ ಹೇಳುತ್ತೆ. ಇದಕ್ಕೋಸ್ಕರ ವಿಶ್ವಸಂಸ್ಥೆ ಸ್ಪಿರುಲಿನಾದ ಒಂದು ರ್ಯಾಲಿ ಮಾಡುತ್ತೆ, ಇಡೀ ಪ್ರಪಂಚದಾದ್ಯಂತ ಸ್ಪಿರುಲಿನಾನ ಪರಿಚಯಿಸಬೇಕು ಅಂತ. ಇದಕ್ಕೆ ಕೆಲವರು ರಾಯಭಾರಿಗಳನ್ನ ಫಿಕ್ಸ್ ಮಾಡುತ್ತೆ, ಫೇಮಸ್ ರಾಯಭಾರಿಗಳನ್ನ ಅಪಾಯಿಂಟ್ ಮಾಡುತ್ತೆ. ಅವ್ರು ಯಾರ್ಯಾರು ಗೊತ್ತಾ? ಫಸ್ಟು ಬರಾಕ್ ಒಬಾಮಾ, ಅದಾದ್ಮೇಲೆ ಹಿಲರಿ ಕ್ಲಿಂಟನ್ ಅಂಡ್ ಮರಡೋನಾ, ದ ಫೇಮಸ್ ಫುಟ್ಬಾಲ್ ಪ್ಲೇಯರ್, ಅಂಡ್ ತುಷಾರ್ ಗಾಂಧಿ, ನಮ್ಮ ಮಹಾತ್ಮ ಗಾಂಧಿಯ ಮರಿಮೊಮ್ಮಗ. ಇಂಥ ಒಂದು ಫೇಮಸ್ ವ್ಯಕ್ತಿಗಳನ್ನ ಅಪಾಯಿಂಟ್ ಮಾಡುತ್ತೆ ಇದನ್ನು ಪ್ರಚಾರ ಮಾಡಿ, ಇದರ ಒಂದು ಅರಿವು ಮೂಡಿಸಿ ಇಡೀ ಪ್ರಪಂಚಕ್ಕೆ ಅಂತ. ಹಾಗೆ ಇವತ್ತು ನಾಸಾದಲ್ಲಿರ್ತಕ್ಕಂಥದ್ದು ಆಸ್ಟ್ರೋನಾಟ್ಸ್ಗೆ, ಬಾಹ್ಯಾಕಾಶದಲ್ಲಿ ಹೋಗ್ತಕ್ಕಂಥ ಗಗನಯಾತ್ರಿಗಳಿಗೆ ಇದು ಒಂದು ಮೇಜರ್ ಫುಡ್ ಆಗುತ್ತೆ ಫ್ರೆಂಡ್ಸ್. ಇವತ್ತು ಗಗನಯಾತ್ರಿಗಳು ದೊಡ್ಡ ಫುಡ್ ಐಟಮ್ ಹೊತ್ಕೊಂಡು ಹೋಗೋಕ್ಕಾಗಲ್ಲ ಅಲ್ಲಿ, ಆದರೆ ಅವರಿಗೆ ಶಾರ್ಟ್ ಆಗಿ ಬೇಕಾಗಿರೋ ಎಲ್ಲ ಒಂದು ನ್ಯೂಟ್ರಿಷನ್ ಬೇಕಲ್ವಾ, ಅದಕ್ಕೆ ಒಂದು ಟ್ಯಾಬ್ಲೆಟ್ ಕೊಟ್ಟು ಕಳಿಸ್ತಾರೆ. ಅಷ್ಟು ಪವರ್ ಈ ಒಂದು ಸ್ಪಿರುಲಿನಾ ಇದೆ ಫ್ರೆಂಡ್ಸ್. ಹಾಗೆ ಇವತ್ತು ಪ್ರೋಟೀನ್ ಇದರಲ್ಲಿ ಇರ್ತಕ್ಕಂಥದ್ದು, ಪ್ರೋಟೀನ್ ಇದೆ, ವಿಟಮಿನ್, ಮಿನರಲ್, ಆಂಟಿ ಆಕ್ಸಿಡೆಂಟ್ ಅಂಡ್ ಫ್ಯಾಟಿ ಆಸಿಡ್, ಇದೆಲ್ಲದೂ ಇದರಲ್ಲಿದೆ. ಹಾಗೆ ಇದು ಎಷ್ಟು ಪವರ್ಫುಲ್ ನೋಡೋಣ. ಅಗೈನ್ ಇದರಲ್ಲಿ 100+ ನ್ಯೂಟ್ರಿಷನ್ಸ್ ಇದೆ ಈ ಸ್ಪಿರುಲಿನಾದಲ್ಲಿ ಕೂಡ. ಅಂಡ್ ಇದು ಎಷ್ಟು ಶಕ್ತಿ ಅಂದ್ರೆ 1 ಗ್ರಾಮ್ ಸ್ಪಿರುಲಿನಾ ಇಸ್ ಈಕ್ವಲ್ ಟು 1 kg ಹಣ್ಣು ತರಕಾರಿ ಇರ್ತಕ್ಕಂಥ ಶಕ್ತಿ ಇದೊಂದರಲ್ಲಿದೆ. ಜಸ್ಟ್ ಯೋಚನೆ ಮಾಡಿ ಎಷ್ಟು ಪವರ್ ಇದೆ ಇದಕ್ಕೆ. ಹಾಗೆ ಇದರಲ್ಲಿ ಏನು ಶಕ್ತಿ ಇದೆ. ಕ್ಯಾರೆಟ್ಗಿನ 25 ಟೈಮ್ಸ್, ಪಪ್ಪಾಯಗಿನ 100 ಟೈಮ್ಸ್ ಜಾಸ್ತಿ ವಿಟಮಿನ್ ಎ ಇದೊಂದರಲ್ಲಿ. ಎಷ್ಟು ಶಕ್ತಿ ಇದೆ ನೋಡಿ ಇದಕ್ಕೆ. ಹಾಗೆ ಬಸ್ಲೆ ಸೊಪ್ಪು ಅಂತೀವಲ್ವಾ, ಅದು ರಿಚ್ ಐರನ್ ಕಂಟೆಂಟ್, ಅದಕ್ಕಿಂತ 50 ಟೈಮ್ಸ್ ಪವರ್ಫುಲ್ ಇದೆ ಇದರಲ್ಲಿ. ಹಾಗೆ ಹಾಲಲ್ಲಿ ಏನು ಸಿಗುತ್ತೆ? ಕ್ಯಾಲ್ಸಿಯಂ, ಅದಕ್ಕಿಂತ 300% ಜಾಸ್ತಿ ಇದೆ ಇದರಲ್ಲಿ. ಅಂಡ್ 60 to 71% ಪ್ರೋಟೀನ್ ಇದೆ ಇದರಲ್ಲಿ. ಈಗ ಇದನ್ನ ತಯಾರಿಸಕ್ಕೆ ಎಲ್ಲಾ ಸ್ಟ್ಯಾಂಡರ್ಡ್ನ ನಾವು ಯೂಸ್ ಮಾಡಿದ್ದಾರೆ ಕಂಪನಿ. GMP, ISO 9001, 14001 ಅಂಡ್ 22000 ಎಲ್ಲ ಸ್ಟ್ಯಾಂಡರ್ಡ್ ಏನಿದೆ ಎಲ್ಲ ಸ್ಟ್ಯಾಂಡರ್ಡ್ ಅನ್ನ ಮೇಂಟೈನ್ ಮಾಡಿದೆ. ಅಂಡ್ ಸ್ಪಿರುಲಿನಾದಿಂದ ಬೆನಿಫಿಟ್ ಏನು ಒಂದೊಂದಾಗಿ ನೋಡ್ತಾ ಹೋಗೋಣ, ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ. ಟಿಶ್ಯೂಗಳು ಬೆಳವಣಿಗೆ ಆಗುತ್ತೆ, ಅಂಡ್ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡುತ್ತೆ, ಜೀರ್ಣಕ್ರಿಯೆ ಹೆಲ್ಪ್ ಮಾಡುತ್ತೆ, ಶುಗರ್ಗೆ ಹೆಲ್ಪ್ ಆಗುತ್ತೆ, BP ಕಂಟ್ರೋಲ್ ಆಗುತ್ತೆ, ಮಂಡಿ ನೋವು ಕಡಿಮೆ ಆಗುತ್ತೆ ಇದರಿಂದ, ರಕ್ತದ ಪೋಷಣೆ ಆಗುತ್ತೆ, ಮುಟ್ಟಿನ ಸಮಸ್ಯೆ ಲೇಡೀಸ್ಗೆ ಸಾಕಷ್ಟು ಚಾಲೆಂಜಸ್ ಇರುತ್ತೆ, ಅದಕ್ಕೆ ಹೆಲ್ಪ್ ಮಾಡುತ್ತೆ. ಆಮೇಲೆ ಪ್ರೆಗ್ನೆನ್ಸ್ ವುಮೆನ್ಸ್ ಮೋಸ್ಟ್ ಇಂಪಾರ್ಟೆಂಟ್, ಎಲ್ಲ ನ್ಯೂಟ್ರಿಷನ್ಸ್ ಬೇಕು, ಮಗು ಡೆವಲಪ್ ಆಗ್ತಿರುತ್ತೆ, ಅದಕ್ಕೆ ಪ್ರೆಗ್ನೆನ್ಸ್ ವುಮೆನ್ಗೆ ಹೆಲ್ಪ್ ಆಗುತ್ತೆ. ಹಿಮೋಗ್ಲೋಬಿನ್ ಹೆಚ್ಚಿಗೆ ಮಾಡುತ್ತೆ, ಅಂಡ್ ಚರ್ಮದ ಹೆಲ್ತ್ ಕಾಪಾಡುತ್ತೆ, ಕೂದಲಿಗೆ ಆರೋಗ್ಯವಾಗಿರುತ್ತೆ, ಕಣ್ಣಿನ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಹಾರ್ಟ್ಗೆ ಹೆಲ್ತಿ ಆಗಿರುತ್ತೆ, ಮಕ್ಕಳಿಗೆ ಶಕ್ತಿ ಕೊಡುತ್ತೆ. ಇವತ್ತು ಮಕ್ಕಳಿಗೆ ತುಂಬಾನೇ ಒಂದು ಆರ್ಗನೈಸೇಷನ್ಗಳು ಪ್ರಮೋಟ್ ಮಾಡ್ತಾ ಇದೆ, ಬಲ್ಕಾಗಿ ಇದನ್ನು ರೆಕಮೆಂಡ್ ಮಾಡ್ತಾ ಇದೆ, ತುಂಬಾನೇ ಹೆಲ್ಪ್ ಆಗುತ್ತೆ. ಬಿಕಾಸ್ ಅವ್ರಿಗೆ ಬುದ್ಧಿನೂ ಜಾಸ್ತಿ ಆಗುತ್ತೆ, ಅವ್ರಿಗೆ ಶಕ್ತಿ ಜಾಸ್ತಿ ಸಿಗುತ್ತೆ. ಇದು ನಮ್ಮ ಒಂದು ಇಂಟೇಕ್ ಐಟಮ್ಸ್. ಇಲ್ಲಿ ತನಕ ಏನು ನೋಡಿದ್ರಿ ಇವೆಲ್ಲವೂ ಇಂಟೇಕ್, ನಾವು ಒಳಗಡೆಯಿಂದ ಸಪ್ಲಿಮೆಂಟ್ ಕೊಡ್ತಕ್ಕಂಥದ್ದು. ಇವೆಲ್ಲವೂ ನಾವು ಬಳಸಿದ್ದೆ ಆದರೆ ಖಂಡಿತ ನಮ್ಮಲ್ಲಿ ಒನ್ ಆಫ್ ದಿ ಬೆಸ್ಟ್ ರಿಸಲ್ಟ್ಸ್ ಬರ್ತಾ ಹೋಗುತ್ತೆ ಫ್ರೆಂಡ್ಸ್. ಇದು ನಮ್ಮ ಇಂಟೇಕ್. ಈಗ ನೋಡೋಣ ಇನ್ನೊಂದು ಒನ್ ಮೋರ್ ನ್ಯೂ ಟೆಕ್ನಾಲಜಿ, ದಟ್ ಇಸ್ ಕಾಲ್ಡ್ ಎನ್ವಿರೋ ಚಿಪ್. ಮೋದಿ ಕೇರ್ನಲ್ಲಿ ಒಂದು ಅತ್ಯದ್ಭುತವಾದ ಒಂದು ಮಹಾಮಾರಿ ಅಂತ ಹೇಳ್ಬೋದು ಇವತ್ತು. ಅದಕ್ಕೆ ಒಂದು ರಾಮಬಾಣವಾಗಿ ಬಂದಿರತಕ್ಕಂಥದ್ದು ಅದೇನಪ್ಪ ಅಂದ್ರೆ ರೇಡಿಯೇಷನ್ ಪ್ರೊಟೆಕ್ಷನ್ ಎನ್ವಿರೋ ಚಿಪ್. ಇವತ್ತು ನಾವು ನೋಡ್ತಿದೀವಲ್ವಾ ಎಷ್ಟೊಂದು ಮೊಬೈಲ್ ರೇಡಿಯೇಷನ್ ಎಫೆಕ್ಟ್. ಇವತ್ತು ನಾವು ಮೊಬೈಲ್ ಬಳಸ್ತಾ ಇದೀವಿ, ಯಾವ ಕಾರಣಕ್ಕೆ ಬಳಸ್ತಾ ಇಲ್ಲ. ಇವತ್ತು ಎಲ್ಲದೂ ಮೊಬೈಲ್ ಆಗಿದೆ ನಮ್ಮ ಲೈಫ್. ಎಲ್ಲಾ ಮೊಬೈಲ್ ಇಲ್ಲದಲ್ಲೇ ಜೀವನನೇ ಇಲ್ಲ. ಏನ್ ಬೇಕಾದ್ರೂ ಬಿಟ್ಟಿರ್ಬೋದು, ಮೊಬೈಲ್ ಬಿಟ್ಟಿರಕ್ಕಾಗಲ್ಲ ಅಂತ ಸ್ಥಿತಿಗೆ ಹೋಗಿದ್ದೀವಿ ನಾವು ಇವತ್ತು. ಎಸ್ ಆರ್ ನೋ ಫ್ರೆಂಡ್ಸ್? ಈಗ ನೋಡೋಣ ಈ ಮೊಬೈಲ್ ಇಂದ ಏನೆಲ್ಲ ಸೈಡ್ ಎಫೆಕ್ಟ್ಸ್ ಆಗ್ತಿದೆ ನೋಡಿದೀವ ನಾವು. ಇವತ್ತು ನೋಡಿ, ಯೋಚನೆ ಮಾಡಿ, ಆಫೀಸಲ್ಲಿ ಕೆಲಸ ಮಾಡೋರು
ಜಮೀನಲ್ಲಿ ಕೆಲಸ ಮಾಡೋರು ಯಾರು ಬೇಗ ಸುಸ್ತಾಗೋದು? ಹಾರ್ಡ್ ವರ್ಕ್ ಜಾಸ್ತಿ ಯಾರ್ದು, ಸುಸ್ತಾಗೋದು ಯಾರು? ಅಬ್ವಿಯಸ್ಲಿ ಆಫೀಸಲ್ಲಿ ಇರೋದು. ಎ ಸಿನಲ್ಲಿ ಇದ್ರೂ ಸಹಿತ ಬೇಗ ಸುಸ್ತಾಗ್ತಾರೆ. ಯಾಕೆ? ಬಿಕಾಸ್ ಅಲ್ಲಿರ್ತಕ್ಕಂಥ ರೇಡಿಯೇಷನ್ ಎಫೆಕ್ಟ್ ಫ್ರೆಂಡ್ಸ್. ಅದೇ ಜಮೀನಲ್ಲಿ ಫ್ರೀ ಇರ್ತಾರೆ, ಅವರು ಇನ್ನೂ ಜಾಸ್ತಿ ಶಕ್ತಿ ಇರುತ್ತೆ. ಹಾಗೆ ಅದಕ್ಕೆ ಕಾರಣ ಏನು? ಯಾಕೆ ಕಾರಣನೇ ಮೊಬೈಲ್ ಟವರ್ಸ್ ಫ್ರೆಂಡ್ಸ್. ಇವತ್ತು ಮೊಬೈಲ್ ಟವರ್ ಇಂದ, ಮೊಬೈಲ್ ರೇಡಿಯೇಷನ್ ಇಂದ ತುಂಬಾನೇ ಕಾಯಿಲೆಗಳು ಬರ್ತಾ ಇದೆ. ಇದಕ್ಕೆ ಈ ಮೊಬೈಲ್ ಟವರ್ ಬಗ್ಗೆ ಸಾಕಷ್ಟು ಕಂಪನಿಗಳು ಅಧ್ಯಯನ ಮಾಡಿದೆ. ಏನೆಲ್ಲ ನಮಗೆ ಡ್ಯಾಮೇಜ್ ಮಾಡ್ತಾ ಇದೆ ಇವತ್ತು ಮೊಬೈಲ್ ರೇಡಿಯೇಷನ್ಸ್ ಅಂತ. ಅದಕ್ಕೆ ಯಾವ್ಯಾವ್ದಪ್ಪ ಅಂದ್ರೆ, ಒಂದು WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಇನ್ನೊಂದು NIH ನ್ಯಾಷನಲ್ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಅಂಡ್ ಸೆಂಟರ್ ಫಾರ್ ಅಡ್ವಾನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಅಂತ, ಅಂಡ್ ಇಂಟರ್ನ್ಯಾಷನಲ್ ಕಮಿಷನ್ ಆಫ್ ನಾನ್ ಅಯನೈಸಿಂಗ್ ರೇಡಿಯೇಷನ್ ಪ್ರೊಟೆಕ್ಷನ್ ಅಂತ ಒಂದು ಕಂಪನಿ. ಈ ಸಂಸ್ಥೆಗಳ ಪ್ರಕಾರ ಅನಾರೋಗ್ಯ ಸಮಸ್ಯೆಗಳು ಏನೇನು ಬರ್ಬೋದು ಅಂತ ಒಂದು ಲಿಸ್ಟ್ ಕೊಡುತ್ತೆ. ಅದ್ರಲ್ಲಿ ನೋಡ್ತಾ ಹೋಗೋಣ. ತಲೆನೋವು ಮೇನ್ ಇಂಪಾರ್ಟೆಂಟ್. ಇವತ್ತು ತಲೆನೋವು ಎಲ್ರಿಗೂ ಬರ್ತಾ ಇದೆ. ಮೈಗ್ರೇನ್, ಹೆಡೇಕ್, ಕಣ್ಣಿನ ಸಮಸ್ಯೆ, ನಿದ್ರೆ ಇಲ್ದಲೇ ಇರೋದು. ಇವತ್ತು ನಿದ್ರೆ ಇಲ್ದಲೇ ಕಷ್ಟಪಡ್ತಿದ್ದಾರೆ. ಜೀವಕೋಶಗಳು ಹಾನಿ ಆಗ್ತಿದೆ. ಇವತ್ತು ಮೆದುಳಿಗೆ ಭಯಂಕರ ಎಫೆಕ್ಟ್ ಹೊಡಿತಾ ಇದೆ. ನರಗಳು ವೀಕ್ ಆಗ್ತಾ ಇದೆ. BP ಜಾಸ್ತಿ ಆಗ್ತಿದೆ. ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತಿದೆ. ಅಂಡ್ ಕಿವಿಗಳು ನೋವಾಗ್ತಿದೆ. ಕಿವುಡುತನ ಬರ್ತಾ ಇದೆ. ಇದೆಲ್ಲದೂ ಸಹಿತ ಈ ಒಂದು ಎಫೆಕ್ಟ್. ಅಂಡ್ ವೀರ್ಯಾಣುಗಳ ಸಂಖ್ಯೆ ನಾವು ಪಾಕೆಟ್ ಅಲ್ಲಿ ಇಟ್ಕೊಂಡಿರ್ತೀವಿ. ಇವು ಜೆಂಟ್ಸ್ಗೆ ವೀರ್ಯಾಣುಗಳ ಸಂಖ್ಯೆ ಕಡಿಮೆ ಆಗ್ತಿದೆ. ಲೇಡೀಸ್ ಅಂಡ್ ಜೆಂಟ್ಸ್ ಬೋತ್ ಎಲ್ರಿಗೂ ಸಹಿತ ಒಂದು ಬಂಜೆತನದ ಸಮಸ್ಯೆ ಕಾಣ್ತಾ ಇದೆ ಇವತ್ತು. ಅಂಡ್ ಗರ್ಭಿಣಿಯರು ಇವತ್ತು ಏನೆಲ್ಲ ಚಾಲೆಂಜಸ್ ಫೇಸ್ ಮಾಡ್ತಿದೆ ನೋಡಿ. ಮಗು ಇರುತ್ತೆ, ಆದ್ರೆ ಅದು ನಮಗೆ ಡ್ಯಾಮೇಜ್ ಮಾಡ್ತಾ ಇರುತ್ತೆ ಈ ಒಂದು ರೇಡಿಯೇಷನ್ ಎಫೆಕ್ಟ್. ಮಾನಸಿಕವಾಗಿ ಒತ್ತಡ, ಅತೃಪ್ತಿ ಜಾಸ್ತಿ ಆಗ್ತಿದೆ. ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಇದೆ. ಅಂಡ್ ಬ್ರೈನ್ ಮತ್ತೆ ಡಿಫ್ರೆಂಟ್ ಅದರ್ ಕ್ಯಾನ್ಸರ್ಸ್ಗೆ ಕಾರಣ ಆಗ್ತಾ ಇದೆ ಇದು. ಮಾಗ್ಡಾ ಔಸಾ ಅಂತ, ಡಾಕ್ಟರ್ ಮಾಗ್ಡಾ ಅವಾಸ್ ಅಂತ ಒಬ್ರು ಫೇಮಸ್ ಡಾಕ್ಟರ್ ಅಮೆರಿಕದಲ್ಲಿ 40 ವರ್ಷದಿಂದ ಈ ಒಂದು ಮೊಬೈಲ್ ಮೇಲೆ ಒಂದು ರಿಸರ್ಚ್ ಮಾಡ್ತಾರೆ. ಇವ್ರು ರಿಸರ್ಚ್ ಏನ್ ಹೇಳ್ತಾರೆ ಗೊತ್ತಾ? ಇವ್ರು ಹೇಳ್ತಾರೆ ಮೊಬೈಲ್ ಫೋನ್ 21ನೇ ಶತಮಾನದ ಸಿಗರೇಟ್ ಅಂತ. ಯೋಚನೆ ಮಾಡಿ ಫ್ರೆಂಡ್ಸ್, ಎಂತ ಒಂದು ಆಶ್ಚರ್ಯಕರವಾದ ಸಂಗತಿ ಇದೆ. ಎಸ್, WHO ಹೇಳುತ್ತೆ ಸಿಗರೇಟ್ ಅಂಡ್ ಮೊಬೈಲ್ ಒಂದೇ ಕ್ಯಾಟಗರಿ ಅಂತ. ಅಷ್ಟು ಡೇಂಜರ್ ಆಗಿದೆ ಇದು ಅಂತ. ಅದಕ್ಕೆ WHO ಹೇಳುತ್ತೆ ಎಲೆಕ್ಟ್ರೋ ಸ್ಮೋಕ್ ಅಂತ. ಅಷ್ಟು ಡ್ಯಾಮೇಜ್ ಇದಾಗ್ತಿದೆ. ಇವತ್ತು ಹೇಳಿ, ಇವತ್ತು ನಾವು ಸಿಗರೇಟ್ ಸೇದಲೇ ತುಂಬಾ ಜನ ಇರ್ಬೋದು, ಆದ್ರೆ ಮೊಬೈಲ್ ಇದ್ದಂಗೆ ಇದೀವ? ಚಾನ್ಸೇ ಇಲ್ಲ. ಮನೆಗೆ ಒಬ್ಬೊಬ್ಬರಿಗೆ ಒಂದೊಂದು ಪ್ಲಸ್ 2 ಕೆಲವರಿಗೆ. ಇವತ್ತು ಎಮ್ಮೆ ಕಾಯೋರು ಸಹ ಮೊಬೈಲ್ ಹಿಡ್ಕೊಂಡೆ ಎಮ್ಮೆ ಕಾಯ್ತಿರೋದು. ಭಿಕ್ಷುಕನಿಗೂ ಮೊಬೈಲ್ ಇದೆ. ಮೊಬೈಲ್ ಇದ್ದಲ್ಲಿ ಯಾರು ಇರಕ್ಕೆ ಸಾಧ್ಯನೇ ಇಲ್ಲ ಇವತ್ತು. ಆದ್ರೆ ಇದೆಲ್ಲದರಿಂದ ನಮಗೆ ಹೊರಗಡೆ ಬರಕ್ ಸಾಧ್ಯ ಇಲ್ಲ. ಇದು ನಮ್ಮನ್ನ ಡ್ಯಾಮೇಜ್ ಮಾಡ್ತಾ ಇದೆ. ಈಗ ಮಕ್ಕಳು ಕೈಯಲ್ಲಿ ಮೊಬೈಲ್ ಕೊಡೋದು ಒಂದೇ, ಅವ್ರ ಕೈಯಲ್ಲಿ ಸಿಗರೇಟ್ ಕೊಡೋದು ಒಂದೇ ಅಂತ ಹೇಳ್ತಾರೆ. ಯೋಚನೆ ಮಾಡಿ, ಸಿಗರೇಟ್ ಮಕ್ಕಳು ಸೇರಿದ್ರೆ ಹೆಂಗಿರುತ್ತೆ, ಅಷ್ಟೇ ಡೇಂಜರು ಮಕ್ಕಳಿಗೆ ಮೊಬೈಲ್ ಕೊಡೋದು ಅಂತ. ಇದರೊಂದು ಸ್ಕ್ಯಾನ್ ಮಾಡಿ ತೋರಿಸ್ತಾ ನೋಡಿ, ಮಕ್ಕಳು ಬ್ರೈನ್ ಹಿಂಗೆ ಎಫೆಕ್ಟ್ ಹೊಡೆಯುತ್ತೆ ಅಂತ. 5 ವರ್ಷಕ್ಕಿಂತ ಮಕ್ಕಳಿಗೆ ಬ್ರೈನ್ ಎಷ್ಟು ಡ್ಯಾಮೇಜ್ ಆಗಿದೆ. ಅದೇ ಅಡಲ್ಟ್ಸ್ಗೆ ಸ್ವಲ್ಪ ಕಡಿಮೆ ಡ್ಯಾಮೇಜ್ ಆಗಿರುತ್ತೆ. ಹಾಗಾಗಿ ಇನ್ನೊಂದು ಚಾಲೆಂಜ್ ಇವತ್ತು ಗಿಳಿಗಳು ಕಡಿಮೆ ಆಗಿದೆ. ಯಾಕೆ ಅಂದ್ರೆ ಅಗೈನ್ ರೇಡಿಯೇಷನ್ ಎಫೆಕ್ಟ್. ಅವಾಗ್ಲೇನೆ ಒಬ್ಬ ಖ್ಯಾತ ವಿಜ್ಞಾನಿ ಐನ್ಸ್ಟೈನ್ ಹೇಳಿದ್ರು, ಜೇನುಹುಳುಗಳ ಸಂತತಿ ಯಾವಾಗ ನಶಿಸಿ ಹೋಗುತ್ತೋ ಅಂದು ಪ್ರಪಂಚಕ್ಕೆ ಗಂಡಾಂತರ ಕಾದಿದೆ ಅಂತ. ಇವತ್ತು ಜೇನುಹುಳುಗಳ ಸಂತತಿ ಕಡಿಮೆ ಆಗ್ತಿದೆ. ಅದಕ್ಕೆ ಕಾರಣ ಏನು ಗೊತ್ತಾ? ಅಗೇನ್ ರೇಡಿಯೇಷನ್ ಎಫೆಕ್ಟ್. ಇವತ್ತು ಜೇನುಹುಳುಗಳು 80% ಪರಾಗಸ್ಪರ್ಶ. ನಮ್ಮ ಒಂದು ಹೂವು ಕಾಳಾಗಬೇಕು ಅಂದ್ರೆ ಜೇನುಹುಳುಗಳು ಅದನ್ನು ಸಪೋರ್ಟ್ ಬೇಕು. ಅದು ಇವತ್ತು ಕಡಿಮೆ ಆಗ್ತಿದೆ. ಜೇನುಹುಳುಗಳ ಸಂತತಿ ಯಾಕೆ ಕಡಿಮೆ ಆಗ್ತದೆ ಅಂದ್ರೆ ಮೊಬೈಲ್ ರೇಡಿಯೇಷನ್. ಜೇನುಹುಳುಗಳು ಹೋಗಿ ವಾಪಸ್ ಬರ್ಬೇಕಾದ್ರೆ ಅವಳ ರೂಟ್ ಮಿಸ್ ಆಗ್ತಿದೆ ಅಂತ. ಅದ್ರ ಮೂಲಕ ಅವರಿಗೆ ಡ್ಯಾಮೇಜ್ ಆಗ್ತಿದೆ. ಅವ್ರು ವಾಪಸ್ ಬರೋದ್ರಲ್ಲಿ ಸತ್ತೋಗ್ತಿದೆ. ಅದರಿಂದ ನಮಗೆ ಜೇನುಹುಳುಗಳ ಸಂತತಿ ಇದೆ. ಅದು ಗಂಡಾಂತರ ಕಾದಿದೆ ನಮಗೆ ಇವತ್ತು. ನೆಕ್ಸ್ಟ್ ಬ್ಯಾನ್ ಮಾಡಿದ್ದಾರೆ. ಒಂದು ಫ್ಲೈಟ್ಸ್ ಅಲ್ಲಿ, ಪೆಟ್ರೋಲ್ ಬಂಕ್ ಅಲ್ಲಿ ಅಂಡ್ ಹಾಸ್ಪಿಟಲ್ ಅಲ್ಲಿ. ಇವೆಲ್ಲ ಮೋಸ್ಟ್ ಸೆನ್ಸಿಟಿವ್ ಏರಿಯಾಸ್. ಇಲ್ಲಿ ಕಂಪಲ್ಸರಿ ಬ್ಯಾನ್ ಮಾಡ್ತಾರೆ. ಅಂಡ್ ಇದೊಂದು ಪಿಕ್ಚರ್. ಇದು ನಾನೇ ಟವರ್ ಅಲ್ಲಿ ಹೋಗ್ಬಿಟ್ಟು ತಗೊಂಡಾಗಿರೋ ಪಿಕ್ಚರ್. ಇದು ಟವರ್ ಅಲ್ಲಿ ಹಾಕಿದ್ದಾರೆ. ಟವರ್ ಹತ್ರದಲ್ಲಿ ಹೋಗ್ಬೇಡಿ, ಕಾಷನ್ ಅಂತ ಹೇಳುತ್ತೆ. ಇಟ್ಸ್ ಅ ನಾನ್ ಅಯನೈಸಿಂಗ್ ರೇಡಿಯೇಷನ್, ಹತ್ರ ಬರಬೇಡಿ ಅಂತ. ಅದನ್ನು ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅದು ಮನೆಗಳ ಮೇಲೆ ಇಟ್ಕೊಂಡಿರ್ತೀವಿ, ಬಾಡಿಗೆ ಸಿಗುತ್ತೆ ಅಂತ ಎಷ್ಟೋ ಜನ. ಅದೇ ತರ ಇವತ್ತು ಇಂಟರ್ನ್ಯಾಷನಲ್ ಒಂದು ಕಾಷನ್ ತಂದಿದೆ ಇವತ್ತು ಮೊಬೈಲ್ ಕಂಪನಿಗಳು. ಎಷ್ಟೊಂದು ಅಮೆರಿಕದಲ್ಲಿ ಬರ್ಕ್ಲಿ ಅಂತ ಒಂದು ಮೊಬೈಲ್ ಮಾರಾಟದವಾಗ ಒಂದು ಎಚ್ಚರಿಕೆ ಕರಗಟ್ಟೆ ಕೊಡ್ತಾ ಇದೆ, ಒಂದು ಚೀಟಿ ಕೊಡ್ತಾ ಇದೆ. ಹೆಂಗಪ್ಪ ಅಂದ್ರೆ ಸಿಗರೇಟ್ ಮೇಲೆ ಕ್ಯಾನ್ಸರ್ ಬರುತ್ತೆ ಅಂತ ಕೊಡ್ತಾರಲ್ವಾ, ಆ ತರ. ಏನ್ ಹೇಳುತ್ತೆ ಅಂದ್ರೆ ಮೊಬೈಲ್ ರೇಡಿಯೇಷನ್ ಇಂದ ಬ್ರೈನ್ ಕ್ಯಾನ್ಸರ್ ಬರ್ಬೋದು ಅಂತ ಹೇಳ್ತಾ ಇದೆ. ಇವತ್ತು ಮೊಬೈಲ್ ಕಂಪನಿಗಳೇ ಮ್ಯಾನ್ಯುಯಲ್ ಅಲ್ಲಿ ಕೆಲವೊಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಆ ಇನ್ಸ್ಟ್ರಕ್ಷನ್ ನಾವು ಓದ್ತಿದೀವ? ನೋ ಚಾನ್ಸ್. ಆ ಇನ್ಸ್ಟ್ರಕ್ಷನ್ ಏನೇನು ಕೊಟ್ಟಿದ್ದಾರೆ ಗೊತ್ತಾ? ನೋಡ್ತಾ ಹೋಗೋಣ. ಆಪಲ್ ಅಲ್ಲಿ, ಕಾರ್ಬನ್ ಅಲ್ಲಿ, ಮೈಕ್ರೋಮ್ಯಾಕ್ಸ್, ಈ ತರ ತುಂಬಾ ಕಂಪನಿಗಳಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಏನಂತ ಅವ್ರು ಹೇಳಿದಾರೆ ಅದರಲ್ಲಿ, ಹ್ಯಾಂಡ್ಸ್ ಫ್ರೀ ಅಥವಾ ಇಯರ್ಫೋನ್ ಬಳಸಿ ಅಂತ. ಹಂಗೆ ಬಳಸ್ತೀವ ನಾವು? ನೋ ಚಾನ್ಸ್. ಕಿವಿಲಿ ಹಿಡ್ಕೊಂಡಿರ್ತೀವಿ, ಕೇಳಿಸಲ್ಲ ಅಂತ. 98% ಜನ ಹ್ಯಾಂಡ್ಸ್ ಫ್ರೀ ಬಳಸ್ತಾ ಇಲ್ಲ. ಹಾಗೆ ಅದ್ರಲ್ಲಿ ಹೇಳ್ತಾರೆ
10 ರಿಂದ 15 mm ದೂರ ಇಡಿ ಅಂತ. ದೂರ ಇಡೋದಿರಲಿ, ಒತ್ಕೊಂಡ್ಬಿಟ್ಟಿರ್ತೀವಿ ನಾವು, ಕೇಳ್ತಾ ಇಲ್ಲ ಅಂತ. ಆ ಥರ ಪರಿಸ್ಥಿತಿ ಆಗಿದೆ ಇವತ್ತು. ಆ್ಯಂಡ್ ಸಾಮಾನ್ಯವಾಗಿ ನಾವು ಜೇಬಲ್ಲಿ ಇಟ್ಕೊಂಡಿರ್ತೀವಿ, ಒಂದು ಎದೆ ಜೋಬು ಇಲ್ಲ, ಪ್ಯಾಂಟ್ ಜೋಬಲ್ಲಿ ಇಟ್ಕೊಂಡಿರ್ತೀವಿ, ಎಷ್ಟು ಹತ್ತಿರದಲ್ಲಿ ಇರ್ತೀವಿ. ಆ್ಯಂಡ್ ಅದರಲ್ಲಿ ಒಂದು ಇನ್ಸ್ಟ್ರಕ್ಷನ್ ಹಾಕಿರ್ತಾರೆ, 1 ಗಂಟೆಗೆ ಮ್ಯಾಕ್ಸಿಮಮ್ 6 ನಿಮಿಷ ಮಾತಾಡಿ ಅಂತ. ಹಂಗೆ ಮಾತಾಡ್ತೀವಿ ನಾವು. ಅದು ಈಗಿನ ಫ್ರೀ ಕಾಲ್ ಜಮಾನದಲ್ಲಿ ಗಂಟೆಗಟ್ಟಲೆ ಮಾತಾಡ್ತೀವಿ. ಯಾಕೆಂದ್ರೆ ನೀನು ಫೋನ್ ಬಿಲ್ ಬರೋದಿಲ್ಲ, ಎಷ್ಟೋ ಮಾತಾಡೋದೆ, ಎಲ್ಲದೂ ಫೋನಲ್ಲೇ ಆಗ್ತದೆ. ಅದು ಅವಾಯ್ಡ್ ಮಾಡೋಕ್ಕೆ ಚಾನ್ಸೇ ಇಲ್ಲ ಫ್ರೆಂಡ್ಸ್. ಈಗ ನೋಡೋಣ, 20% ಹೆಂಗೆ ಕಂಟ್ರೋಲ್ ಮಾಡ್ಬೋದು? ನಮ್ಮ ಕೈಲಿದೆ. 20% ಕಂಟ್ರೋಲ್ ಮಾಡ್ಬೋದು ರೇಡಿಯೇಷನ್ ಎಫೆಕ್ಟ್. ಹೇಗೆ? ಆದಷ್ಟು ಮೊಬೈಲ್ನ ಕಡಿಮೆ ಬಳಸೋದು, ಮಕ್ಕಳಿಗಂತೂ ಯಾವುದೇ ಕಾರಣಕ್ಕೂ ಕೊಡಲೇಬಾರ್ದು. ಆ್ಯಂಡ್ ಆದಷ್ಟು ಇಯರ್ಫೋನು ಮತ್ತು ಹ್ಯಾಂಡ್ಸ್ ಫ್ರೀ ಬಳಸಲೇಬೇಕು. ಆ್ಯಂಡ್ ಮಲಗಬೇಕಾದ್ರೆ ದಯವಿಟ್ಟು ದೂರ ಇಟ್ಟು ಮಲಗಿ. ಮೊಬೈಲ್ ಹತ್ರ ಇದ್ರೇನೆ ನಿದ್ದೆ ಬರಬೇಕು ಅಂತಿಲ್ಲ, ದೂರ ಇಡಬೇಕು. ಆ್ಯಂಡ್ ಇದು 20%. ಇನ್ನು 95% ಕಂಟ್ರೋಲ್ ಮಾಡೋದಕ್ಕೆ ಏನು ಮಾಡ್ಬೋದು? ಇದು ನಮ್ಮ ಕೈಲಿದೆ, ಅದು ಮೋದಿ ಕೇರ್ ಕೈಲಿದೆ. ಅದಕ್ಕೆ ಇವತ್ತು ಮೋದಿ ಕೇರ್ ಬಂದಿರೋದು. ಒಂದು ಅಡ್ವಾನ್ಸ್ಡ್ ಟೆಕ್ನಾಲಜಿನ ಇನ್ವೆನ್ಷನ್ ಮಾಡಿದೆ, ದಟ್ ಈಸ್ ಎನ್ವಿರೋ ಚಿಪ್. ಇವತ್ತು ಈ ಎನ್ವಿರೋ ಚಿಪ್ಪು ನಮಗೆ ಕಂಪ್ಲೀಟ್ 95% ಪ್ರೊಟೆಕ್ಷನ್ ಕೊಡುತ್ತೆ ಫ್ರೆಂಡ್ಸ್. ಅದು ಹೇಗೆ ಅಂತ ನೋಡೋಣ. ಇದರ ವೈಶಿಷ್ಟ್ಯತೆ ಏನು, ಇದರ ಉಪಯೋಗ ಏನು ನೋಡೋಣ. ದ ಮೋಸ್ಟ್ ಇಂಪಾರ್ಟೆಂಟ್ ಇದೇನು ಮಾಡುತ್ತೆ, ಆ ರೇಡಿಯೇಷನ್ ಏನು ಬರುತ್ತಲ್ವ, ಆ ರೇಡಿಯೇಷನ್ನ ಸ್ಕ್ಯಾಟರ್ ಮಾಡುತ್ತೆ, ಚದುರಿಸ್ಬಿಡುತ್ತೆ, ನಮ್ಮ ಬಾಡಿಗೆ ಎಫೆಕ್ಟ್ ಅದನ್ನು ನೋಡ್ಕೊಳ್ಳುತ್ತೆ. ಮೊಬೈಲಿಂದನೇ ರೇಡಿಯೇಷನ್ಸ್ ಏನು ಹೋಗ್ತಿರುತ್ತೆ ಟವರ್, ಅದನ್ನ ಸ್ಕ್ಯಾಟರ್ ಮಾಡಿಬಿಡುತ್ತೆ. ಇದು ಹೇಗಪ್ಪ ಅಂದ್ರೆ, ಇದರಿಂದ ನಮಗೆ ಬಯಾಲಜಿಕಲ್ ಡ್ಯಾಮೇಜ್ ಆಗದೆ ನೋಡ್ಕೊಳ್ಳುತ್ತೆ. ಇದೊಂದು ಎಕ್ಸಾಂಪಲ್ ಹೇಳೋದಾದ್ರೆ, ಒಂದು ಬೂತ್ ಕನ್ನಡಿ ಏನಿತ್ತಲ್ಲ, ಇದು ನಾನು ಫೋಕಸ್ ಮಾಡಿದ್ರೆ ಮಾತ್ರ ಪೇಪರ್ ಸುಡ್ತಿತ್ತು, ಹಿಂಗೆ ಅಳ್ಳಾಡ್ಸಿದ್ರೆ ಪೇಪರ್ ಸುಡ್ತಿರ್ಲಿಲ್ಲ. ಆ ಥರ ಇದೇನು ಮಾಡುತ್ತೆ, ಆ ಫೋಕಸ್ ಅನ್ನ ಶಿಫ್ಟ್ ಮಾಡಿಬಿಡುತ್ತೆ, ಸ್ಕ್ಯಾಟರ್ ಮಾಡಿಬಿಡುತ್ತೆ ನಮ್ಮ ರೇಡಿಯೇಷನ್. ಅವಾಗ ಅದು ನಮಗೆ ಡ್ಯಾಮೇಜ್ ಮಾಡಲ್ಲ. ಇದು ಹೀಗೆ ವರ್ಕ್ ಮಾಡುತ್ತೆ. ಹಾಗೆ ವೋಲ್ಟೇಜ್ ಏರಿಳಿತ ಆಗೋದಕ್ಕೆ ನಾವೇನು ಮಾಡ್ತೀವಿ, ಸ್ಟೆಬಿಲೈಸರ್ ಯೂಸ್ ಮಾಡ್ತೀವಲ್ವಾ, ಆ ಸ್ಟೆಬಿಲೈಸರ್ ಹೇಗೆ ಬೇಕೋ ಹಾಗೆ ಇದು ನಮ್ಮನ್ನ ಸ್ಕ್ಯಾಟರ್ ಮಾಡೋದಕ್ಕೆ ಈ ಒಂದು ಎನ್ವಿರೋ ಚಿಪ್ ಹೆಲ್ಪ್ ಮಾಡುತ್ತೆ. ಈ ಹಾನಿಕಾರಕ ರೇಡಿಯೇಷನ್ ಇದೆಯಲ್ಲ, ಅದನ್ನ ನ್ಯೂಟ್ರಲೈಸ್ ಮಾಡ್ಬಿಡುತ್ತೆ, ಆ ರೇಡಿಯೇಷನ್ ಎಫೆಕ್ಟ್ನ ನ್ಯೂಟ್ರಲೈಸ್ ಮಾಡ್ಬಿಡುತ್ತೆ. ಅದರಿಂದ ನಮಗೆ ಮಾನಸಿಕ ಒತ್ತಡ ಕಡಿಮೆ ಆಗ್ಬಿಡುತ್ತೆ, ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ, ನಮ್ಮ ನ್ಯಾಚುರಲ್ ಇರ್ತಕ್ಕಂಥ ಪವರ್. ನಿಮಗೆ ಇದ್ರದ್ದೇ ಒಂದು ಡೆಮೋ ಇದೆ. ನಾವು ಮೊಬೈಲ್ ಹಿಡ್ಕೊಂಡು ಯಾರಾದರೂ ಪ್ರೆಸ್ ಮಾಡಿದರೆ ಈಸಿಯಾಗಿ ಪ್ರೆಸ್ ಆಗುತ್ತೆ. ಅದೇ ಮೊಬೈಲ್ ನಮ್ಮ ಎನ್ವಿರೋ ಚಿಪ್ ಹಾಕ್ಕೊಂಡು ಮೊಬೈಲ್ನ ಕೈನ ಪ್ರೆಸ್ ಮಾಡಿದರೆ ನೀವು ಕೆಳಗಡೆ ಪ್ರೆಸ್ ಮಾಡೋಕ್ಕಾಗಲ್ಲ, ಅಷ್ಟು ಶಕ್ತಿ ಬರುತ್ತೆ ಇದು. ಅಂದರೆ ನಮ್ಮ ನ್ಯಾಚುರಲ್ ಪವರ್ನ ರೀಗೇನ್ ಮಾಡಿಸ್ಕೊಡುತ್ತೆ. ಹಾಗೆ ನಾಡಿ ಬಡಿತ, ಹೃದಯ ಬಡಿತ ಸಂಖ್ಯೆನ ಕಡಿಮೆ ಮಾಡುತ್ತೆ. ಇದರಿಂದ ಈ ಎನ್ವಿರೋ ಚಿಪ್ ಮೇಲೆ ತುಂಬ ಸಂಸ್ಥೆಗಳು ರಿಸರ್ಚ್ ಮಾಡಿದೆ, ಇದು ಹೆಂಗೆ ಕೆಲಸ ಮಾಡುತ್ತೆ ಅಂತ. ಆ ಸಂಸ್ಥೆಗಳನ್ನ ನಾವು ಇದೊಂದು .com ಇದೆ, envirochip.com. ಅದರಲ್ಲಿ ಒಂದು ನೀವು ಚೆಕ್ ಮಾಡ್ಕೋಬಹುದು, ಇದ್ರ ರಿಪೋರ್ಟ್ಸ್ ಎಲ್ಲ ಸಿಗುತ್ತೆ. ಕೆಲವೊಂದು ಸಂಸ್ಥೆಗಳನ್ನ ನಾನು ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತೀನಿ, ಯಾವ್ಯಾವ ಸಂಸ್ಥೆ ಇದಕ್ಕೆ ಸರ್ಟಿಫಿಕೇಶನ್ ಕೊಟ್ಟಿದೆ ಅಂತ. ಮ್ಯಾಕ್ಸ್ ಹೆಲ್ತ್ ಕೇರ್ ಇದ್ರದ್ದು ಸರ್ಟಿಫಿಕೇಟು, DB ಟೆಕ್ನಾಲಜಿ ಇದ್ರ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಆ್ಯಂಡ್ CE ಸರ್ಟಿಫಿಕೇಟ್ ಇದೆ ಯುರೋಪಿಂದ. ಹಾಗೆ ಸ್ಟೆರಿಯಾ ಇಂಡಿಯಾ ಲಿಮಿಟೆಡ್ ಅಂತ ಇದ್ರದ್ದು ಒಂದು ಸರ್ಟಿಫಿಕೇಟ್ ಇದೆ. ಫ್ರೆಂಡ್ಸ್, ಇವತ್ತು ಈ ಮೊಬೈಲ್ನ ರಕ್ಷಣೆ ಮಾಡ್ಕೊಳ್ಳೋಕೆ ನಾವು ಸ್ಕ್ರೀನ್ ಗಾರ್ಡ್ ಹಾಕ್ತೀವಿ, ಬ್ಯಾಕ್ ಕವರ್ ಹಾಕ್ತೀವಿ, ಅದು ಮೊಬೈಲ್ ಹಾಳಾಗದಿರಲಿ ಅಂತ. ಆ ಮೊಬೈಲಿಂದ ನನ್ನ ಬಾಡಿ ಹಾಳಾಗ್ತಿದೆ ಅಲ್ವಾ, ಅದನ್ನ ಪ್ರೊಟೆಕ್ಷನ್ ಮಾಡೋದಕ್ಕೆ ನಾವು ಈ ಎನ್ವಿರೋ ಚಿಪ್ನ ಯೂಸ್ ಮಾಡಬೇಕು. ಇದರಿಂದ ಏನಾಗುತ್ತೆ, 95% ನಮ್ಮ ರೇಡಿಯೇಷನ್ ಎಫೆಕ್ಟ್ನ ಕಂಟ್ರೋಲ್ ಮಾಡಿಬಿಟ್ಟು ನಮಗೆ ಸೇಫ್ ಗಾರ್ಡ್ ಮಾಡಿಕೊಡುತ್ತೆ. ಇದು ನಮ್ಮ ಒಂದು ಎನ್ವಿರೋ ಚಿಪ್ ಮಾಡ್ತಕ್ಕಂಥ ಕೆಲಸ. ಇದು ಡೈರೆಕ್ಟ್ ಮೊಬೈಲಿಗೆ ಮಾಡುತ್ತೆ. ಇನ್ನೊಂದು ಇದ್ರ ಜೊತೆಗೆ ಬಂದಿರತಕ್ಕಂಥದ್ದು ಎನ್ವಿರೋ ಗ್ಲೋಬ್. ಇವತ್ತು ಎನ್ವಿರೋ ಗ್ಲೋಬ್ ಏನು ಮಾಡುತ್ತೆ, ಕಂಪ್ಲೀಟ್ ಮನೇಲಿರ್ತಕ್ಕಂಥ ಎಲ್ಲ ರೇಡಿಯೇಷನ್ಸ್, ಏನೆಲ್ಲ ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ಸ್ ಇದೆ, ಆ ಎಲ್ಲ ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ಸ್ ಏನೆಲ್ಲ ಎಮಿಷನ್ ಮಾಡುತ್ತೆ, ಸರೌಂಡಿಂಗ್ 300 ಫೀಟ್ ನಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ. ಈ ಥರ ಒಂದು ಎನ್ವಿರೋ ಗ್ಲೋಬ್ ನಮಗೆ ಸಪೋರ್ಟ್ ಮಾಡುತ್ತೆ ಫ್ರೆಂಡ್ಸ್. ಇದು ಎನ್ವಿರೋ ಚಿಪ್ ಆ್ಯಂಡ್ ಎನ್ವಿರೋ ಗ್ಲೋಬ್ ಇದೊಂದು ಇವತ್ತೇನು ಟೆಕ್ನಾಲಜಿಯಿಂದ ನಮಗೆ ಡ್ಯಾಮೇಜ್ ಆಗ್ತಾ ಇದೆ ಅದನ್ನ ಕಂಟ್ರೋಲ್ ಮಾಡ್ತಾ ಇದೆ. ಇದು ಒನ್ ಆಫ್ ದಿ ಬಿಗ್ಗೆಸ್ಟ್ ಗಿಫ್ಟ್ ಕೊಡ್ತಕ್ಕಂಥ ಒಂದು ಐಟಮ್ ಫ್ರೆಂಡ್ಸ್. ಅಲ್ಟಿಮೇಟ್ ಗಿಫ್ಟಬಲ್ ಐಟಮ್ ಅಂತ ಹೇಳ್ಬೋದು. ಯಾರಿಗೆಲ್ಲ ನಾವು ಏನೇನೋ ಗಿಫ್ಟ್ ಕೊಡ್ತೀವಿ, ಅವ್ರ ಆರೋಗ್ಯಕ್ಕೆ ಒಂದು ಇದನ್ನ ಗಿಫ್ಟ್ ಕೊಡೋಣ, ಅವ್ರ ಆರೋಗ್ಯನ ಕಾಪಾಡೋಣ. ಇಷ್ಟು ನಮ್ಮ ಈ ಒಂದು ಹೆಲ್ತ್ ವರ್ಕ್ಶಾಪ್. ಇವತ್ತಿನ ಒಂದು ಪಾರ್ಟಿ ನೋಡಿದ್ದೀರಿ. ಕಂಪ್ಲೀಟ್ ನಮ್ಮ ಹೆಲ್ತ್ ಸಪ್ಲಿಮೆಂಟ್ಸ್ ಆ್ಯಂಡ್ ಎನ್ವಿರೋ ಚಿಪ್, ಇದು ನಮ್ಮ ಬೇಸಿಕ್ ಹೆಲ್ತ್. ಇದೇ ಥರ ಇನ್ನೂ ಸಾಕಷ್ಟು ಇದೆ. ಇದು ಬೇಸಿಕ್ನ ನಾನು ನಿಮಗೆ ಹೇಳ್ತಾ ಇರೋದು. ಇನ್ನು ನಿಮಗೆ ಎಕ್ಸ್ಟ್ರಾ ನೆಕ್ಸ್ಟ್ ನಿಮಗೆ ಮೋದಿ ಕೇರ್ ನಾಲೆಡ್ಜ್ ಗೇನಿಂಗ್ ಸೆಷನ್ ಇದೆಲ್ಲ ಸಿಗ್ತಾ ಹೋಗುತ್ತೆ. ಈಗ ಸದ್ಯಕ್ಕೆ ಇವು ಬೇಸಿಕ್, ದ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಅರ್ಜೆಂಟ್, ಮೋಸ್ಟ್